ಶ್ರೀ ಗುರುಗಣಾಧಿಪತಯೇ ನಮಃ. ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯೂ ಎಳ್ಳುಳ್ಳೋಳಿಗೆ ಕಪ್ಪು ಮೇಲುವಗೆ ಬೆಳ್ಳಿಯ ಕಿರುಗೆಜ್ಜೆಗಳ ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆಯೇ ಗಜಮುಖದವಗೆ ಗಣಪಗೆ ಕರದೊಳು ಪರಶುಪಾಶ ಅಂಕುಶ ತರನಿಗೆ ಹರುಷದಿ ಬಕುತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ತೋತ್ತದಿಂದ ದೀಂ ತಾಗಡ ತಿನ್ನ ಕತ್ತೈತೈ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾತ್ಯ ಮರರಿಂಗೆರಗಿ ನಾಂದಿಯೋಳ್ವರ ವ್ಯಾಸ ಮುನಿ ಪದದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳ್ವೆನಿ ಕಥಾಮೃತವ ಕಳೆದ ಕಥೆಯನ್ನು ಕಳೆದ ಕಥೆಯನ್ನು ಮೆಲುಕು ಹಾಕೂತ ತಾನು ಕಳೆದ ಕಥೆಯನ್ನು ಮೆಲುಕು ಹಾಕುತ್ತ ತಾನು ಬಳಲಿ ಬೆವತಳು ಆಗಲನೆ ದುಂದುಲಿಯು ಬಳಲಿ ಬೆವತಳು ಆಗ ಬಳಲಿ ಬೆವತಳು ಆಗ ಲಲನೆ ದುಂದುಲಿಯು ಬಳಲಿ ಬೆವತಳು ಆಗ ಲಲನೆ ದುಂದುಲಿಯು ಇಳೆಯ ಕೌತುಕವೇನು ಎನ್ನುತ್ತಲಾಲೋಚಿಸುತ್ತ ಇಳೆಯ ಕೌತುಕವೇನು ಎನ್ನುತ್ತಲಾಲೋಚಿಸುತ್ತ ತಿಳಿದ ಲಾಕ್ಷಣಕ್ಕೆ ಮುನ್ನುಡಿಯ ತಿಳಿದ ಲಾಕ್ಷಣಕ್ಕೆ ಮುನ್ನುಡಿಯ ಕೌತುಕವೇನು
ಎನ್ನುತ್ತಲಾಲೋಚಿಸುತ್ತ ತಿಳಿದಳ ಕ್ಷಣಕ್ಕೆ ಮುನ್ನುಡಿಯ. ನನ್ನ ಬದುಕಿನಲ್ಲಿ ಹೀಗೊಂದು ದಿನ ಕುಳಿತು ಕಳೆದ ಆ ದಿನಗಳ ಅವಲೋಕನವನ್ನು ಅಥವಾ ನಡೆದು ಹೋದ ಘಟನೆಯನ್ನು ಮೆಲುಕು ಹಾಕುವಂತಹ ಸ್ಥಿತಿ ಬಂದು ಒದಗುತ್ತದೆ ಅಂತ ನಾನು ಭಾವಿಸಿದವಳಲ್ಲ, ಊಹಿಸಿದವಳಲ್ಲ. ಅಂದು ಆತ್ಮದೇವನನ್ನ ಮದುವೆಯಾಗಿ ಈ ಮನೆಗೆ ಬರುವಾಗ ನಾನು ನಿರ್ಧರಿಸಿದಂತಹ ಆ ನಿರ್ಧಾರ ಇಲ್ಲಿ ನಾನೇ ಪ್ರತಿಷ್ಠಾಪಿಸಬೇಕು, ನಾನು ಹೇಳಿದ್ದನ್ನ ಕೇಳಬೇಕು ನನ್ನ ಪತಿರಾಯ ಎನ್ನುವ ಆ ಆಲೋಚನೆಯಲ್ಲಿ ನನ್ನದ್ದೇ ಆದಂತಹ ಸಂಕಲ್ಪವನ್ನು ಅಥವಾ ಮನಸ್ಥಿತಿಯನ್ನು ರೂಢಿಸಿಕೊಂಡು ಈ ಕುಟುಂಬಕ್ಕೆ ಬಂದಂತಹ ನಾನು ವೈಯಕ್ತಿಕವಾಗಿ ಹೊರುವುದಕ್ಕೋ ಹೆರುವುದಕ್ಕೋ ಆಸಕ್ತಿಯೇ ಇಲ್ಲದವಳಾಗಿ, ಹಾಗಂತ ಸಮಾಜ ಮುಖದಲ್ಲಿ ಬಂಜೆ ಎಂದು ಕರೆಸಿಕೊಳ್ಳುವುದಕ್ಕೆ ಇಷ್ಟ ಇಲ್ಲದವಳಾಗಿ, ಅದಕ್ಕೆ ನನ್ನ ಪತಿದೇವರನ್ನ ಬೆಟ್ಟು ಮಾಡಿ ತೋರಿಸಿದಾಕೆ ನಾನು. ಅದೇ ಕಾರಣಕ್ಕಲ್ಲವೇ ನನ್ನ ಮತ್ತು ಆತ್ಮದೇವರ ನಡುವೆ ಆಗಾಗ ಜಗಳ ನಡೆದದ್ದು. ಅದೊಂದು ದಿನ ನಮ್ಮಿಬ್ಬರ ಜಗಳ ಎಲ್ಲಿಯವರೆಗೆ ಹೋಯಿತು ಅಂತ ಅಂದ್ರೆ, ಸ್ವತಃ ಪತಿದೇವರಾದಂತಹ ಆತ್ಮದೇವ ನೊಂದು ಮನೆಯನ್ನ ಬಿಟ್ಟು ಹೊರಟು ಹೋದರು. ಹೀಗೆ ಅಂತ ನಾನು ಭಾವಿಸಿ ಕುಳಿತ ಕೆಲವು ದಿನದ ನಂತರ ಮತ್ತೆ ಬಂದರು. ಅಲ್ಲಿಂದ ನಾನು ಆಲೋಚನೆ ಮಾಡಲಿಕ್ಕೆ ಆರಂಭ ಆದದ್ದು. ಅಲ್ಲಿಯವರೆಗೆ ದುಂದುಲಿ ಆಡಿದ್ದೇ ಆಟ. ಆದರೆ ಬರುವಾಗ ಪುಣ್ಯಾತ್ಮ ಹಾಗೇ ಬರಲಿಲ್ಲ. ಪರಮ ಜ್ಞಾನಿಯಾಗಿರುವಂತಹ ಒಬ್ಬ ಋಷಿಮುನಿಯಿಂದ ನಮಗೆ ಮಕ್ಕಳಾಗ್ತದೆ, ಸಂತಾನ ಪ್ರಾಪ್ತಿ ಆಗ್ತದೆ ಎನ್ನುವುದಕ್ಕೆ ಪೂರಕವಾಗಿ ಮಂತ್ರ ಫಲವನ್ನ ತಂದವರವರು ಪ್ರೀತಿಯಿಂದ ಕರೆದು ಕೊಟ್ಟರು. ಇದನ್ನ ಸೇವಿಸಿದೆ ಅಂತಾದರೆ ಖಂಡಿತವಾಗಿಯೂ ನಮಗೆ ಸಂತಾನ ಪ್ರಾಪ್ತಿ ಆಗ್ತದೆ. ನೀನು ನನ್ನನ್ನು ದೂಷಿಸುವಂಥದ್ದು ಇಲ್ಲ, ನಾನು ನಿನ್ನನ್ನು ದೂಷಿಸುವಂಥದ್ದು ಇಲ್ಲ ಎನ್ನುವುದಾಗಿ ಬದುಕಿನ ಆರಂಭದಿಂದ ಅಲ್ಲಿಯವರೆಗೆ ನಾಟಕವನ್ನೇ ಮಾಡಿಕೊಂಡು ಬಂದಂತಹ ನಾನು ಗಂಡನ ಆ ಮಾತನ್ನ ಏಕಾಏಕಿ ತಿರಸ್ಕರಿಸಿದೆ ಅಂತಾದರೆ ಮತ್ತೆ ನನ್ನಲ್ಲೇ ಏನೋ ದೋಷ ಇದೆ ಎನ್ನುವುದು ಪ್ರಕಟವಾಗ್ತದೆ, ಅದಕ್ಕೆ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ಅಲ್ಲಿಯೂ ನಾಟಕ ಮಾಡಿದವಳೇ ನಾನು. ಆ ನಾಟಕದ ಕಾರಣವೇ ಇವತ್ತು ನಾನು ಬೆವರುತ್ತಾ ಇದ್ದೇನೆ. ಅದಲ್ಲ ಅಂತಾದರೆ ಅವರು ತಂದುಕೊಟ್ಟಂತಹ ಆ ಮಂತ್ರಫಲ ನಾನು ಸೇವಿಸಬೇಕಿತ್ತು. ಆದರೆ ಅವರೊಟ್ಟಿಗೆ ನಾನು ಸೇವಿಸ್ತೇನೆ ಅಂತ ತೆಗೆದುಕೊಂಡವಳು ಆಲೋಚನೆ ಮಾಡಿದ್ದು ಬೇರೆ, ಮಾತ್ರ ಅಲ್ಲ ಕಾರ್ಯವೂ ಬೇರೆ. ರಾತ್ರಿಯ ಸಮಯದಲ್ಲಿ ಯಾರಿಗೂ ತಿಳಿಯದ ರೀತಿಯಲ್ಲಿ ನಮ್ಮ ಕೊಟ್ಟಿಗೆಯಲ್ಲಿರುವಂತಹ ಕಪಿಲೆಯ ಹಸುವಿಗೆ ಆ ಹಣ್ಣನ್ನು ನಾನು ತಿನ್ನುವುದಕ್ಕೆ ಕೊಟ್ಟವಳು. ನನಗೆ ಈಗಾಗಲೇ ಹೇಳಿದಂತೆ ಹೊರುವುದಕ್ಕೋ ಹೆರುವುದಕ್ಕೋ ಆಸಕ್ತಿ ಇಲ್ಲದವಳು. ಹಾಗಂತ ನಾನು ಹಣ್ಣನ್ನು ಸೇವಿಸಿದ್ದು ಸುಳ್ಳು ಎನ್ನುವುದು ಆಗಬಾರದು. ಅದನ್ನು ತಿಂದಿದ್ದೇನೆ ಎನ್ನುವ ಕಾರಣಕ್ಕೆ ಆ ಕ್ಷಣದಲ್ಲಿ ನಮ್ಮ ಮನೆಗೆ ಬಂದಂತಹ ತಂಗಿಗೆ ಅದರ ಸಿಪ್ಪೆಯ ಒಂದು ಚಿವುಟಿ, ಆ ಹಣ್ಣಿನ ಚಿವುಟಿ ಸಿಪ್ಪೆಯ ರಸವನ್ನು ಕೊಟ್ಟವಳಿದ್ದೆ. ಪ್ರಕರಣ ಅಲ್ಲಿಗೆ ಮುಗೀತು ಅಂತ ನಾನು ಭಾವಿಸಿದವಳು. ಹಣ್ಣಿನ ಫಲ ಏನೂ ಇಲ್ಲ ಅಂತ ಪತಿದೇವರಲ್ಲಿ ಹೇಳಿದರಾಯಿತು ಅಂತ ಭಾವಿಸಿದವಳು. ಆದರೆ ಕುಳಿತು ಯೋಚಿಸುವಂತಹ ಸನ್ನಿವೇಶ
ಈಗ ಬಂದಿದೆ. ಬಹುಶಃ ಅದಕ್ಕೆ ಹೇಳುವುದು ವಿಧಿ ಲಿಖಿತ ಎನ್ನುವುದಾಗಿ. ಈ ಜಗತ್ತಿನಲ್ಲಿ ನಾವು ನನ್ನದ್ದೇ ಎನ್ನುವ ನಿರ್ಧಾರವನ್ನು ಮಾಡಿದರೆ ದೈವ ಬೇರೊಂದು ರೀತಿಯಲ್ಲಿ ತನ್ನ ಕಾರ್ಯಶೀಲತೆಯನ್ನು ಅದು ಮುಂದುವರಿಸಿಕೊಂಡು ಹೋಗ್ತದೆ ಎನ್ನುವುದಕ್ಕೆ ಅದನ್ನು ಇಳೆಯ ಕೌತುಕ ಅಂತ ಹೇಳಬಹುದು. ಯಾಕೆ ಯಾಕೆ ಮುನ್ನುಡಿ ಏನು ಗೊತ್ತೇ? ಏಕಕಾಲಕ್ಕೆ ಬಸಿರವತ್ತರೋ ಏಕಕಾಲಕ್ಕೆ ಬಸಿರವತ್ತರೋ ಕಾಕತಾಳವೇ ಸರಿ ಸರಿ ಕಾಕತಾಳವೇ ಸರಿ ಸರಿ ಏಕೋ ಎನ್ನಲಿ ತವಕ ಹೆಚ್ಚಿತು ಸಾಕು ಎನ್ನುವ ಪರಿ ಪರಿ ಏಕೋ ಎನ್ನಲಿ ತವಕ ಹೆಚ್ಚಿತು ಸಾಕು ಎನ್ನುವ ಪರಿ ಪರಿ ಆ ಪ್ರಕರಣವೇ ಮುಗಿದು ಹೋಗ್ತದೆ ಎಂದು ಭಾವಿಸಿದಂತಹ ನಾನು ಸುಮ್ಮನಿದ್ದರೆ ಪ್ರಕರಣ ಮುಗಿದು ಹೋಗುವುದಲ್ಲ, ಆರಂಭ ಆಗ್ತಾ ಇದೆ. ಅಂದು ನಮ್ಮ ಮನೆಯಲ್ಲಿದ್ದಂತಹ ನನ್ನ ಸಹಜೆ ಈಗ ವರ್ತಮಾನವನ್ನು ಕೊಟ್ಟಿದ್ದಾಳೆ. ಏನಂತ? ಅಕ್ಕ, ನಾನು ಗರ್ಭ ಧರಿಸಿದ್ದೇನೆ. ಅಚ್ಚರಿಯಾದದ್ದು ನನಗೆ. ನಾನಾದರೂ ಉದ್ದೇಶಪೂರ್ವಕವಾಗಿ ಹೆರಬಾರದು ಹೊರಬಾರದು ಎಂದು ತೀರ್ಮಾನಿಸಿದವಳು. ಆದರೆ ಅವಳ ಬದುಕು ಹಾಗಲ್ಲ. ಅವಳು ಹುಟ್ಟು ಬಂಜೆಯೇ. ಬಂಜೆ ಆಗಿರುವಂತಹ ನನ್ನ ತಂಗಿ ಕೇವಲ ಹಣ್ಣಿನ ಒಂದು ಸಿಪ್ಪೆಯನ್ನು ಸೇವಿಸಿದ ಮಾತ್ರಕ್ಕೆ ಗರ್ಭ ಧರಿಸಿದ್ದಾಳೆ ಎಂಬ ವರ್ತಮಾನವನ್ನು ಕೇಳಿದಾಕ್ಷಣ ಗಲಿಬಿಲಿಗೊಂಡೆ. ಹಾಗಾದರೆ ಅದರಲ್ಲಿ ಸತ್ಯ ಉಂಟು. ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡುವಂಥದ್ದಲ್ಲ. ಮತ್ತೆ ನಾಟಕವನ್ನು ಮಾಡಲೇಬೇಕಾಯ್ತು. ನಾನು ಪತಿದೇವರಲ್ಲಿ ಹೇಳಿದೆ, ಈಗೋ ನೀವು ತಂದು ಕೊಟ್ಟಂತಹ ಫಲವನ್ನು ಸೇವಿಸಿದ ಪರಿಣಾಮ ನಾನು ಗರ್ಭ ಧರಿಸಿದ್ದೇನೆ. ಆದರೆ ಇದು ನನ್ನ ಚೊಚ್ಚಲ ಗರ್ಭವಾದ ಕಾರಣ ನಾನು ತವರ ಮನೆಯಲ್ಲೇ ಇರುತ್ತೇನೆ ಅಂತ. ಆಯಾಸ ಆಗಬಾರದು ನೋಡಿ, ತುಂಬ ಕೆಲಸ ಮಾಡಿ ಮತ್ತೆ ವೈದ್ಯರನ್ನ ಭೇಟಿಯಾಗುವಂತಹ ಅನಿವಾರ್ಯತೆ ಬರ್ತದೆ. ಹಾಗಾಗಿ ನೀವು ಇಲ್ಲೇ ಇರಿ, ನಾನು ಅಲ್ಲಿ ನನ್ನ ಈ ಅವಧಿಯನ್ನು ಕಳೀತೇನೆ ಅಂತ ಹೇಳಿ ತವರ ಮನೆಗೆ ಬಂದದ್ದು. ಮಾತ್ರ ಅಲ್ಲ, ತಂಗಿಯನ್ನು ಕರೆಸಿಕೊಂಡೆ. ಅವಳಿಗೆ ಹೊನ್ನಿನ ಆಸೆಯನ್ನು ತೋರಿ ಹುಟ್ಟಿದ ಮಗುವನ್ನು ನನಗೆ ಕೊಡಬೇಕು ಎಂಬಂತಹ ಒಂದು ಒಪ್ಪಂದವನ್ನ ಮಾಡಿಕೊಂಡೆ. ಲೋಕಮುಖದಲ್ಲಿ ದುಂದುಲಿ ಗರ್ಭ ಧರಿಸಿದ್ದಾಳೆ ಎನ್ನುವಂತಹ ವಿಷಯ, ನಿಜವಾಗಿಯೂ ಗರ್ಭ ಧರಿಸಿದವಳು ಆಕೆ. ಇಲ್ಲೇ ಹೀಗೆ ದಿನ ಕಳೆಯುವ ಆ ಕ್ಷಣಕ್ಕೆ ಮತ್ತೆ ಪತಿದೇವರಿಂದ ಬಂದಂತಹ ಸುದ್ದಿ, ನೀನು ಗರ್ಭ ಧರಿಸಿದ್ದೀಯೇ ಎನ್ನುವ ಸಂತೋಷದ ಜೊತೆಗೆ ಇನ್ನೊಂದು ಸಂತೋಷವನ್ನ ಅನುಭವಿಸ್ತಾ ಇದ್ದೇವೆ ನಾವು. ಏನು ಅಂತ ಕೇಳಿದೆ. ಹುಟ್ಟುವ ಮುಂದಿನ ನಮ್ಮ ಮಗುವಿಗೆ ಅದಕ್ಕೆ ನಿನ್ನ ಹಾಲಿನೊಟ್ಟಿಗೆ ಗೋವಿನ ಹಾಲು ಬೇಕಲ್ಲ. ನಮ್ಮ ಮನೆಯಲ್ಲಿರುವ ಆ ಕಪಿಲೆ ಗೋವು ಈಗ ಗರ್ಭ ಧರಿಸಿದೆ, ಅದೂ ಕೂಡ ಈ ಸಂದರ್ಭದಲ್ಲಿ ಬಸಿರು ಹೊತ್ತಿದೆ ಎನ್ನುವುದಾಗಿ. ಈಗ ನಿಜಕ್ಕೂ ಅಚ್ಚರಿ ಪಡುವಂತಹ ಸನ್ನಿವೇಶ ನನ್ನದ್ದು. ಆ ಹಣ್ಣನ್ನ ಮಂತ್ರಫಲವನ್ನ ನಾನು ಕೊಟ್ಟಂತಹ
ಆ ಕಪಿಲ ಹಸುವು ಕೂಡ ಗರ್ಭ ಧರಿಸಿದೆ. ಹ್ಮ್. ಅದು ಅನೇಕ ವರ್ಷದಿಂದ ನಮ್ಮಲ್ಲಿ ಇದ್ದದ್ದು, ಕರ ಹಾಕಿದ್ದಲ್ಲ ಅದು. ಹ್ಮ್. ಅದೂ ಗರ್ಭ ಧರಿಸಿದೆ. ಹ್ಮ್. ಬಂಜೆ ಆಗಿರುವಂತಹ ತಂಗಿಯು ಗರ್ಭ ಧರಿಸಿದ್ದಾಳೆ. ಏಕಕಾಲದಲ್ಲಿ ಇಬ್ಬರು ಬಸಿರನ್ನು ಹೊತ್ತಿದ್ದಾರೆ. ಹ್ಮ್. ಈಗ ಈಗ ನನ್ನದ್ದು ಇನ್ನು ನಡೆಯುವುದಿಲ್ಲ ಎಂಬಂತಹ ತೀರ್ಮಾನಕ್ಕೆ ಬಂದವಳು ನಾನು. ಹ್ಮ್. ನಾಟಕ ಮಾಡುವುದು ಅನಿವಾರ್ಯ. ಪತಿದೇವರಲ್ಲಿ ಹೇಳಿದ್ದೇನೆ ನಾನು ಗರ್ಭವನ್ನು ಧರಿಸಿದ್ದೇನೆ ಅಂತೇಳಿ. ಹಾಗಾಗಿ ಅಮ್ಮನಲ್ಲಿ ಆರೈಕೆಯನ್ನು ಅನುಭವಿಸುತ್ತಾ ತಂಗಿಯ ಒಟ್ಟಿಗೆ ಈ ತವರು ಮನೆಯಲ್ಲಿಯೇ ದಿನವನ್ನು ಕಳಿತೇನೆ ಮುಂದಿನ ಆ ನವಮಾಸವನ್ನು. ಸರಿಯಿತು ನವಮಾಸ ಅರರೆ ಏನ್ ಅಚ್ಚರಿಯೂ. ಸರಿಯಿತು ನವಮಾಸ ಅರರೆ ಏನಜ್ಜರಿಯೋ. ಕರುವಲ್ಲ ಶಿಶುವು ಧೇನುವಿಗೆ ಕರುವಲ್ಲ ಶಿಶುವು ಧೇನುವಿಗೆ. ಧರೆಯೋಳ್ ಇದು ವಿಭ್ರಮ, ಧರೆಯೋಳ್ ಇದು ವಿಭ್ರಮ. ಕರುವಲ್ಲ ಶಿಶುವು ಧೇನುವಿಗೆ ಧರೆಯೊಳಿದು ವಿಭ್ರಮ. ಅತ್ತಲಾದಿನ ಮುನ್ನ ಕತ್ತಲಾವಧಿಯೊಳಗನು ಎತ್ತಳು ಶಿಶುವ ಮತ್ತಿತ್ತಳು ಸಹಜ ದುಂದುಲಿಗೆ. ಹೆತ್ತಳು ಶಿಶುವ ಮತ್ತಿತ್ತಳು ಸಗಜ ದುಂದುಲಿಗೆ. ಆ ಆ ಅತ್ಯಂತ ಸ್ಪಷ್ಟವಾದದ್ದು ಈಗ. ಅತ್ತಲ ಮುನ್ನ ಕತ್ತಲ ಅವಧಿಯಲ್ಲಿ 4 ದಿನಗಳ ಹಿಂದೆ ನನ್ನ ತಂಗಿ ಗಂಡು ಮಗುವಿಗೆ ಜನ್ಮವನ್ನ ಇಟ್ಟಳು. ಆ ಕ್ಷಣಕ್ಕೆ ವರ್ತಮಾನವನ್ನ ಕೊಟ್ಟದ್ದಾಯಿತು ನಾವು. ದುಂದುಲಿ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದಾಳೆ, ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದಾಳೆ ಎನ್ನುವುದಾಗಿ ಹರ್ಷಗೊಂಡಂತಹ ನಮ್ಮ ಪತಿದೇವರು ಸಂತೋಷದಲ್ಲಿ ಕುಣಿದಿರಬೇಕು. ಆ ಕ್ಷಣಕ್ಕೆ ಅಚ್ಚರಿಯ ಮಾಹಿತಿಯನ್ನ ಕೊಟ್ಟರವರು. ಏನದು? ಮನೆಯಲ್ಲಿರುವಂತಹ ಕಪಿಲೆ ಅದೂ ಕೂಡ ಹೆತ್ತಿದೆ. ನಾವು ಭಾವಿಸಿದ್ದು ಹೀಗೆ, ಏನು ಇದೇ ಕ್ಷಣಕ್ಕೆ ನಮ್ಮ ಕಪಿಲೆ ಕರುವನ್ನ ಹಾಕಿರಬೇಕು ಅಂತ. ಆದರೆ ಹುಟ್ಟಿದ್ದು ಕರುವಲ್ಲ. ಇದೆಂತಹ ವಿಭ್ರಮವಾದದ್ದು, ಇದೆಂತಹ ವಿಶೇಷವಾದದ್ದು ಲೋಕದಲ್ಲಿ. ಕಪಿಲೆ ಹಸುವಿಗೆ ಹುಟ್ಟಿದ್ದು ಮಾನವ ಶಿಶು. ಕೇವಲ ಕಿವಿ ಮಾತ್ರ ಹಸುವಿನ ಆ ಕಿವಿಯಂತೆ ಹೋಲುವುದನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಮಾನವ ಶಿಶುವಂತೆ ಇದೆ ಎನ್ನುವ ಮಾಹಿತಿಯನ್ನ ಕೊಟ್ಟದ್ದು ಮಾತ್ರ ಅಲ್ಲ, ಅದರ ಪೋಷಣೆಯನ್ನ ಮಾಡುತ್ತಾ ಮುಂದಿನ ಕಾರ್ಯಕ್ಕಾಗಿ ಇಲ್ಲಿಯವರೆಗಾಗಿ ಬಂದಿದ್ದಾರೆ. ಇಬ್ಬರು ಸಂತೋಷದಿಂದ ಕೂಡಿ ಮುಂದೇನು ಮಾಡಬೇಕು? ಜೋಡಿ ಮಗುವನು ನೋಡಿ ಹರುಷದಿ, ಜೋಡಿ ಮಗುವನು ನೋಡಿ ಹರುಷದಿ, ಪಾಡಿ ತೂಗುತ್ತ ಆಡಿ ಮುದದಲ್ಲಿ, ಪಾಡಿ ತೂಗುತ್ತ ಆಡಿ ಮುದದಲ್ಲಿ, ಕೂಡಿ ಹೆಸರನು ಮಾಡಿ ನಿಶ್ಚಯ, ಕೂಡಿ ಹೆಸರನು ಮಾಡಿ ನಿಶ್ಚಯ, ರೂಢಿಸಿಟ್ಟರು ಭೇದವಿರದನು, ರೂಢಿಸಿಟ್ಟರು
ಬಿಟ್ಟರು ಭೇದವಿರದೊಲು. ಜೋಡಿ ಮಗುವನ್ನು ನೋಡಿ ಹರುಷದಿ ಪಾಡಿ ತೂಗುತ್ತ ಆಡಿ ಮುದದಲ್ಲಿ ಪಾಡಿ ತೂಗುತ್ತ ಪಾಡಿ ತೂಗುತ್ತ ಆಡಿ ಮುದದಲ್ಲಿ ಈಗ ಸಂಪೂರ್ಣವಾಗಿ ಅರ್ಥ ಆದದ್ದು ನನಗೆ. ಮನೆಯೊಂದರಲ್ಲಿ ಮಕ್ಕಳಿದ್ದರೆ ಆ ಮನೆ ನಂದನ ವನವಂತೆ. ಮಕ್ಕಳ ಆಡುವಿಕೆ, ಅಳುವಿಕೆ, ನಗುವಿಕೆ ಇದನ್ನ ಆಲಿಸುವಂತಹ ಆ ತಾಯಿ, ಹೆತ್ತ ತಾಯಿ ನಿಜವಾಗಿಯೂ ಧನ್ಯತೆಯನ್ನು ಅನುಭವಿಸ್ತಾಳೆ. ಛೆ, ನಾನು ಆ ಭಾಗ್ಯವನ್ನು ಕಳೆದುಕೊಂಡ ನತದುಷ್ಟೇ ಅಂತ ಈಗ ಅನಿಸುವುದು ನನಗೆ. ಆದರೆ ಹೇಳಲಿಕ್ಕೆ ಉಂಟ, ನನ್ನದ್ದೇ ಮಗು ಎನ್ನುವುದಾಗಿ ಹೇಳಿ ಆಗಿದೆ. ನನ್ನ ಯೋಗಕ್ಕೆ ಈ ಮಗುವನ್ನು ಆಡಿಸುವ ಯೋಗವಾರು ಉಂಟಲ್ಲ ಎಂಬ ಭಾವದಿಂದ ಇರುವ ಎರಡೂ ಮಕ್ಕಳನ್ನು ನಾವಿಬ್ಬರು ದಂಪತಿಗಳು ಆನಂದದಿಂದ ಆಡಿದ್ದೇ ಆಡಿದ್ದು, ತೂಗಿದ್ದೇ ತೂಗಿದ್ದು, ಹಾಡಿದ್ದೇ ಹಾಡಿದ್ದು. ಅಷ್ಟು ಸಂತೋಷದಲ್ಲಿ ಈ ಮಕ್ಕಳನ್ನ ಬೆಳೆಸ್ತಾ ಇದ್ದೇವೆ. ತುಂಬ ದಿನದಿಂದ ಆಲೋಚನೆ ಮಾಡ್ತಾ ಇರುವಂತದ್ದು. ಹುಟ್ಟಿದ 10-11 ದಿನಕ್ಕೆ ಆ ಶಾಸ್ತ್ರವನ್ನ ಮಾಡಬೇಕಂತೆ, ನಾಮಕರಣವನ್ನ ಮಾಡಬೇಕು. ಆದರೆ ನಾನು ಪೂರ್ಣ ಗೊಂದಲದಲ್ಲೇ ಇರುವ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ನಾಮಕರಣ ಮಾಡಲಿಲ್ಲ. ಈಗ ಹೆಸರಿಡಬೇಕಲ್ಲ, ಹಾಗಾಗಿ ಇಬ್ಬರು ಕೂಡಿ ನಿರ್ಧರಿಸಿದಂತಹ ಹೆಸರನ್ನ ಈ ಮಕ್ಕಳಿಗೆ ಇಡ್ತೇವೆ. ಹಿರಿಯ ಮಗನು ದುಂದುಕಾರಿಯೇ ಹಿರಿಯ ಮಗನು ದುಂದುಕಾರಿ, ಕಿರಿಯನವನು ಗೋಕರ್ಣಧಾರಿ. ಕಿರಿಯನವನು ಗೋಕರ್ಣಧಾರಿ, ಹಿರಿಯನವನು ದುಂದುಕಾರಿ. ಕಿರಿಯನವನು ಗೋಕರ್ಣಧಾರಿ, ಕಿರಿಯನವನು ಗೋಕರ್ಣಧಾರಿ. ಪರಿಯು ಏನೇ ಇರಲಿ ಎನ್ನುತ್ತ ಹರಸಿ ಬೆಳೆಸಿದರು, ಪರಿಯು ಏನೇ ಇರಲಿ ಎನ್ನುತ್ತ ಗರಸಿ ಬೆಳೆಸಿದರು. ಹಿರಿಯ ಮಗನು ದುಂದುಕಾರಿ, ಕಿರಿಯನವನು ಗೋಕರ್ಣಧಾರಿ. ಪರಿಯು ಏನೇ ಇರಲಿ ಎನ್ನುತ್ತ ಹರಸಿ ಬೆಳೆಸಿದರು, ಪರಿಯು ಏನೇ ಇರಲಿ ಎನ್ನುತ್ತ ಹರಸಿ ಬೆಳೆಸಿದರು. ಮನೆಯವರು ಆಗಾಗ ಆ ಕಾಲದಲ್ಲಿ ಹೇಳಿದ ಮಾತು ಈಗ ನೆನಪಾಗ್ತದೆ. ದುಂದುಲಿ, ಮನೆಯಲ್ಲೊಂದು ಮಗು ಹುಟ್ಟಿದ್ರೆ ನಮ್ಮ ಜಗಳ ನಿಲ್ತದೆ ಮರಾಯಿತಿ ಅಂತ. ಈಗ ಅದು ಆದದ್ದು ಹೌದು. ಮಕ್ಕಳು ಹುಟ್ಟಿದ ಮೇಲೆ ನಮ್ಮಲ್ಲಿ ಪರಸ್ಪರ ಜಗಳವೇ ಇಲ್ಲ ಈಗ. ಹಾಗಾಗಿ ಇಬ್ಬರು ಒಟ್ಟಾಗಿ ನಿರ್ಧರಿಸಿ ನಮ್ಮ ಮಕ್ಕಳಿಗೆ ಏನು ಹೆಸರಿಡಬೇಕು ಎನ್ನುವುದನ್ನ ನಿಶ್ಚಯಿಸಿದ್ದು. ನನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಆತ ಹಿರಿಯವ, 4 ದಿನ ಮುಂಚೆ ಹುಟ್ಟಿದವನವನು. ಅವನಿಗೆ ದುಂದುಕಾರಿ ಎನ್ನುವುದಾಗಿ ನಾಮಕರಣವನ್ನ ಮಾಡಿ ಆಯಿತು. ಹಾಗೆ ನಮ್ಮ ಕಪಿಲೆಗೋವಲ್ಲಿ ಹುಟ್ಟಿದಂತಹ ಕಿರಿಯ ಮಗು ಗೋವಿನಿಂದಲೂ ಹುಟ್ಟಿದ್ದು. ಅವನ ಕಿವಿ ಕೂಡ ಗೋವಿನ ಕರ್ಣದಂತೆಲೆ, ಕಿವಿಯಂತಲೇ ಇರುವುದರಿಂದ ಗೋಕರ್ಣ ಎನ್ನುವುದಾಗಿ ಹೆಸರನ್ನ ಇಟ್ಟಿದ್ದೇವೆ. ಪ್ರೀತಿಯಿಂದ ಗೋವಂಶಿ 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 ಅಂತ ಅವನನ್ನು ಕರೆಯುವುದು. ಗೋವಂಶಿ ಗೋಕರ್ಣ, ಹೀಗೆ ಅವನನ್ನು ಕರೆಯುವುದು. ನೋಡ್ತಾ ನೋಡ್ತಾ ನೋಡುತ್ತಾ ದಿನ ಕಳೀತಾ ಇದೆ. ಮಕ್ಕಳು ಅಂದದಿಂದ ಬೆಳೀತಾ ಇದ್ದಾರೆ.
ಬೇಕಾದ ವಿದ್ಯೆಗಳನ್ನು ಕೊಡಿಸುವ ಎಲ್ಲ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಕಿರಿಯವನು ತುಂಬ ಸಜ್ಜನ ಅಲ್ಲ, ಬದಲಾಗಬಹುದು, ಗೊತ್ತಿಲ್ಲ. ತಂದೆ ತಾಯಿಯನ್ನ ಕಂಡರೆ, ಬೇರೆಯವರನ್ನ ಕಂಡರೆ ಅತ್ಯಂತ ಸೌಜನ್ಯದಿಂದ ತನ್ನ ವರ್ತನೆಯನ್ನ ಮಾಡುವ ಜೊತೆಗೆ ಯಾವ ವೇದ ಪುರಾಣ ಶಾಸ್ತ್ರಗಳನ್ನು ಕೇಳಿದ್ರು ಅತ್ಯಂತ ಆಸಕ್ತಿಯಿಂದ ಆಲಿಸುವ ಮನಸ್ಸುಳ್ಳು ಅವನಿಗೆ ಉಂಟು. ಇವನು ಸ್ವಲ್ಪ ಹೆಚ್ಚು ತನ್ನ ಬೇರೆ ರೀತಿಯ ವರ್ತನೆಯನ್ನು ತೋರುವಂತಹ ಮನಸ್ಥಿತಿ. ಇದೊಂದು ಕಾರ್ಯ. ಭೇದ ಮಾಡುವುದಿಲ್ಲ. ಮಕ್ಕಳಲ್ಲಿ ಆ ಭಾವನೆ ಇರಬಹುದು. ದೊಡ್ಡವರಾದ ಮೇಲೆ ಒಳ್ಳೆಯವರೇ ಆಗಿರ್ತಾರೆ ಎಂಬ ಭಾವನೆಯಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಭೇದ ಮಾಡದೆ ಅವರನ್ನ ಬೆಳೆಸಿದ್ದೇವೆ. ಎತ್ತರ ಆಗ್ತಾ ಇದ್ದಾರೆ. ನೋಡೋಣ. ಹೆತ್ತಗಸುವನು ಮುಟ್ಟಿ ನಮಿಸಿ ಹೆತ್ತಗಸುವನು ಮುಟ್ಟಿ ನಮಿಸುತ್ತ ಹೊತ್ತ ಜನನಿಯ ಪಾದ ಕೆರಗಿದ ಹೊತ್ತ ಜನನಿಯ ಪಾದ ಕೆರಗಿದ ಅತ್ತ ಎನ್ನನು ಎತ್ತಿ ಆಡಿದೆ ಅತ್ತ ಎನ್ನನು ಎತ್ತಿ ಆಡಿದೆ ಮತ್ತೆ ಋಣವದು ತೀರದೋ ಮಾತೆ ಋಣವದು ತೀರದೋ ಋಣವದು ತೀರದೋ ಎತ್ತಿಯಾಡಿದೆ ಮತ್ತೆ ಋಣವದು ತೀರದು ಪ್ರಪಂಚ ಎಲ್ಲವೂ ನನ್ನನ್ನು ಗುರುತಿಸುವ ಹಾಗೆ ನಾನು ಆತ್ಮದೇವ ಹಾಗೂ ದುಂದುಲಿಯರ ಮಗ. ನನಗೆ ನಾನು ಯಾರು ಅಂತ ಗೊತ್ತಿದೆ, ಹತ್ತಿರದಲ್ಲಿ ಇರುವವರಿಗೆಲ್ಲ ಗೊತ್ತಿದೆ. ಏನು ಇದು ಅಂತ ಅರ್ಥ ಆಗಬೇಕಾದ್ರೆ ಕೆಲವು ವರ್ಷಗಳಷ್ಟು ಹಿಂದಕ್ಕೆ ನಾವು ಹೋಗಬೇಕು. ಆತ್ಮದೇವನ ಮನೆಯ ಕೊಟ್ಟಿಗೆಯಲ್ಲಿದ್ದಂಥ ಒಂದು ಹಸುವಿನ ಹೊಟ್ಟೆಯಲ್ಲಿ ಹುಟ್ಟಿ ಬಂದವ ನಾನು. ಈ ಒಂದು ಸಂಗತಿ ಸಾಧ್ಯವಿದೆಯೇ? ಪ್ರಪಂಚಕ್ಕೆಲ್ಲ ಆಶ್ಚರ್ಯ. ಏನೇನೋ ವಿಚಿತ್ರಗಳು ಪ್ರಪಂಚದಲ್ಲಿ ಆಗಾಗ ಘಟಿಸುವುದು ಉಂಟು. ಹಾಗೆ ಹಸುವಿನ ಹೊಟ್ಟೆಯಲ್ಲಿ ಒಂದು ಮಾನವ ಶಿಶು ಹುಟ್ಟಿದೆ ಎನ್ನುವುದನ್ನು ಕೇಳಿ ತಂಡೋಪತಂಡವಾಗಿ ಆತ್ಮದೇವನ ಮನೆಗೆ ಬಂದು ನೋಡಿ ಹೋದವರಂತೆ. ಕೆಲವರೆಲ್ಲ ಮೊದಲು ನಂಬಲಾರದೆ ತಾವೇ ಪ್ರತ್ಯಕ್ಷ ನೋಡಬೇಕು ಎನ್ನುವ ಕುತೂಹಲದಿಂದ ಬಂದು ನೋಡಿ ನೋಡಿ ಹೋಗ್ತಾ ಇದ್ರಂತೆ. ಹಸುವಿನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಹೌದು ಅಂತ ಹೇಳಲಿಕ್ಕೆ
ಸಂಕೇತವಾಗಿ ನನ್ನ ಕಿವಿಗಳೆರಡೂ ಹಸುವಿನ ಕಿವಿಗಳ ಹಾಗೆ, ಗೋವಿನ ಕಿವಿಗಳ ಹಾಗೆ. ಆದ್ದರಿಂದಲೇ ನನ್ನನ್ನು ಕರೆಯಲಿಕ್ಕೆ ತಂದೆ ತಾಯಿಗಳ ಬೇರೆಗೆ ಹೆಸರನ್ನು ಹುಡುಕುವ ಅವಶ್ಯಕತೆ ಬೀಳಲಿಲ್ಲ. ಗೋಕರ್ಣ, ಗೋವಿನ ಹಾಗೆ ಕಿವಿಯನ್ನು ಉಳ್ಳವ ಅಂತ. ಹಾಗಂತ ಹಸುವಿನ ಹೊಟ್ಟೆಯಲ್ಲೇ ಹುಟ್ಟಿ ಬಂದ ಕಾರಣಕ್ಕಾಗಿಯೂ ಗೋವಂಶಿ. ಹಾಗಂತ ನನ್ನನ್ನು ಮುಂದೆ ಕೊಟ್ಟಿಗೆಯಲ್ಲಿ ಕಾಣಲಿಲ್ಲ, ಮನೆಯೊಳಗೆ ಕಂಡರು. ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಹಾಗೆ ನನ್ನನ್ನು ಸಾಕಿ ಸಲಹಿ ಬ್ರಾಹ್ಮಣ ಕುಮಾರನಿಗೆ ಆಗಬೇಕಾದಂಥ ಎಲ್ಲ ಸಂಸ್ಕಾರಗಳನ್ನು ಕೂಡ ನನಗೆ ಕಾಲ ಕಾಲಕ್ಕೆಲ್ಲ ಒದಗಿಸಿದ್ದಾರೆ. ಉಪನಯನ ಸಂಸ್ಕಾರ ಆಗಿದೆ, ವೇದಾಧ್ಯಯನವನ್ನು ಮಾಡಲಿಕ್ಕೆ ನನಗೆ ಬೇಕಾದಂತಹ ಅವಕಾಶ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಆದರೂ ಒಳಗಿಂದೊಳಗೆ ಒಂದು ಭಾವನೆ ಇದ್ದೇ ಇರ್ತದೆ, ಇವರ ಮಗ ನಾನಲ್ಲ, ಆದರೆ ಮಗ ನೆನೆಸಿದ್ದೇನೆ ಅಂತ. ಹಾಗೆ ಮಗನಲ್ಲದ ಮಗನೆನಿಸಲಿಕ್ಕೆ ಎಷ್ಟೋ ಶಾಸ್ತ್ರೀಯವಾದಂಥ ಕಾರಣಗಳು ಸಿಗುತ್ತವೆ. ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗ ಔರಸ ಪುತ್ರ ಹೇಗೋ ಹಾಗೆಯೇ ಆಪತ್ಕಾಲದಲ್ಲಿ ಯಾರಾದರೂ ನಮ್ಮನ್ನು ರಕ್ಷಣೆ ಮಾಡಿದರೆ, ಪ್ರಾಣ ರಕ್ಷಣೆ ಮಾಡಿದರೆ ನಾವು ಅಂಥವರ ಮಗ ಅಂತಲೇ ಭಾವಿಸಿಕೊಳ್ಳಬೇಕಂತೆ. ಆಮೇಲೆ ನಮಗೆ ಬೇಕಾದಂತಹ ಪಾಲನೆ, ಪೋಷಣೆ ಇತ್ಯಾದಿ ಕೊಟ್ಟವರನ್ನು ಕೂಡ ನಾವು ತಂದೆ ತಾಯಿಗಳ ಹಾಗೆ ನೋಡಬೇಕು ಅಂತ ಶಾಸ್ತ್ರೀಯವಾದಂತಹ ಕ್ರಮ. ಇನ್ನು ಹೆಣ್ಣಾದವಳಿಗೂ ಕೂಡ ಮಕ್ಕಳನ್ನು ಹೀಗೇ ಪಡೆಯಬೇಕು ಔರಸ ಪುತ್ರ ಎನ್ನುವ ಒಂದೇ ಮಾರ್ಗವೇ ಅಲ್ಲ, ಇನ್ನು ಅನೇಕ ರೀತಿಯಾಗಿ ಕೂಡ ಮಕ್ಕಳನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಸಾಧ್ಯತೆಗಳ ನಡುವೆ ಒಂದು ಸಂಕೀರ್ಣವಾಗಿ ನನ್ನ ಜನನ ಈ ಮನೆಯಲ್ಲಿ. ಹಾಗಂತ ನನಗೆ ಭಾವನೆಯಲ್ಲಿ ಯಾವುದು ತೊಡಕಾಗಲಿಲ್ಲ. ನನ್ನನ್ನು ಪ್ರಪಂಚಕ್ಕೆ ತಂದಂತಹ ಆ ಹಸು ಅದು ನನ್ನ ತಾಯಿ. ನಿತ್ಯ ವಿಧಿಯಾಗಿ ಅದನ್ನು ನಾನು ನಮಸ್ಕರಿಸಿಯೇ ನನ್ನ ಜೀವನವನ್ನು ಆರಂಭಿಸ್ತೇನೆ, ಅಂದಿನ ದಿನಚರಿಯನ್ನು. ಆಮೇಲೆ ಮನೆಯೊಳಗೆ ಇರ್ತಕ್ಕಂತಹ ತಾಯಿ ದುಂದುಲಿ, ಅವಳನ್ನೂ ನಮಸ್ಕರಿಸ್ತೇನೆ. ಒಬ್ಬಳು ಹೆತ್ತವಳು, ಮತ್ತೊಬ್ಬಳು ಬೆಳೆಸಿದವಳು. ಒಬ್ಬಳು ಹಾಲನ್ನು ಕುಡಿಸಿದವಳು, ಮತ್ತೊಬ್ಬಳು ಹಾಲನ್ನು ಕುಡಿಸದೇ ಇದ್ದರೂ ತಾಯಿ ಎನಿಸಿದವಳು. ಮಾತೃತ್ವದ ನೆಲೆ ಅಂತ ಹೇಳುವುದು ಬಹಳ ವಿಶಾಲವಾದದ್ದು. ಮುಖ್ಯವಾಗಿ ಪ್ರಪಂಚಕ್ಕೆ ನಾವು ಬೇಕು, ಅದು ಮಾತೃತ್ವದ ಮೂಲ ಸಂಕಲ್ಪ. ಅದು ನನ್ನನ್ನು ಪ್ರಪಂಚಕ್ಕೆ ತಂದಂತಹ ಆ ಹಸು ಎನ್ನುವಂಥ ತಾಯಿಯಲ್ಲಿಯೂ ಇದೆ. ನನ್ನನ್ನು ಪ್ರಪಂಚಕ್ಕೆ ತರಬೇಕು ಅಂತ, ತಂದಂತಹ ನನ್ನನ್ನು ಉಳಿಸಬೇಕು ಅಂತ ಈ ತಾಯಿಯಲ್ಲಿಯೂ ಇದೆ. ಯಾರ ಋಣವನ್ನೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಿನಚರಿಯಂತೆ ತಾಯಿ ಹಸುವಿಗೆ ನಮಸ್ಕರಿಸಿ ಆಯಿತು, ಮನೆಯೊಳಗಿನ ಈ ತಾಯಿಗೆ ನಮಸ್ಕರಿಸಿ ಆಯಿತು. ವೇದಾಧ್ಯಯನ ಮಾಡ್ತೇನೆ, ಪೂಜೆ ಪುನಸ್ಕಾರಗಳಲ್ಲಿ ತೊಡಗ್ತೇನಾದರೂ ಈ ದೇವರಿಗಿಂತ ನನಗೆ ಇನ್ಯಾರೂ ದೇವರಲ್ಲ, ಇವರೇ ದೇವರು, ಇವರೇ ದೇವರು ನನಗೆ. ಹೆತ್ತ ತಾಯಿಯ ಕತ್ತ ಕಡಿಯುವೆ, ಕತ್ತಿಯ ಎತ್ತಿ ದುಷ್ಟನು ಕೆಟ್ಟ ಕಾರ್ಯದ ಇಟ್ಟ ಹೆಜ್ಜೆಯಾದರೆ ಏನೆಂಬೆ. ಹುಟ್ಟುತ್ತ ಯಾರು ಕೆಟ್ಟವರಲ್ಲ, ಕೆಲವರು ಕೆಟ್ಟವರಾಗುವುದು, ಕೆಲವರನ್ನು ಕೆಟ್ಟವರನ್ನಾಗಿ ಮಾಡುವುದು. ನನಗೂ ಆ ದಾರಿಯಲ್ಲಿ ಆಸಕ್ತಿ ಇತ್ತೋ ಏನೋ. ಬೆಳೆಸುತ್ತಾ ಇರುವಾಗ ಆಡಿದ ಮಾತುಗಳು, ಇವನು ಕೆಟ್ಟ ದಾರಿಯಲ್ಲಿದ್ದಾನೆ. ಬಹುಶಃ ನನಗೆ ಅದೇ ದಾರಿ ಸರಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಕೆಲವರನ್ನು ನೀವು ಬಹಳ ಒಳ್ಳೆಯವ ಅಂತ ಹೇಳ್ತಾ ಹೋದ್ರೆ, ಅವ ಒಳ್ಳೆಯವನಾಗದೇ ಇದ್ದರೂ ಆ ಒಂದು ತೋರಗಾಣಿಕೆಯನ್ನು ಬೇಕಾಗುವುದು ಅವನಿಗೆ ಅನಿವಾರ್ಯ. ಆವಾಗ ಒಳ್ಳೆಯ ಮಾರ್ಗದಲ್ಲಿ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾನು ಹುಟ್ಟಿದ ಕ್ಷಣದಲ್ಲಿ ನನ್ನ ಮೇಲೆ ಯಾವ ಶತ್ರುತ್ವವೋ ಇವರಿಗೆ ಗೊತ್ತಿಲ್ಲ. ಕಂಸನ ಕತೆ ಕೇಳಿದ್ದೀರಾ ನೀವು? ಕಂಸನದ್ದೇನು ತಪ್ಪುಂಟಲ್ಲಿ? ಏನೂ ತಪ್ಪಿಲ್ಲದೆ ಕಂಸ ಕೆಟ್ಟವನು ಎಂಬುದಾಗಿ ತಂದೆ ತಾಯಿಗಳು ತಿರಸ್ಕಾರ ಮಾಡಿದರು. ಕಂಸನಿಗೆ ಏನು ಶಕ್ತಿ ಸಾಮರ್ಥ್ಯ ಇರಲಿಲ್ವಾ, ಅಥವಾ ಅವನಿಗೆ ರೂಪ ಇರಲಿಲ್ವಾ, ವಿದ್ಯೆ ಇರಲಿಲ್ವಾ? ಅವನಿಗೆ ಎಲ್ಲ ಇತ್ತು.
ಆದರೆ ತಂದೆ ತಾಯಿ ತಾವು ಮಾಡಿದ ತಪ್ಪಿಗಾಗಿ ಅವನನ್ನು ತಿರಸ್ಕಾರ ಮಾಡಿದರು. ನಾನೇನು ತಪ್ಪು ಮಾಡಿದ್ದೇನೆ ಅಂತ ಇವರು ನನಗೆ ತಿರಸ್ಕಾರ ಮಾಡ್ತಾ ಇದ್ದಾರೆ. ಹೇಳಲಿಕ್ಕೆ ಆತ್ಮದೇವ ತಂದೆ, ದುಂದುಲಿ ತಾಯಿ, ಪ್ರಪಂಚ ಮಾತ್ರಕ್ಕಷ್ಟೇ. ಒಳಗೆ ನನ್ನನ್ನು ನೋಡುವುದು ಇವರು ಹೀಗೆ. ಅದರಲ್ಲಿ ಹಿರಿಯ ಮಗ ಆಗಿ ಹುಟ್ಟುವುದು ಬಹಳ ಕಷ್ಟ ನೋಡಿ. ಮನೆಯ ಹೊರಗಡೆ ಎಲ್ಲ ಕೆಲಸದ ಜವಾಬ್ದಾರಿ ಇದ್ರೆ ಅದು ಹಿರಿಯ ಮಗನಿಗೆ. ಅವನು ಅಪ್ಪ ಅಮ್ಮನಿಗೆ ಕಣ್ಣಿಗೆ ಕಾಣಿಸುವುದಿಲ್ಲ. ಅವ ಮನೆಯಲ್ಲಿದ್ದ ಕಿರಿಯ ಮಗ ಅಪ್ಪ ಅಮ್ಮ ಅಪ್ಪ ಅಮ್ಮ, ಹೋಗುವುದು, ಕಾಲಿ ನಮಸ್ಕಾರ ಮಾಡುವುದು, ಹೇಳುವುದು. ನೋಡಿದವರಿಗೆ ಅಪ್ಪ ಅಮ್ಮನಿಗೆ ನಮ್ಮ ಮಗ ಎಷ್ಟು ಒಳ್ಳೆಯವ, ಹೊತ್ತಿಗೆ ನಮ್ಮ ಕಾಲಿಗೆ ಬೀಳುತ್ತಾನೆ. ಅವ ಹಿರಿಯ ಮಗ ನೋಡು, ಹೊರಗಡೆ ಹೋಗೋದು, ಏನು ಮಾಡುವುದಿಲ್ಲ, ಇವಾಗ ದುಡಿಯುವುದು ಅದು ಗೊತ್ತಾಗುವುದಿಲ್ಲ. ಹಾಗೆ ಬರುತ್ತಾ ನನಗೆ ಅನ್ನಿಸ್ತಾ ಇದೆ, ತಾಯಿಯ ಮೇಲೆ ಸಿಟ್ಟು ನನಗೆ. ತಾಯಿಯನ್ನು ಕೊಚ್ಚಿ ಕಡಿದು ಹಾಕಬೇಕನ್ನೋಷ್ಟು ಸಿಟ್ಟು ನನಗೆ. ಅಷ್ಟು ಮಾಡಿದ್ದಾಳೆ ಅವಳು. ಇಲ್ಲದಿದ್ರೆ ನಮ್ಮಪ್ಪ ಒಮ್ಮೆ ನಮ್ಮ ಮನೆಯನ್ನು ಬಿಟ್ಟು ಹೋದವ, ಇವಳ ಕಾಟ ಸಹಿಸ್ಲಿಕ್ಕಾಗದೆ, ಇನ್ನು ಹೆಂಡತಿಯ ಕಾಟ ನನಗೆ ಬೇಡ ಅಂತ ಮತ್ತೆ ಬರಲಿಲ್ಲ. ಮತ್ತೆ ಬಂದ. ಅಲ್ಲಿ ಯಾರೋ ಒಂದು ಹಣ್ಣು ಕೊಟ್ಟರಂತೆ, ತೆಗೆದುಕೊಂಡು ಬಂದು ಮತ್ತೆ ಸುಖ ದಾಂಪತ್ಯ ಏನೋ ಒಂದು ದಾಂಪತ್ಯ ನಡೆಯಿತು. ನಾವು ಹುಟ್ಟಿಕೊಂಡೆವು. ಆಮೇಲೆ ಮತ್ತೆ ಅವ ಈಗ ಇಲ್ಲ. ಅಷ್ಟಿದ್ರು ಹಣ್ಣು ಕೊಟ್ಟು ಹೋದ. ಅದೊಂದು ಒಳ್ಳೆ ಮನುಷ್ಯ, ನಮ್ಮ ಹಾಗೆ ಒಳ್ಳೆ ಗುಣ ಅವನದ್ದು. ಇವಳು ನೋಡಿದ್ರೆ ಇಂಥವಳು, ಇವಳೇನು ಮಾಡಿದ್ಲು, ಅವನನ್ನು ತಿರಸ್ಕಾರ ಮಾಡಿದಳು. ಮತ್ತೆ ಅವನು ಊರು ಬಿಟ್ಟು ಹೋದ. ಅಪ್ಪ ಊರು ಬಿಟ್ಟು ಹೋದ ಅಂತೇಳಿ ನಾನು ಬಿಟ್ಟು ಹೋಗೋವಲ್ಲ. ಮತ್ತೆ ನಾನು ಹೆಚ್ಚಿದ್ರೆ ಇವಳು ತಲೆ ಕಡಿದು ಬಿಟ್ಟೆನು ನಾನು. ಆ ಮಟ್ಟಿಗೆ ನನಗೆ ಅವಳ ಮೇಲೆ ಸಿಟ್ಟು. ಏನು ಮಾಡೋಣ ಹೇಳಿ? ಇದಕ್ಕೆಲ್ಲ ಒಂದು ಮೂಲ ಕಾರಣ ಉಂಟು. ಅವ ಒಬ್ಬ ಇದ್ದಾನಲ್ಲ, ಬಾರಿಯವನಿಗೆ ಜ್ಞಾನ ಗರ್ವವು, ಬಾರಿ ಅವನಿಗೆ ಜ್ಞಾನ ಗರ್ವವು. ದೂರ ತಳ್ಳಿ ಸಾರಿ ಹೇಳುವೆ ಬದುಕು ಎನ್ನುತ್ತ ದೂರ ತಳ್ಳಿ. ಇಷ್ಟಕ್ಕೂ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಅವ ಒಬ್ಬ ಇದ್ದಾನೆ, ಕೊಟ್ಟಿಗೆಯಲ್ಲಿ ಹುಟ್ಟಿದವ. ಕೊಟ್ಟಿಗೆಯಲ್ಲಿ? ಹೌದು, ಗೋವಂಶಿ. ಅವ ಹುಟ್ಟಿದ್ದು ಕೊಟ್ಟಿಗೆಯಲ್ಲಿ. ಎಷ್ಟು ಜನ ನೋಡ್ಲಿಕ್ಕೆ, ಇಂಥದ್ದಕ್ಕೆಲ್ಲ ಜನ ಉಂಟು ನೋಡಿ. ನಮ್ಮಂತ ಒಳ್ಳೆಯವರ ಅವತಾರ ಎತ್ತಿದ್ರೆ ಅದನ್ನು ನೋಡುವವರೇ ಇಲ್ಲ. ಈ ಆಕಳಿನಲ್ಲಿ ನಾಯಿಗೋ ಇಂಥದ್ದಕ್ಕೆಲ್ಲ ಹುಟ್ಟಿದವರು ನೋಡ್ಲಿಕ್ಕೆ ಬಹಳ ಜನ ಬರಲಿಕ್ಕೆ. ನಿಮ್ಮ ಮನೆಯಲ್ಲಿ ಒಂದು ನಾಯಿ ಒಳ್ಳೆ ಮರಿ ಹಾಕಿದ್ರೆ ಸಾಕು, ಎಷ್ಟು ಚಂದ ಇದೆ ನೋಡ್ಲಿಕ್ಕೆ ಜನ ಬರ್ತಾರೆ. ಹಾಗೆ ಇವನನ್ನು ನೋಡ್ಲಿಕ್ಕೆ ಜನ. ಇಂಥ ಇವನೇ ನನಗೆ ವೈರಿ ಅಂತ ನನಗೆ ಅನ್ನಿಸುವುದು. ಯಾಕೆ? ನನಗೆ ಅವನಿಗೆ ಹೋಲಿಕೆ ಮಾಡುವುದು. ಇವ ಹಾಗೆ, ಇವರು ಹೀಗೆ. ನಿಜವಾಗಿಯೂ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವನು ಯಾರು ಹೇಳಿ? ಜಾಣನಾದವ. ಏನು, ಅವನಿಗೆ ಜೀವನ ಪಾಠ ಇರುವುದಿಲ್ಲ. ಗುರುಗಳು ಹೇಳಿದಷ್ಟನ್ನು ಕಲಿತುಕೊಳ್ಳುವುದು, ಅಷ್ಟನ್ನು ಬಾಯಿಪಾಠ ಒಪ್ಪಿಸುವುದು, ಉತ್ತೀರ್ಣ ಆಗುವುದು. ಮೊದಲನೇ ಸ್ಥಾನ ಅವನಿಗೆ. ಆದರೆ ನಿಜವಾದ ಬುದ್ಧಿವಂತ ಗುರುಗಳು ಹೇಳಿದ್ದನ್ನು ಯೋಚನೆ ಮಾಡ್ತಾನೆ, ಹೌದೋ ಸುಳ್ಳು ಅದು ಅಂತ ಯೋಚನೆ ಮಾಡಿಕೊಂಡು ಅವನು ಜೀವನ ಪಾಠವನ್ನು ಅದರಿಂದ ಕಲಿತಾನೆ. ಇವನಿಗೆ ನಾವು ಅದು ಎರಡನೆಯವರ ನಾವು ಅವರು ಹೇಳಿದ ಕಲಿತುಕೊಳ್ಳೋದು ಮಾತ್ರ ಅಲ್ಲ, ಕಲಿತುಕೊಳ್ಳೋದು ಎಷ್ಟು ಉಂಟು ಅಂತ ನೋಡುವವರು. ನನಗೆ ಒಂದು ಪ್ರಶ್ನೆ ಕೇಳಿದ್ರು ಗುರುಗಳು, ನನಗೂ ಅವನಿಗೆ ಇಬ್ಬರಿಗೂ ಕೇಳಿದ ಪ್ರಶ್ನೆ, ಬುದ್ಧಿ ಎಲ್ಲಿರ್ತದೆ ಮಕ್ಕಳೇ? ಅವ ಹೇಳಿದ ಮಾತು, ಬುದ್ಧಿ ಇರುವುದು ತಲೆಯಲ್ಲಿ. ನನಗೆ ಕೇಳಿದ್ರು ಅದೇ ಪ್ರಶ್ನೆ, ಎಲ್ಲಿ ಉಂಟು ನಿನಗೆ ಬುದ್ಧಿ? ಬುದ್ಧಿ ಇರುವುದು ಬೆನ್ನಿನಲ್ಲಿ ಅಂತ ನಾನು ಹೇಳಿದೆ. ಯಾಕೆ ಬೆನ್ನಿನಲ್ಲಿ? ಬೆನ್ನಿನಲ್ಲಿ ಯಾಕೆ?
ಈಗ ಒಬ್ಬ ಬುದ್ಧಿವಂತ ಕೆಲಸವನ್ನು ಮಾಡಿದರೆ ಅವನಿಗೆ ಏನು ಹೇಳುತ್ತಾರೆ, ಬೆನ್ನು ಚಪ್ಪರಿಸಿದರು, ತಲೆ ಚಪ್ಪರಿಸಿದರು ಅಂತ ಹೇಳುವುದಿಲ್ಲ, ಬೆನ್ನು ಚಪ್ಪರಿಸಿದರು ಅಂದ್ರೆ ಅರ್ಥ ಏನು, ಬೆನ್ನಿನಲ್ಲಿ ಬುದ್ಧಿ ಉಂಟು ಅಂತ ನಮ್ಮಂತವ್ರು ಯೋಚನೆ ಮಾಡುವುದು. ಇವರು ಗುರುಗಳು ಹೇಳಿಕೊಟ್ಟಿದ್ದಾನೆ ಇವರು ಹೇಳುವುದು. ಯಾಕಂದ್ರೆ ನಿಮಗೂ ಬೆನ್ನಲ್ಲೇ ಉಂಟೆ, ನಮಗಲ್ಲ, ಎಲ್ಲರಿಗೂ ಇರುವುದೇ ಬೆನ್ನು. ನಿಮಗೆ ಬೆನ್ನು ಚಪ್ಪರಿಸುವುದಲ್ಲ, ತಲೆ ಚಪ್ಪರಿಸ್ತಾರ. ಹಾಗಿದ್ರೆ ಅರ್ಥ ಏನು, ಬುದ್ಧಿ ಇರುವುದು ಅಲ್ಲಿ ಅಂತ ನಾವು ಹೇಳುದು. ನಮಗೆ ಹೊಳೆಯುವುದು ಇಂಥದ್ದು. ಅಂತ ಬುದ್ಧಿವಂತ ಇವ ಬಹಳ ಜ್ಞಾನಿ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಹೇಳುವುದೆಲ್ಲ ಅಂಥದ್ದು. ಯಾರು ಜ್ಞಾನಿಗಳು ಗೊತ್ತುಂಟು, ಪ್ರಪಂಚದಲ್ಲಿ ಯಾರಿಗೂ ಅರ್ಥವಾಗದೇ ಇದ್ದಂತೆ ಯಾರು ಮಾತಾಡ್ತಾರೋ ಅವರು ತುಂಬಾ ಜ್ಞಾನಿಗಳು. ಯಾಕೆ ಅವರಿಗೆ ಅರ್ಥ ಆಗುವುದಿಲ್ವಲ್ಲ. ಹಾಗೆ ಇವನಾಡುವ ಮಾತುಗಳು ಯಾರಿಗೂ ಅರ್ಥ ಆಗುವುದಿಲ್ಲ. ಹಾಗೆ ಇವತ್ತು ದೊಡ್ಡ ಜ್ಞಾನಿ ಅಂತ ಅನಿಸಿಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ಇವನಿಗೆ ನಮಗೆ ಹೋಲಿಕೆ ಮಾಡಿ ನನ್ನನ್ನು ತುಚ್ಚೀಕಾರ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಬಿಟ್ಟದ್ದೇ ತಪ್ಪಾಯ್ತು. ನಾನು ಹಿರಿಯ ಮಗ, ಇವ ಕೊಟ್ಟಿಗೆಯಲ್ಲಿ ಹುಟ್ಟಿದ ಮಗ, ಇವನಿಗೆ ನಾನು ಬೆಲೆ ಕೊಡಬೇಕಾ? ಹೋಗಿ ಅವನನ್ನು ಕೇಳ್ತೇನೆ, ಅವನನ್ನು ನೂಕುತ್ತೇನೆ. ಇಲ್ಲಿ ಎಲ್ಲ ಅಣ್ಣಯ್ಯ, ಏನೋ ಪದ್ಮಾಸನ ಬರೆದಿದ್ದೀಯ? 3 ಹೊತ್ತದೇ ಕೆಲಸ ನಿನಗೆ? ಇದೆ. ಹೌದು, ಜಪ ಮಾಡುವುದು, ತಪ ಮಾಡುವುದು, ಅಪ್ಪ ಅಮ್ಮ ಕಂಡುಕೊಳ್ಳೋದು, ನಮಸ್ಕಾರ ಮಾಡೋದು. ದೇವರವರು ಜೀವನದ ಪಾಠ ಚೆನ್ನಾಗಿ ಕಲ್ತಿದ್ದೀಯ. ದೇವರಲ್ವೇ ಅವರು? ದೇವರು ಎಂತ ದೇವರು? ದೇವರೆಂಬೀರಿ ಏತಕ್ಕೆ ದೇವರೆಂಬೀರಿ ಏತಕ್ಕೆ ದೇವರೆಂಬೀರಿ 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 ಏತಕ್ಕೆ ಹೆತ್ತವರನ್ನು ಜೀವ ನೀಡಿದ ಸ್ವಾರ್ಥಕ್ಕೆ ಹೆತ್ತವರನ್ನು ಜೀವ ನೀಡಿದ ಸ್ವಾರ್ಥಕ್ಕೆ ಎಂಬುದೇ ಮಿಥ್ಯ, ಪ್ರೇಮ ಎಂಬುದೇ ಮಿಥ್ಯ, ಕಾಮ ಎಂಬುದೇ ಸತ್ಯ, ಕಾಮ ಎಂಬುದೇ ಸತ್ಯ. ನೇಮ ಏತಕ್ಕೆ ಹೇಳಿಕೆ, ನೇಮ ಏತಕ್ಕೆ ಹೇಳಿಕೆ. ಹೇಳಿಕೆ ದೇವರೆಂಬೀರಿ ಏತಕ್ಕೆ ಹೆತ್ತವರನ್ನು ಜೀವ ನೀಡಿದ ಸ್ವಾರ್ಥಕ್ಕೆ. ಅವರೇ ದೇವರು ನಮಗೆ. ಹೇಗೆ ದೇವರು? ದೇವರು ಅಂತಂದ್ರೆ ಹೇಗೆ ಅಂತ ಬೇಡವಾ? ಒಟ್ಟಾರೆ ಮೇಲೆ ದೇವರು ದೇವರು ಅಂತ ಹೇಳಿ ಇದೆಲ್ಲ ಯಾರಿದ್ದು ಗೊತ್ತುಂಟ? ಯಾರಿಗೆ ಸಾಹಸದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅವಾಗ ಕಂಡ ಕಲ್ಲುಗಳಿಗೆಲ್ಲ ನಮಸ್ಕಾರ ಮಾಡುವುದು, ದೇವರು ದೇವರು ಅಂತ ಹೇಳಿ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವುದು. ಇವರು ದೇವರು ಅಂತ ಆಗಬೇಕಾಗಿದ್ರೆ ನಿನ್ನ ಲೆಕ್ಕದಲ್ಲಿ ಅವರು ನಿನ್ನ ಪಡೆದಿದ್ದಾರೆ.
ಎಂಬ ಕಾರಣಕ್ಕಾಗಿಯೇ ನೀನು ದೇವರು ಅಂತ ಹೇಳುವುದಾದ್ರೆ ನಿನ್ನ ಪಡೆಯುವ ಉದ್ದೇಶದಿಂದ ಏನು ಅವರು ಮದುವೆಯಾದದ್ದಲ್ಲ. ಗಂಡು ಹೆಣ್ಣಿನಲ್ಲಿ ಆದಂತಹ ಒಂದು ಆಕರ್ಷಣೆಯೋ ಅಥವಾ ಅಪ್ಪ ಅಮ್ಮ ತಂದಿಟ್ಟ ಅನಿವಾರ್ಯತೆಯೋ ಅವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿತು. ಗಂಡ ಹೆಂಡತಿ ಅಂತ ಆದ ಮೇಲೆ ಒಂದೇ ಕೋಣೆಯಲ್ಲಿ ಮಲಗಬೇಕವರು, ಅದು ಅನಿವಾರ್ಯವ? ಹಾಗಂತ ನಿನ್ನನ್ನೇ ಪಡೆಯುತ್ತೇನೆ ಅಂತ ಹೇಳಿ ಅವರೇನು ತಮ್ಮ ಸಂಬಂಧವನ್ನು ಬೆಳೆಸಿದವರಲ್ಲ. ಯಾವ ಅಪ್ಪ ಅಮ್ಮನೂ ಅಷ್ಟೇ ತಮ್ಮ ಕಾಮ ತೀಟೆಯನ್ನು ತೀರಿಸಿಕೊಳ್ಳಿಕ್ಕಾಗಿಯೇ ಗಂಡ ಹೆಂಡತಿ ಆಗುವುದು. ಆ ತೀಟೆಯನ್ನು ತೀರಿಸಿಕೊಂಡ ಕಾರಣಕ್ಕಾಗಿಯೇ ಮಕ್ಕಳು ಹುಟ್ಟುವುದು. ಆ ಮಕ್ಕಳು ಹುಟ್ಟಿದವರು ಇವರು ದೇವರು ಅಂತ ಕಾಣಬೇಕು ಅಂತ ಅವರು ಅಪೇಕ್ಷೆ ಪಡುವುದು. ಆದರೆ ಇವರೇನಾದರೂ ನನ್ನ ಮಗನನ್ನು ಹೀಗೆ ಹುಟ್ಟಿಸಬೇಕು ಅಂತ ಯೋಚನೆ ಮಾಡಿದವರಲ್ಲ. ಹಾಗಿದ್ದ ಮೇಲೆ ಅವರನ್ನು ದೇವರು 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 ಅಂತ ಹೇಳ್ತೀಯಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ, ಇವರು ಪ್ರಧಾನವಾಗಿ ಹಿಡ್ಕೊಳ್ಳೋದು ಅದನ್ನೇ. ಕಾಮತೀಟೆಯನ್ನು ತೀರಿಸಿಕೊಳ್ಳುವುದು ಇದೇ ಪ್ರಧಾನವಾಗಿ ಇರುವ ಉದ್ದೇಶ ಯಾವುದೇ ದಂಪತಿಗಳಿಗೆ. ಅಂಥವರಿಗೆ ಮಕ್ಕಳು ಹುಟ್ಟುತ್ತಾರೆ. ಕೆಲವರು ಇವರ ದೃಷ್ಟಿಯಿಂದ ಒಳ್ಳೆಯದಾಗ್ಬೋದು, ಕೆಲವರು ಇವರ ದೃಷ್ಟಿಯಿಂದ ಕೆಟ್ಟವರಾದರೂ ಆಗಬಹುದು, ಅದು ಬೇರೆ. ಆದರೆ ಮಕ್ಕಳನ್ನು ಹುಟ್ಟಿಸುವಾಗ ಹೀಗೆ ಹುಟ್ಟಿಸಬೇಕೆಂಬ ಯೋಚನೆಯನ್ನು, ಮಕ್ಕಳ ಬಗ್ಗೆ ಯೋಚನೆ ಇರುವುದಿಲ್ಲ ಅವಾಗ. ನೀನು ಹೇಳ್ತೀಯ ಈಗ ಅವರು ದೇವರು 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 ಅಂತ. ಹೇಗೋ ದೇವರು, ಯಾಕೋ ದೇವರವರು, ಹೇಗೋ ದೇವರು ಅದಕ್ಕೆ ಸಾಧ್ಯ ಉಂಟವರು? 7 ಜನುಮದ ಪುಣ್ಯ ಫಲದು ಬಾಳು ನಿನಗದು ಬಂದಿದೆ. 7 ಜನುಮದ ಪುಣ್ಯ ಫಲದೆ ಬಾಳು ನಿನಗದು ಬಂದಿದೆ, ಬಾಳು ನಿನಗದು ಬಂದಿದೆ. ತಾಳು ಇದರಲ್ಲಿ ತೀರದೆಂದಿಗೂ ಹೆತ್ತ ಕರುಳಿನ ಋಣವಿದೆ. ತಾಳು ಇದರಲ್ಲಿ ತೀರದೆಂದಿಗೂ ಹೆತ್ತ ಕರುಳಿನ ಋಣವಿದೆ. ತಾಳುಗಿದರಲಿ ತೀರದೆಂದಿಗೂ ಹೆತ್ತ ಕರುಳಿನ ಋಣವಿದೆ. ಅಣ್ಣ, ನಿನ್ನ ಮಾತುಗಳನ್ನು ಕೇಳುವಾಗ ಇದು ಎಷ್ಟು ಅಸಹಜ ಅಂತ ಅನ್ನಿಸ್ತದೆ. ದಯವಿಟ್ಟು ಇಂಥದ್ದೊಂದು ವ್ಯಾಖ್ಯಾನ ವಿಮರ್ಶೆ ಇದು ನಮ್ಮ ಮನೆ 4 ಗೋಡೆಗಳ ನಡುವೆ ಇರಲಿ. ಪ್ರಪಂಚದಲ್ಲಿ ತಾಯಿ ತಂದೆಗಳು ಹುಟ್ಟಿದಂಥ ಬೇರೆ ಯಾವುದೇ ಮಕ್ಕಳೂ ಈ ಮಾತನ್ನು ಕೇಳದೇ ಇರಲಿ ಅಂತ ನಾನು ಬಯಸ್ತೇನೆ. ಸತ್ಯ ಹೇಳಿದರೆ ಅದು ಕಹಿಯಾಗಿಯೇ ತೋರುವುದು. ಹುಟ್ಟಿದ ಮಕ್ಕಳು ತಮ್ಮನ್ನು ಪಡೆದಂಥ ತಂದೆ ತಾಯಿಗಳ ಬಗ್ಗೆ ಹೀಗೂ ಮಾತನಾಡಬಹುದೇ? ಆಡಲಿಕ್ಕೆ ಸಾಧ್ಯವಿದ್ರೆ ಒಬ್ಬ ದುಂದುಕಾರಿಯಿಂದ ಮಾತ್ರವೇ ಸಾಧ್ಯ ಅಂತ ನಾನು ತಿಳಿಯುತ್ತೇನೆ. ನಮ್ಮ ಶಿಷ್ಯರು ಬಹಳ ಜನ ತಯಾರಾಗಿದ್ದಾರೆ ಈಗ. ನಾನು ಅವರನ್ನು ದೇವರು ಅಂತ ಹೇಳ್ತೇನೆ. ದೇವರು ಎನ್ನುವುದು ಯಾವತ್ತೂ ಭಾವನೆಯ ಸಂಗತಿ ತಾನೆ. ಅದನ್ನು ನೀನು ಬೇರೆ ಯಾವುದೇ ರೀತಿಯಲ್ಲಿ ಪರೀಕ್ಷೆ ಮಾಡಿ ಕೊಡುವ ಉತ್ತರ ಅಲ್ಲ, ಅದು ಭಾವನಾತ್ಮಕವಾದಂಥ ಸಂಗತಿ. ನಂಬುವ ಒಬ್ಬನಿಗೆ ಕಲ್ಲಿನಲ್ಲಿ ದೇವರು, ನಂಬದೇ ಇರುವವನಿಗೆ ಕಲ್ಲು ಮಾತ್ರವೇ ಅದು ದೇವರು ಅಂತ ಹೇಳ್ತೇನೆ. ಯಾಕೆ? ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಆ ಭಾವನೆ ಇದೆ. ಈ ಪ್ರಪಂಚದಲ್ಲಿ ತಾಯ್ತನ ಅಂತ ಹೇಳುವುದು ಬಹಳ ಅಪೂರ್ವವಾದದ್ದು. ಬಹುಶಃ ತಾಯ್ತನದಷ್ಟು ಕಷ್ಟ, ಅಷ್ಟು ಅಪಾಯ ಪ್ರಪಂಚದಲ್ಲಿ ಇನ್ಯಾವುದೂ ಅಲ್ಲ. ಯಾಕೆಂದರೆ ಹೆಣ್ಣಾದವಳು ಮಗುವನ್ನು ಹೊತ್ತು ಹೆರುವ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನೇ ಪಣವಾಗಿ ಇಡ್ತಾಳಂತೆ. ಪ್ರಪಂಚದಲ್ಲಿ ಎಷ್ಟೋ ಹೆಣ್ಣುಗಳು ಪ್ರಸವಿಸುವಂತಹ ಸಂದರ್ಭದಲ್ಲಿ ನಾವು ಕೇಳ್ತೇವೆ, ತಾಯಿ ಸತ್ತು ಮಗು ಬದುಕಿತ್ತು ಅಂತ. ತನ್ನ ಪ್ರಾಣವನ್ನು ಪಣವಾಗಿಟ್ಟು ಮಗುವನ್ನು ಭೂಮಿಗೆ ತರುವವಳು ಎಷ್ಟು ದೊಡ್ಡವಳಲ್ವೇ? ಇನ್ನು ಯಾರೇ ಆಗಲಿ ಪ್ರಪಂಚದಲ್ಲಿ ಮತ್ತೊಬ್ಬರಿಗೆ ಉಪಕಾರ ಮಾಡಿದರೆ ತಮ್ಮನ್ನು ಉಳಿಸಿಕೊಂಡು ಉಪಕಾರ ಮಾಡ್ತಾರೆ.
ದಾನ ಮಾಡಿದರೆ ತಮಗೆ ಉಳಿಸಿಕೊಂಡು ಮಾಡ್ತಾರೆ. ಆದರೆ ತಾಯಿ ಮಾತ್ರವೇ ತನ್ನ ಸರ್ವಸ್ವವನ್ನು ಪಣವಾಗಿಟ್ಟು ಒಂದು ಮಗುವನ್ನು ಭೂಮಿಗೆ ತರುತ್ತಾಳೆ. ಆ ಮಗುವಿನಲ್ಲಿರುವುದು ಏನು? ಆ ತಾಯಿಯದೇ ರಕ್ತ ಮಾಂಸ. ಇಷ್ಟನ್ನು ಕೊಟ್ಟಂತಹ ತಾಯಿಗೆ ನಾವಿನ್ನೇನನ್ನು ಕೊಡಬಲ್ಲೆವು? ಕೇವಲ ಪ್ರೀತಿಯನ್ನ, ಗೌರವವನ್ನು ಮಾತ್ರವೇ ಅಲ್ಲವೇ ನಾವು ಕೊಡಬಹುದಾದ್ದು. ದೇವರೆಂಬಿರಿ ಯಾತಕೆ ಅಂತ ಕೇಳ್ತೀನಿ ನೀನು. ನಿನ್ನ ಮಾತಿಗೆ ಪೂರಕವಾಗಿ ಧರ್ಮೇಚ ಅರ್ಥೇಚ ಕಾಮೇಚ ಎನ್ನುವಂತಹ ಆ ಒಂದು ವಾಕ್ಯವನ್ನು ನೀನು ಸಂಯೋಜಿಸ್ತಿ. ಒಂದು ಪೌರಾಣಿಕ ಹಿನ್ನೆಲೆಯನ್ನು ನೋಡು. ಒಂದು ಸಂದರ್ಭದಲ್ಲಿ ಪಾರ್ವತಿ ಪರಮೇಶ್ವರರು ಕುಳಿತಂತ ಹೊತ್ತಿನಲ್ಲಿ ಮಕ್ಕಳಿಬ್ಬರು ಷಣ್ಮುಖ ಗಣೇಶರು ಅಲ್ಲಿಗೆ ಬಂದಾಗ ಯಾರು ಅತಿ ಕಡಿಮೆ ಸಮಯದಲ್ಲಿ ಪ್ರಪಂಚ ಪರ್ಯಟನವನ್ನು ಮಾಡಿ ಬರ್ತಾರೆ ಅಂತ ಒಂದು ಸ್ಪರ್ಧೆಯನ್ನು ಇಟ್ಟಾಗ ಷಣ್ಮುಖ ನವಿಲನ್ನು ಹತ್ತಿ ಪ್ರಪಂಚ ಪರ್ಯಟನವನ್ನು ಮಾಡಿದನಂತೆ. ಗಣಪತಿ ಅಲ್ಲಿಯೇ ಇದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದನಂತೆ. ಸ್ಪರ್ಧೆಯಲ್ಲಿ ಗಣಪತಿಯೇ ಗೆದ್ದ. ಯಾಕೆಂದ್ರೆ ತಂದೆ ತಾಯಿಗಳಲ್ಲಿಯೇ ಇಡೀ ಪ್ರಪಂಚವೂ ಇದೆ ಮಕ್ಕಳಿಗೆ. ಅಣ್ಣ, ಈ ತಾಯಿಯ ಋಣವನ್ನು ನಾವು ಎಷ್ಟು ಮಾತ್ರಕ್ಕೂ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ನಮಗೆ ಕೊಟ್ಟಂತಹ ತಾಯಿಗಿನ್ನ ದೇವರು ಅಂತ ಕರೆಯುವುದ್ರಲ್ಲಿ ಯಾವ ತಪ್ಪಿದೆ? ನಾನು ಕರೀತೇನೆ. ನಿನಗೂ ಆ ಭಾವನೆಯೇ ಇದ್ರೆ ನೀನು ಖಂಡಿತ ಕರೆಯಬಹುದು. ನಾನು ದೇವರು ಅಂತ ಯಾಕೆ ಹೇಳ್ತೇನೆ ಅಂತ ನೀನು ಆಕ್ಷೇಪಿಸುವ ಹಾಗಿಲ್ಲ ಅಣ್ಣ. ಆ ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿಯೂ ನನಗಂತೂ ನಿನಗೆ ಗೊತ್ತಿದೆ, ನಾನು ಕೊಟ್ಟಿಗೆಯಲ್ಲಿ ಹುಟ್ಟಿದವ. ಹಾಗಂತ ನನ್ನನ್ನು ಕೊಟ್ಟಿಗೆಯಲ್ಲಿ ಬೆಳೆಸಲಿಲ್ಲ, ಮನೆಯಲ್ಲಿ ಬೆಳೆಸಿದರು. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗುವಿನಂತೆಯೇ ಆ ತಾಯಿ ದುಂದುಲಿ ನನ್ನನ್ನು ಸಾಕಿದವಳು. ಅಣ್ಣ, ನನ್ನ ಮಟ್ಟಿಗಂತೂ ಎಲ್ಲವನ್ನು ಕೊಟ್ಟಂತ ಅವರನ್ನು ದೇವರು ಅಂತ ಹೇಳದೇ ಇದ್ರೆ ನಾನು ಕೃತಜ್ಞ. ಹೇಳಿದ್ದು ದೊಡ್ಡ ಸ್ಥಿತಿಯೇ ಅಲ್ಲ. ನನ್ನ ತಿಳುವಳಿಕೆಯನ್ನು ನಿನಗೂ ಹೇಳ್ತೇನೆ. ಏನೋ ಕೆಲವು ತಾತ್ವಿಕವಾಗಿ ನನಗೂ ನಿನಗೂ ಭಿನ್ನಾಭಿಪ್ರಾಯ ಇದೆ. ನಾನು ಮನೆಯಲ್ಲೇ ಹಿಂದೆ ಮುಂದೆ ಓಡಾಡಿಕೊಂಡು ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾ ಇರ್ತೇನೆ. ನೀನು ಹೊರ ಸಂಚಾರ ಮಾಡ್ತಿ. ನಿನಗೇನು ಹೊರ ಸಂಚಾರ ಮಾಡ್ತಿ ಅಂತ ಹೇಳಿ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಸಮಯವೇ ಸಿಗುವುದಿಲ್ವ ಜೀವನದಲ್ಲಿ? ಅದನ್ನೇ ಮಾಡ್ತಾ ಕುಳಿತರೆ ಹೊರಗಡೆ ಕೆಲಸ ಮಾಡಿದ್ರೆ ಬೇಡಪ್ಪ, ಭಾವನೆ ಇದ್ರೆ ಸಾಕು. ಅವರು ದೇವರು ಎನ್ನುವ ಭಾವನೆಯಲ್ಲಿ ಒಂದೇ ಒಂದು ನಮಸ್ಕಾರ ದಿವಸಕ್ಕೆ ನೀನು ಮಾಡುವ. ನನ್ನ ಹಾಗೆ ದಿವಸಕ್ಕೆ 100 ನಮಸ್ಕಾರ ಮಾಡೋದು ಬೇಡ. ಆದ್ದರಿಂದ ನನ್ನನ್ನು ಆಕ್ಷೇಪಿಸುವುದಕ್ಕಿಂತ ಆ ಹೆತ್ತ ತಾಯಿಯ ಋಣಕ್ಕಾಗಿ ಆದ್ರೂ ಒಂದು ನಮಸ್ಕಾರ ಮಾಡು ಅವಳಿಗೆ. ಈಗ ನಮಸ್ಕಾರ ಮಾಡಿದ್ರೆ ನಿನ್ನನ್ನು ಕಾಪಾಡುವವರು ಯಾರಾದ್ರೂ ಇದ್ದಾರ? ಅವಳೇ. ಯಾರು? ಅಮ್ಮ. ಆ ಗೋವಲ್ವಾ? ಗೋವ ಬಸಿರಲಿ ಹುಟ್ಟಿದ ಕರು, ಗೋವ ಬಸಿರಲಿ ಹುಟ್ಟಿದ ಕರು, ಗೋವ ಬಸಿರಲಿ ಹುಟ್ಟಿದ ಕರು, ಕಾವರಾರೈ ನಿನ್ನ ಈಗಲೂ, ಕಾವರಾರೈ 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 ನಿನ್ನ ಈಗಲೂ, ಭಾವ ಬೇಸುಗೆಯ ತೋರಿ ಸುಮ್ಮನೆ, ಭಾವ ಬೆಸುಗೆಯ ತೋರಿ ಸುಮ್ಮನೆ, ಭಾವ ಬೆಸುಗೆಯ ತೋರಿ ಸುಮ್ಮನೆ, ಜೀವ ಉಳಿಸುವುದೇತಕ್ಕೆ, ಜೀವ ಉಳಿಸುವುದು ಏತಕ್ಕೆ, ಭಾವ ಬೆಸುಗೆಯ ತೋರಿ
ಗೋವಂಶಿ ಹ್ಮ್ ಒಂದು ರೀತಿಯ ಭಾವನೆಯ ಮಾತುಗಳನ್ನು ಹೇಳಿ ಭಾವಕರಾದವರನ್ನು ಅದರಲ್ಲಿ ಹೆಂಗಸರ ಮನಸ್ಸನ್ನು ಗೆಲ್ಲುವುದಕ್ಕೆ ಬಹಳ ಶೂರ ನೀನು. ಬದುಕು ಅಂದರೆ ಭಾವನೆ. ನೀನು ತಿಳ್ಕೊಂಡದ್ದು ಹೌದು. ಬುದ್ಧಿ ಎನ್ನುವುದೇ ಬದುಕು ಅಂತ ನಾವು ಹೇಳುವುದು. ಬುದ್ಧಿ ಹೇಳಿದಂತೆ ಜೀವನ ಮಾಡಬೇಕು ಹೊರತಾಗಿ ಭಾವನೆಗೆ ಒಳಗಾಗಿ ಜೀವನ ಮಾಡುವುದಲ್ಲ. ಕರುಳ ಬಳ್ಳಿ ಎಲ್ಲಿಯವರೆಗೆ ಇರಬೇಕು ಮಗುವಿಗೆ? ಅಮ್ಮನ ಹೊಟ್ಟೆಯಲ್ಲಿ ಇರುವವರೆಗೆ. ಹೊಟ್ಟೆಯಿಂದ ಹೊರಗೆ ಬಂದ ಮೇಲೂ ಕರುಳು ಬಳ್ಳಿ ಇಟ್ಟುಕೊಳ್ಳಿಕ್ಕೆ ಆಗ್ತದೆ ಹೇಳು? ಕರುಳು ಬಳ್ಳಿಯನ್ನು ಕತ್ತರಿಸದಿದ್ರೆ ಆ ತಾಯಿಯ ಜೀವಕ್ಕೂ ಅಪಾಯ, ಮಗುವಿನ ಜೀವಕ್ಕೂ ಅಪಾಯವೇ. ಅದಕ್ಕಾಗಿ ಹೊಕ್ಕುಳ ಬಳ್ಳಿ ಆದ್ದರಿಂದ ಹೊಕ್ಕುಳು ಅಂತಲೇ ಅದಕ್ಕೆ ಹೆಸರು. ಅದರಿಂದ ಹೊಕ್ಕು ಉಳಿದದ್ದು ಅದು ಅಂತ. ನೀನು ಆ ರೀತಿ ಹೊಕ್ಕುಳು ಬಳಿಯನ್ನು ಹೊಂದಿದ್ದು ಯಾರಿದ್ಲಿ ಅಂತ ಕೇಳಿದ್ರೆ ಗೋವಿನಲ್ಲಿ. ಓ, ಅಂದರೆ ಈ ದುಂದುಲಿ ನನಗೆ ಅಮ್ಮನೇ ಅಲ್ಲ ಅಂತ ಅಲ್ಲ, ಸುಮ್ಮನೆ ನೀನು ಒಂದು ಭಾವನೆಯನ್ನು ಹುಟ್ಟು ಹಾಕೋದು. ಅಮ್ಮ 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 ಅಂತ ನಾನು ನಿನ್ನ ಒಪ್ಪಿದ್ದೇನೆ. ಯಾಕೆ? ಜೀವನ ಮಾಡಬೇಕಲ್ಲ ನಿನಗೆ, ಬೇರೆ ಎಲ್ಲ ದಾರಿ ಇಲ್ಲ ನಿನಗೆ. ಸಾಹಸದಿಂದ ಹಾಗೆ ಮಾಡಿ ಹೀಗೆ ಮಾಡಿ ಬದುಕುತ್ತೇನೆ ಎಂಬಂಥ ಯೋಗ್ಯತೆಯೇ ನಿನಗಿಲ್ಲ. ಹಾಗಾಗಿ ಇನ್ನೊಬ್ಬರು ನಮಸ್ಕಾರ ಮಾಡಿಕೊಂಡು ಜೀವನ ಮಾಡು. ಮತ್ತೊಂದುಂಟು, ಆ ಅಮ್ಮ ಮಾತನಾಡುವುದಿಲ್ಲ, ಇದು ಮಾತನಾಡುವ ಅಮ್ಮ. ಕೆಲವರಿಗೆ ಅಮ್ಮ ಮಾತಾಡಿದ್ರೆ ಒಳ್ಳೆಯದು, ಕೆಲವರಿಗೆ ಅಮ್ಮ ಮಾತಾಡಿದ್ರೆ ಕಷ್ಟ. ಹಾಗಾಗಿ ನೀನು ಎರಡನ್ನೂ ಇಟ್ಟುಕೊಂಡಿದ್ದೀಯ. ಒಂದು ಮಾತಾಡದೇ ಇರುವ ಅಮ್ಮ, ಒಂದು ಬಹಳ ಮಾತಾಡುವ ಅಮ್ಮ. ಇಬ್ಬರೂ ನನಗೆ ಅಮ್ಮಂದಿರೆ. ಎಂತ ಭಾಗ್ಯ ನೋಡಿದ. ಭಾಗ್ಯ ಅದೇ ಜೀವನ ಆಗ್ತಾ ಇದೆಯಲ್ಲ, ಅದೇ ನಿನಗೆ ಭಾಗ್ಯ. ಹೀಗೆ ಈ ರೀತಿಯಾಗಿ ಭಾವನಾತ್ಮಕ ಪ್ರಪಂಚಕ್ಕೆ ತಳ್ಳಿ ಜೀವನ ಮಾಡ್ತಿರಲ್ಲ, ನಿಜವಾಗಿ ಆಸ್ತಿಕನಾದವನು ದೇವರನ್ನು ನಂಬುವುದು ಹೌದಾಗಿದ್ರೆ ಒಂದನೇದಾಗಿ ಹೇಳುವುದೇನು? ಬ್ರಹ್ಮ ಬರೆದು ಕಳಿಸಿರ್ತಾನೆ, ಹಣೆ ಬರಹ. ಹಾಗಾದರೆ ಬ್ರಹ್ಮ ಅಲ್ಲಿ ಏನು ಬರೆದು ಕಳಿಸಿದ್ದಾನೋ ಹಾಗೇ ಪ್ರಪಂಚ ನಡೀತದೆ ಅಂತಾದರೆ ಮತ್ತೆ ಇಲ್ಲಿ ಬೇರೆ ಬೇರೆ ಶಾಸ್ತ್ರಗಳನ್ನು ಹೇಳುವುದು ಯಾಕೆ? ಅದನ್ನು ಹಾಗೆ ಮಾಡಿದರೆ ಹೀಗಾಗ್ತದೆ, ಇವರಿಗೆ ನಮಸ್ಕಾರ ಮಾಡಿದರೆ ಒಳ್ಳೆಯದಾಗ್ತದೆ, ದೇವರಿಗೆ ಹಣ್ಣುಕಾಯಿ ಮಾಡಿದರೆ ಇಂಥದ್ದಾಗುತ್ತದೆ. ಆವಾಗ ಬ್ರಹ್ಮ ಬರೆದದ್ದು ಸುಳ್ಳು ಅಂತ ಆಗುವುದಿಲ್ವಾ? ಬ್ರಹ್ಮ ಬರೆದಂತೆ ಆಗುವುದು ಹೌದಾದ್ರೆ ಮತ್ತೆ ಈ ಕಾರ್ಯಗಳಿಗೆ ಅಗತ್ಯ ಇಲ್ಲ. ಅದಕ್ಕಾಗಿ ಆಸ್ತಿಕರು ನೀನು ಹೌದು ಅಂತಾದ್ರೆ ಒಂದೇ ನಂಬಿಕೊಳ್ಳಬೇಕು, ಬ್ರಹ್ಮ ಬರೆದಿದ್ದಾನೆ. ಅದಿಲ್ಲವೋ ಪ್ರಪಂಚದಲ್ಲಿ ಇಂಥ ಬುದ್ಧಿವಂತಿಕೆ ಮಾಡುವಂತ ಕೆಲಸವನ್ನು ನೀನು ಮಾಡ್ತಾ ಇದ್ದೀಯಾ? ನೀನು ಹೀಗೆ ಹೇಳ್ತೇನೆ ಅಂತ ಹೇಳಿ ನಾನು ನಂಬುತ್ತೇನೆ ಅಂತ ಭಾವಿಸಿಕೊಳ್ಳಬೇಡ. ನಿನಗೆ ನಿಜವಾಗಿ ಜೀವನದಲ್ಲಿ ಸಾಧನೆ ಮಾಡಬೇಕಂತಿದ್ರೆ ನಿನ್ನಲ್ಲಿ ಒಂದು ಬುದ್ಧಿವಂತಿಕೆ ಉಂಟು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅದನ್ನು ಇಂಥದ್ದಕ್ಕೆ ಬಳಸ್ತಾ ಇದ್ದೀಯ. ಬಾ, ನನ್ನ ಜೊತೆಗೆ ಬಾ, ಸರಿಯಾದ ದಾರಿಯನ್ನು ನಿನಗೆ ತೋರಿಸಿಕೊಡ್ತೇನೆ. ಯೋಗ್ಯವಾದ ರೀತಿಯಲ್ಲಿ ಸುಖ ಸಂತೋಷದಿಂದ ಬದುಕುವ ಮಾರ್ಗ ಹೇಳಿಕೊಡ್ತೇನೆ. ಅದನ್ನು ಬಿಟ್ಟು ಈಗ ಮಾಡಿದ್ರೆ ನಿನ್ನನ್ನು ತುಚ್ಛೀಕರಿಸಬೇಕಾದಿಲ್ಲ. ನನ್ನನ್ನು ತುಚ್ಛೀಕರಿಸ. ಆ ತಾಯಿ ದುಂದಿಯ ಜೊತೆಗೆ ನನ್ನ ತಾಯಿ ಹೊಸವನ್ನು ಕೂಡ ನಿಂದಿಸ್ತಾ ಇದ್ದೀನಿ ಅಲ್ವೇನೋ? ಮತ್ತೆ ಅದು ಯೋಗ್ಯತೆ ಗೊತ್ತಿಲ್ಲ ನಿನಗೆ. ಏನು ಯೋಗ್ಯತೆ ಅದು? ಕೊಡುವಳಮೃತ ವರ್ಷ ಮಾತ್ರದ ದಿನದಲ್ಲಿ ಆ ತಾಯಿಯಾದರೂ ಕೊಡುವಳಮೃತ ವರ್ಷ ಮಾತ್ರದ ದಿನದಲ್ಲಿ ತಾಯಿಯಾದರೂ ಕೊಡುವಳಮೃತ ವರ್ಷ ಮಾತ್ರದ ದಿನದಲ್ಲಿ ತಾಯಿಯಾದರೂ ಕೊಡುವಳಮೃತ ವರ್ಷ ಮಾತ್ರದ ದಿನದಲ್ಲಿ ಕಾಯುವಳನು ದಿನ ಜಗದ ಶಿಶುಗಳ ಈರ್ಷೆಯಿಲ್ಲದ ಮನದಲ್ಲಿ. ಕಾಯುವಳನು ದಿನ ಜಗದ ಶಿಶುಗಳ, ಕಾಯುವಳನು ದಿನ ಜಗದ ಶಿಶುಗಳ ಈರ್ಷೆಯಿಲ್ಲದ ಮನದಲ್ಲಿ. ಗೋವು ಕಾಯುವಳ ಅನುದಿನ ಜಗದ ಶಿಶುಗಳ ಈರ್ಷೆ ಇಲ್ಲದ ಮನದಲ್ಲಿ. ತಾಯಿಯಾದರೂ ಕೊಡುವಳಮೃತ ವರ್ಷ ಮಾತ್ರದ ದಿನದಲ್ಲಿ. ಕಾಯುವಳನು ದಿನ ಜಗದ ಶಿಶುಗಳ ಈರ್ಷೆ ಇಲ್ಲದ ಮನದಲ್ಲಿ. ಕಾಯುವಳನು ದಿನ ಜಗದ ಶಿಶುಗಳ ಈರ್ಷೆ ಇಲ್ಲದ ಮನದಲ್ಲಿ.
ಹಾಯಿ ಕುಡಿದವರೆಲ್ಲ ಮಕ್ಕಳೇ ಭೇದವೇನಿದೆ ನಿನ್ನಲ್ಲಿ ಹಾಯಿ ಕುಡಿದವರೆಲ್ಲ ಮಕ್ಕಳೇ ಭೇದವೇನಿದೆ ನಿನ್ನಲ್ಲಿ ಹಾಯಿ ಮಾತಿದೆ ಜಗದ ಜನನಿಯು ಗೋವು ಎನ್ನುವ ತೆರದಲ್ಲಿ ಹಾಯಿ ಕುಡಿದವರೆಲ್ಲ ಮಕ್ಕಳ ಭೇದವೇನಿದೆ ನಿನ್ನಲಿ ಬಾಯಿ ಮಾತಿದೆ ಜಗದ ಜನನಿಯು ಗೋವು ಎನ್ನುವ ತೆರದಲ್ಲಿ ಬಾಯಿ ಮಾತಿದೆ ಜಗದ ಜನನಿಯು ಗೋವು ಎನ್ನುವ ತೆರದಲ್ಲಿ ಕುಡಿದವರೆಲ್ಲ ಮಕ್ಕಳೇ ಭೇದವೇನಿದೆ ನಿನ್ನಲ್ಲಿ ಬಾಯಿ ಮಾತಿದೆ ಜಗದ ಜನನಿಯು ಗೋವು ಎನ್ನುವ ತೆರದಲ್ಲಿ ಬಾಯಿ ಮಾತಿದೆ ಕೊಡುವಳಮೃತ ವರ್ಷ ಮಾತ್ರದ ದಿನದಲ್ಲಿ ಕಾಯುವಳನು ದಿನ ಜಗದ ಶಿಶುಗಳ ಈರ್ಷೆ ಇಲ್ಲದ ಮನದಲ್ಲಿ ತಾಯಿಯಾದರೂ ಕೊಡುವಳಮೃತ ತಾಯಿಯಾದರೂ ಕೊಡುವಳಮೃತ ವರ್ಷ ಮಾತ್ರದ ದಿನದಲ್ಲಿ ಅಣ್ಣ ಬೇರೆ ಬೇರೆಯಾದಂಥ ನಿಲುವುಗಳನ್ನು ಹೊಂದಿದ್ದರೂ ಇವತ್ತಿನ ತನಕ ನಾವಿಬ್ಬರು ಮನೆಯಲ್ಲಿ ಮುಖಾಮುಖಿ ಆದದ್ದಿಲ್ಲ. ನೀನು ನನ್ನ ಮುಂದೆ ನಿಲ್ತಾ ಇರಲಿಲ್ಲ. ಇವತ್ತು ನೀನೇ ನಾನು ಇದರಾಗಿ ಬಂದಿದ್ದಿ ಅಣ್ಣ. ನಿಜವಾಗಿಯೂ ಆತ್ಮದೇವನ ಮಗನಾಗಿ ನಾನಂತೂ ಕೊಟ್ಟಿಗೆಯಲ್ಲಿ ಹುಟ್ಟಿದವ, ಹೌದು, ನೀನು ಮನೆಯಲ್ಲಿ ಹುಟ್ಟಿದವನಲ್ಲ.
ಆತ್ಮಾವೈ ಪುತ್ರನಾಮಾಸಿ ಎನ್ನುವ ಹಾಗೆ ಅಪ್ಪನ ಗುಣಗಳನ್ನು ನಿನ್ನಲ್ಲಿಟ್ಟುಕೊಂಡು ನೀನು ಮಾತನ್ನಾಡಬೇಕಿತ್ತು. ನಮ್ಮ ಅಪ್ಪನಿಗೆ ಎಷ್ಟು ಒಳ್ಳೆಯ ಹೆಸರು, ವೇದಾಧ್ಯಯನವನ್ನು ಮಾಡಿದವ, ಜ್ಞಾನಿ, ಸದಾಚಾರ ಸಂಪನ್ನ ಎನ್ನುವುದ ಎಲ್ಲರೂ ಹೇಳ್ತಾರೆ. ದೇವರು ದೊಡ್ಡವ, ಅಪ್ಪನ ಗುಣ ಒಂದು ನನಗೆ ಬರಲಿಲ್ಲ. ಅದೇ ನನಗೆ ಆಶ್ಚರ್ಯ, ಯಾಕೆ ಹೀಗೆ ಅಂತ. ಕೊಟ್ಟಿಗೆಯಲ್ಲಿ ಹುಟ್ಟಿದವನಿಗೂ ಇದು ಬಂತು, ಮನೇಲಿ ಹುಟ್ಟಿದವನಿಗೆ ಯಾಕೆ ಬರಲಿಲ್ಲ ಅಂತ. ಬಂದಿದ್ರೆ ಮನೆ ಬಿಟ್ಟು ಅಪ್ಪನಾಗೆ ಓಡಿ ಹೋಗ್ಬೇಕಿತ್ತು ನಾನು. ಅಣ್ಣ, ಈಗ ನನ್ನನ್ನು ಕೊಲ್ಲಲಿಕ್ಕೆ ಬಂದರೆ ಯಾರು ನಿನ್ನನ್ನು ರಕ್ಷಿಸುವವರು? ಯಾವ ತಾಯಿ ನಿನಗೆ? ಗೋವು ಬರ್ತದೆಯಾ? ಮನೆಯಲ್ಲಿದ್ದ ತಾಯಿ ಬರ್ತಾಳೋ? ತಾಯಿ ಬರ್ತಾಳ? ಎಷ್ಟು ಹಗುರವಾಗಿ ಮಾತಾಡ್ತೀನಿ ನೀನು ಇಬ್ಬರ ಬಗ್ಗೆಯೂ. ಕೊಟ್ಟಿಗೆಯಲ್ಲಿದ್ದದಂತೂ ಹಸು ಅಂತಾಯ್ತು, ಎಷ್ಟೋ ಜನ ತಾತ್ಸಾರ ಮಾಡ್ತಾರೆ. ಆದರೆ ನಿನ್ನನ್ನು ಹೆತ್ತ ಅಮ್ಮನ ಬಗ್ಗೆಯೂ ನಮ್ಮನ್ನು ಬೆಳೆಸಿದ ಅಮ್ಮನ ಬಗ್ಗೆಯೂ ಹೀಗೆ ಮಾತನಾಡ್ತೀಯಲ್ಲ. ನೀನೇ ಹೇಳುವಂಥ ಆ ವ್ಯಾಖ್ಯಾನವನ್ನು ನೋಡಿದರೆ ತಂದೆ ತಾಯಿಗಳಿಗೆ ಇದ್ದದ್ದು ಕಾಮವೇ ಆಗಿತ್ತು, ಮಕ್ಕಳು ಬೇಕು ಎನ್ನುವ ಕಾಮ ಇರಲಿಲ್ಲ, ದೈಹಿಕವಾದ ಕಾಮ ಅಂತ ಹೇಳಿ. ಅದೇ ಹೌದಾದರೆ ಅವರು ನಮ್ಮನ್ನು ಯಾಕೆ ಬೆಳೆಸಬೇಕಿತ್ತು? ಯಾಕೆ ನಮಗೆ ಸಂಸ್ಕಾರಗಳನ್ನು ಕೊಡಬೇಕಿತ್ತು? ಅದರ ಅರ್ಥ ಬೇಕು ಅಂತಲೇ. ಸಮಾಜಕ್ಕೆ ಹೆದರಿ ಅಷ್ಟೇ. ಆ ಸಮಾಜಕ್ಕೆ ಹೆದರಿ ಅಲ್ಲ, ಸಮಾಜಕ್ಕೆ ಹೆದರಿ ನೀನು ಹೇಳುವ ಹಾಗೆ ಮಕ್ಕಳಾದವರಿಗೆ ಬೇರೆ ವ್ಯವಸ್ಥೆ ಆಗೋದು, ನಮ್ಮ ಹಾಗೆ ಬೆಳೆಸಿ ಸಂಸ್ಕಾರ ಕೊಡುವುದಲ್ಲ. ನೋಡುವವರು ಹೇಳ್ತಾರಲ್ಲ, ನೋಡು ಹೀಗೆ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ನಾವು ಮುಂದುವರಿಸಲಿಕ್ಕೆ ಹೋಗೋದಿಲ್ಲ. ನಮ್ಮನ್ನು ಬೆಳೆಸಿದ್ದಾರೆ, ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಬೇಕು ಎನ್ನುವ ಭಾವನೆ ಅವರಿಗೂ ಇತ್ತು ಅಂತಲೇ ಅರ್ಥ. ಅದರ ಜೊತೆಗೆ ಇವತ್ತು ನನ್ನನ್ನು ಕೊಲ್ಲಲಿಕ್ಕೆ ಬಂದರೆ ಮನೆಯಲ್ಲಿದ್ದ ತಾಯಿ ರಕ್ಷಣೆ ಮಾಡ್ತಾಳೋ ಕೊಟ್ಟಿಗೆಯಲ್ಲಿದ್ದವಳು ಮಾಡ್ತಾಳೋ ಅಂತ ಕೇಳ್ತೀನಿ. ನಾನು ಹೇಳ್ತೇನೆ ಇಬ್ಬರೂ ಮಾಡ್ತಾರೆ ಅಂತ. ಯಾಕೆಂದ್ರೆ ಇಬ್ಬರಿಗೂ ನಾನು ಮಗ ಎನ್ನುವ ಭಾವನೆಯೇ ಇದೆ. ಪಾಪ ಅವಳು ಹಸು, ಭಾಷೆ ಬರುವುದಿಲ್ಲ, ಒಂದ್ಸಾರಿ ನಿನ್ನನ್ನು ನೋಡಿ ಕೊಂಬಿನಿಂದ ತಿವಿದಾಳು. ಈ ತಾಯಿ ಅಂತೂ ಖಂಡಿತ ರಕ್ಷಣೆ ಮಾಡ್ತಾಳೆ. ಅಣ್ಣ, ಯಾಕೆ ಹೇಳು, ಇಬ್ಬರೂ ನಮ್ಮನ್ನು ಬೆಳೆಸಿದವರು. ಅದರಲ್ಲಿಯೂ ಆ ತಾಯಿ ಅಂತೂ ನನಗೆ ಮಾತ್ರ ಅಲ್ಲ, ನಿನಗೂ ತಾಯಿಯೇ. ಪ್ರಪಂಚದಲ್ಲಿ ಯಾರೆಲ್ಲ ಮಕ್ಕಳಾಗಿ ದೊಡ್ಡವರಾಗಿದ್ದರು ಎಲ್ಲರಿಗೂ ತಾಯಿಯೇ. ಯಾಕೆ ಹೇಳು, ಹೆತ್ತ ತಾಯಿ 1 ವರ್ಷ ಅಥವಾ 1-2 ತಿಂಗಳು ಆಚೀಚೆಗೆ ಮಕ್ಕಳಿಗೆ ಹಾಲು ಕುಡಿಸಬಹುದು ಅಷ್ಟೇ. ಆಮೇಲೆ ಆ ಮಕ್ಕಳು ಕುಡಿಯುವುದು ಯಾವ? ಗೋವಿನ ಹಾಲನ್ನು. ಈ ತಾಯಿಯ ಹಾಲನ್ನು ಕುಡಿದು ಅಲ್ಲಿಯ ತನಕ ಮಕ್ಕಳು ಅಂತ ಅನ್ನಿಸಿದವರು ಆಮೇಲೆ ಮುಂದೆ ಆ ತಾಯಿಯ ಹಾಲನ್ನು ಕುಡಿದು ಅವಳಿಗೂ ಮಕ್ಕಳು ಅಂತ ಅನ್ನಿಸ್ತಾರೆ. ನನಗೆ ಮಾತ್ರವೇ ಇಬ್ಬರು ತಾಯಿ ಅಂತ ಅಲ್ಲ, ಪ್ರಪಂಚದಲ್ಲಿ ಎಲ್ಲರಿಗೂ ಗೋ ಮಾತೆಯೇ. ಅಣ್ಣ, ಕಸವನ್ನ, ಹುಲ್ಲನ್ನ ಅಂಥದ್ದನ್ನೆಲ್ಲ ತಿಂದು ರಸವನ್ನಾಗಿಸಿ ಅಮೃತವನ್ನಾಗಿಸಿ ಕೊಡ್ತಕ್ಕಂಥವಳು ಗೋಮಾತೆ. ಅಂತಹ ಗೋವಿನ ಹಾಲನ್ನು ಕುಡಿದು ಪಯಃಪಾನ ಭುಜಂಗಾನಾಂ ಕೇವಲಂ ವಿಷವರ್ಧನಂ, ಅಂದರೆ ಹಾವಿಗೆ ಹಾಲನ್ನು ಎರೆದರೆ ವಿಷ ಹೆಚ್ಚುತ್ತದೆಯೇ ವಿನಃ ಒಳ್ಳೆ ಬುದ್ಧಿ ಬರುವುದಿಲ್ಲ ಎನ್ನುವ ಹಾಗೆ ನೀನು ನಡ್ಕೊಳ್ಬೇಡ. ಆ ತಾಯಿಯ ಅಮೃತೋಪಮವಾದಂಥ ಹಾಲನ್ನು ಕುಡಿದು ಅಮೃತೋಪಮವಾದಂಥ ಮಾತುಗಳನ್ನಾದರೂ ನಾವು ಅವಳಿಗಾಗಿ ಆಡೋಣ. ಅದರ ಬದಲಾಗಿ ನಮ್ಮೊಳಗಿರ್ತಕ್ಕಂಥ ವಿಷವನ್ನೇ ಇನ್ನಷ್ಟು ಕಕ್ಕುವುದು ಬೇಡ. ನೀನು ಹೇಳ್ತೀಯಲ್ಲ ಯಾರು ರಕ್ಷಣೆ ಮಾಡ್ತಾರೆ ಅಂತ, ಇಬ್ಬರೂ ದೊಡ್ಡವರೇ, 2 ತಾಯಂದಿರು ದೊಡ್ಡವರೇ, ಎಲ್ಲ ಯಾರಾದರೂ ನನ್ನನ್ನು ಕಾಪಾಡ್ತಾರೆ. ಮುಚ್ಚ ನಿನ್ನ ಹುಚ್ಚ ಮಾತೇ ತದಿನವೇ, ಮುಚ್ಚು ನಿನ್ನ ಹುಚ್ಚ ಮಾತ ಹೆಚ್ಚ ಇರದೆ ಕೊಚ್ಚೆ ಕಳೆವೆ. ಅದೊಂದು ಮಾತು ಎಲ್ಲರೂ ಹಿಡ್ಕೊಂಡು ಬಿಟ್ಟಿದ್ದಾರೆ. ತಾಯಿ 1 ವರ್ಷ ಹಾಲು ಕೊಟ್ಟರೆ ಗೋವು ಜೀವನ ಪರ್ಯಂತ ಹಾಲು ಕೊಡ್ತದೆ. ಅವಳ ಮಾತೃತ್ವಕ್ಕೆ ಕೊನೆಯೇ ಇಲ್ಲ. ಅದನ್ನು ನಂಬಿಸ್ಲಿಕ್ಕೆ ಮಾತ್ರ ಆದೀತು. ಹಾಲು ಕುಡಿದೇ ಇದ್ದವರೇನು ಬದುಕಲಿಲ್ವ ಪ್ರಪಂಚದಲ್ಲಿ? ಬೇರೆ ಪ್ರಾಣಿಗಳೆಲ್ಲ ಗೋವಿನ ಹಾಲನ್ನು ಕುಡಿದೇ ಬದುಕಿದ್ವ? ಹಾಗಾದ್ರೆ ಮನುಷ್ಯನಿಗೂ ಸಾಧ್ಯ ಉಂಟು ಅಂತ ಆಗ್ಲಿಲ್ವಾ? ಅಥವಾ ಹಾಲೇ ಕಾಣದಿದ್ದವರು ಎಷ್ಟು ಜನ ಬೇಕು ನಿನಗೆ ಪ್ರಪಂಚದಲ್ಲಿ? ನಿನಗೆ ಸಮೃದ್ಧವಾಗಿ ಹಾಲು ಉಂಟು ಕುಡಿಲಿಕ್ಕೆ, ಹಾಗಾಗಿ ಹಾಲು ಗೋವು ಕೊಡ್ತದೆ. ಬುದ್ಧಿ ಬಂದ ಮೇಲೆ ಗೋವಿನ ಹಾಲನ್ನು ಕುಡಿಯದೇ ಬದುಕಲಿಕ್ಕೆ ಬೇಕಾದ ಯೋಚನೆ ಮಾಡಬಹುದು. ಈ ಮೊದಲು ಕುಡಿದದ್ರ ಋಣವನ್ನಾದ್ರೂ ಇಟ್ಕೊಳ್ಬೇಕೋ ಬೇಡ? ಬಾರದೇ ಇದ್ದಾಗ ಯಾರ್ಯಾರೋ ಏನನ್ನ ಕುಡಿಸಿರಬಹುದು, ಹಾಗಾಗಿ ಅದಕ್ಕೆಲ್ಲ ಈಗ ಕೃತಜ್ಞತೆ ಹೇಳಬೇಕು ಅಂತ ಇಲ್ಲ. ಅದು ಕುಡಿಸಿದವರ ತಪ್ಪೇ ಹೊರತಾಗಿ ಕುಡಿದವನ ನಿನಗೆ ಹಾಲನ್ನು ಕುಡಿಸಿದ್ದ ಅವಳ ತಪ್ಪು. ನನಗೇನು ಗೋವಿನ ಹಾಲೇ ಬೇಕು ಅಂತ ಕೇಳಿದೆ ನಾನು, ಅಥವಾ ನೀನು ಹೇಳಿದಾಗ ಗೋವಿಗೆ ನಮಸ್ಕಾರ ಮಾಡಿಕೊಂಡು ಜೀವನ ಮಾಡಬೇಕೆಂಬ ಅಪೇಕ್ಷೆ ಇದ್ದವ ನಾನಲ್ಲ. ಅದಕ್ಕೆ ಹೇಳಿದ್ದು ಮುಚ್ಚೋ ಬಾಯಿ,
ನಾಲಿಗೆ ಉದ್ದ ಆಯ್ತು ನಿನ್ನದು. ಬಹಳ ಉದ್ದ ಅಂತ ಹೇಳಿದ್ದೆ ಕೇಳಿದ್ದೆ. ಇವತ್ತು ಪ್ರತ್ಯಕ್ಷ ದರ್ಶನ ಆಯಿತು. ಇಷ್ಟು ಉದ್ದ ನಾಲಿಗೆ ಮಾಡಿದ್ರೆ ಕೊಚ್ಚನೆ ನನ್ನ ಕೆಡ ಏನು ಒಂದು ಮಚ್ಚ ಗುರುತಿರಬಾರ್ದು ನೀನು ನನ್ನನ್ನ ಗೋವಂಶಿ ಕೂಡಿ ನಾನು ಗೋವಂಶಿ ಕೂಡಿ ನಾನು ಭಾವುಕನು ಹೌದಣ್ಣ ಗೋವಂಶಿ ಕೂಡಿ ನಾನು ಭಾವುಕನು ಹೌದಣ್ಣ ಗೋವಿಂದ ತಾನಿಗನು ಬಾಧಕವು ಇಲ್ಲಣ್ಣ ಗೋವಿಂದ ತಾನಿಗನು ಗೋವಿಂದ ತಾನಿಗನು ಬಾಧಕವು ಇಲ್ಲಣ್ಣ ಆ ಗೋವಿಂದ ತಾನಿಗನು ಬಾಧಕವು ಇಲ್ಲಣ್ಣ ಸಾವಿಗದು ಹೆದರುವವ ಸಾಧನೆಯ ಮಾಡುವನೇ ಸಾವಿಗದು ಹೆದರುವವ ಸಾಧನೆಯ ಮಾಡುವನೆ ಸಾಧನೆಯ ಮಾಡುವನೆ ಸಾಧನೆಯ ಮಾಡುವನೆ ನಾವಿಕನು ಜಗದೊಡೆಯ ಸೇವಕರು ನಾವಣ್ಣ ನಾವಿಕನು ಜಗದೊಡೆಯ ನಾವಿಕನು ಜಗದೊಡೆಯ ಸೇವಕರು ನಾವಣ್ಣ ಸಾವಿಗದು ಹೆದರುವವ ಸಾಧನೆಯ ಮಾಡುವನೆ ನಾವಿಕನು ಜಗದೊಡೆಯ ಸೇವಕರು ನಾವಣ್ಣ ಆ ಆ ಸಾವಿಗದು ಹೆದರುವವ ಸಾಧನೆಯ ಮಾಡುವನೇ ನಾವಿಕನು ಜಗದೊಡೆಯ ಸೇವಕರು ನಾವಣ್ಣ ಗೋವಂಶಿ ಕೂಡಿ ನಾನು ಅಣ್ಣ ಹಲವು ರೀತಿಯಲ್ಲಿ ನೀನು ನನ್ನನ್ನು ಆಕ್ಷೇಪಿಸ್ತಿ ನಿಂದಿಸ್ತಿ. ನಾನೇನು ತಪ್ಪು ತಿಳಿಯುವುದಿಲ್ಲ. ಯಾಕೆಂದ್ರೆ ನನಗೆ ರಕ್ತಗತವಾಗಿ ನನ್ನ ತಾಯಿಯಿಂದ ಬಂದಂಥ ಗುಣ ಅದು. ಹೌದು. ಈಗ ಹಸುವನ್ನು ಎಷ್ಟು ಜನ ತಾತ್ಸಾರ ಮಾಡೋದಿಲ್ಲ, ಎಷ್ಟು ಜನ ಹೊಡಿತಾರೆ ಬಡಿತಾರೆ, ಆದರೆ ಅದು ಹಾಲು ಕೊಡುವುದನ್ನೇನು ಬಿಡುವುದಿಲ್ವಲ್ಲ. ಅನಿವಾರ್ಯ ಅಂತಲ್ಲ, ಅದು ಅದರ ಗುಣ ಅದು. ಈಗ ಚಂದನವನ್ನ ಕಡಿದರು ಕೊರೆದರು ಅದರ ಗುಣ ಅದೇ ಅಲ್ವೇ? ಹಾಗೆ ಗೋವಿನ ಗುಣವೇ ಅದು. ಅಯ್ಯೋ ಇವರು ನನ್ನನ್ನು ಹೊಡಿತಾರೆ ಬಡಿತಾರೆ, ನಾನು ಹಾಲನ್ನು ಕೊಡಬಾರ್ದು ಅಂತ ಯೋಚನೆ ಮಾಡುವುದಿಲ್ಲ. ಅಷ್ಟೆಲ್ಲ ಬುದ್ಧಿಶಕ್ತಿ ಇಲ್ಲ. ಗೋವಂಶಿಯಾದ ಕಾರಣಕ್ಕಾಗಿ ನಾನು ಭಾವುಕನು ಹೌದಣ್ಣ. ಪ್ರಪಂಚದಲ್ಲಿ ನೀನು ಹೇಳ್ತಿ ಬುದ್ಧಿಯೇ ದೊಡ್ಡದು ಅಂತ, ನಾನು ಹೇಳ್ತೇನೆ ಭಾವನೆಯೇ ದೊಡ್ಡದು ಅಂತ. ಅಣ್ಣ ನೀನು ನನ್ನನ್ನು ಆಕ್ಷೇಪಿಸು, ಸ್ವಲ್ಪ ಕೈ ಮುಂದು ಮಾಡಿ ಮಾತನಾಡೋದು ನಿನಗೆ ಅಭ್ಯಾಸ, ಯಾವಾಗಲೂ ನಾನು ನೋಡಿದ್ದೇನೆ. ಹೇಳಿದ್ದು ಕೇಳದೇ ಇದ್ದಾಗ ಹಾಗೆ ಮಾಡುವುದು, ಇಲ್ಲದಿದ್ರೆ ಇಲ್ಲ. ನೀನು ಹಾಗೆ ತಿಳ್ಕೊಂಡಿದ್ದಿ ಎಲ್ಲ ಬಾರಿ ಕೈ ಮುಂದು ಮಾಡಿ ಮಾತನಾಡುವುದೇ ಬೇಕಾಗುವುದಿಲ್ಲ. ಯಾರು ಕೈ ಮುಂದು ಮಾಡಿ ಮಾತನಾಡ್ತಾರೆ ಅಂತಂದರೆ ಯಾರಿಗೆ ಬುದ್ಧಿಯ ಬಡತನ ಇದೆಯೋ ಅವರು ಕೈ ಮುಂದು ಮಾಡಿಯೇ ಮಾತನಾಡ್ತಾರೆ. ಯಾಕೆ ಮುಂದಿನ ಉತ್ತರ ಅವ್ರದ್ದು ಅದೇ ಅಂತ. ಅಣ್ಣ
ಉತ್ತರ ಹೇಳಲಿಕ್ಕೆ ಬರದೇ ಇದ್ದವರು ನಾನಂತೂ ಎಲ್ಲರಿಗೂ ನಾನು ಕಂಡುಕೊಂಡಂತ ಈ ಧರ್ಮ ಮಾರ್ಗವನ್ನೇ ಹೇಳ್ತೇನೆ. ತಂದೆ ತಾಯಿಯಂದ್ರನ್ನು ಗೌರವಿಸಿ ಅವರನ್ನೇ ದೇವರು ಅಂತ ಹೇಳಿ ಅಂತ ಹೇಳ್ತೇನೆ. ಗೋವನ್ನು ದೇವರು ಅಂತ ಹೇಳಿ ಅಂತ ಹೇಳ್ತೇನೆ. ಇನ್ನೂ ಒಂದುಂಟು ನನ್ನದ್ದು, ಗೋವಿಂದ. ಗೋವಿಂದನ ನಾಮವನ್ನು ಸ್ಮರಿಸಿ ಅಂತ ಹೇಳ್ತೇನೆ. ಈ ನನ್ನ ಸಾಧನೆಯ ಮಾರ್ಗದಲ್ಲಿ ಅಣ್ಣ ನೀನು ಹೆದರಿಸ್ತಿ ಅಂತ ನಾನು ಸುಮ್ಮನೆ ಇರೋದಿಲ್ಲ. ಯಾವತ್ತು ಸಾವಿಗಾಗಿ ಹೆದರುವವನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎದೆಯೊಡ್ಡಿ ನಿಲ್ತೇನೆ. ಏನು ನಿನ್ನ ಕೈಯಲ್ಲಿರ್ತಕ್ಕಂಥ ಕತಿ ನಾನು ಕೊಲ್ತೀಯೋ? ಸಾಧ್ಯ ಇಲ್ಲ ನಿನಗೆ. ನೀನು ಹೆದರಿಸ್ಲಿಕ್ಕೆ ಅಡ್ಡಿಲ್ಲ ಅಷ್ಟೇ, ನನ್ನನ್ನು ಕೊಲ್ಲಿಕ್ಕೆ ಆಗೋದಿಲ್ಲ ನಿನಗೆ. ಒಂದು ಸಂದರ್ಭವನ್ನು ನಿನಗೆ ನೆನಪಿಸ್ತೇನೆ. ಹಿಂದೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಿಸುವ ಎಷ್ಟು ಪ್ರಯತ್ನಗಳನ್ನು ಮಾಡಲಿಲ್ಲ. ಪರ್ವತದಿಂದ ನೂಕಿಸಿದ, ಹಾವುಗಳಿಂದ ಕಚ್ಚಿಸಿದ, ವಿಷವನ್ನು ಕೊಟ್ಟ. ಪ್ರಹ್ಲಾದ ಏನಾದರೂ ಆ ಪ್ರಯತ್ನದಲ್ಲಿ ಸತ್ತನ? ಅವ ಪ್ರಹ್ಲಾದ ಆಗಲ್ಲ. ಅರ್ಥ ಏನು? ಅವ ಕಯಾದುವಿನ ಮಗ. ಯಾರಿಗೇ ಆಗಲಿ ಕೊಲ್ಲುತ್ತೇನೆ ಅಂತ ಹೇಳಿದ್ರೆ ಕೊಲ್ಲಲಿಕ್ಕೂ ಸಾಧ್ಯ ಇಲ್ಲ, ಕಾಯ್ತೇನೆ ಅಂತ ಹೇಳಿದ್ರೆ ಕಾಯ್ಲಿಕ್ಕೂ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಎಲ್ಲರನ್ನೂ ಕಾಯುವವನು ಕೊಲ್ಲುವವನು ಮೇಲೊಬ್ಬ ಇದ್ದಾನೆ. ಕೊಲ್ಲುವವ, ಕಾಯುವವ, ಎರಡು ಆ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆಯನ್ನು ನಾನು ಮಾಡ್ತೇನೆ. ಇಲ್ಲಿಯ ತನಕ ಜೀವನದಲ್ಲಿ ತಪ್ಪಿ ನಡೆಯಲಿಲ್ಲ. ಅಪ್ಪ ಅಮ್ಮನನ್ನು ದೇವರು ಅಂತ ಹೇಳಿದ್ದೇನೆ, ಆ ಪುಣ್ಯ ಉಂಟು. ಗೋವನ್ನು ದೇವರು ಅಂತ ಹೇಳ್ತೇನೆ, ಆ ಪುಣ್ಯ ಉಂಟು. ಗೋವಿಂದನ ನಾಮಸ್ಮರಣೆಯ ಫಲ ಉಂಟು. ನಿನ್ನ ಹತ್ರ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಹೆದರಿಸ್ಲಿಕ್ಕೆ ಜನ ಅಷ್ಟೇ. ನೀನು ಕೊಲ್ತೀಯೋ? ಕೊಲ್ಲು ನೋಡೋಣ, ಕೊಲ್ಲೋ ನೋಡೋಣ. ಅನುಜನ ಮಾತುಗಳ ಕೇಳಿ ತನಗೆ ತಾನೇ ಕಹಿಸಿ, ಅನುಜನ ಮಾತುಗಳ ಕೇಳಿ ತನಗೆ ತಾನೇ ಗಹಿಸಿ ಮನದ ಯೋಚಿಸಿ ಅವನು ಕೊನೆಗೆ ಇವನಿಂದ ಒಂದು ಸ್ಪಷ್ಟ ಆಗಿ ಹೋಯಿತು. ನನ್ನನ್ನು ಕೊಲ್ಲುವಂತ ತಲೆ ಕೊಡುವುದು. ಎದೆಯೊಡ್ಡಿ ನಿಲ್ತೇನೆ. ಎದೆ ಒಟ್ಟುವುದಲ್ಲ, ತಲೆ ಕೊಟ್ಟು ತಲೆ ಬಗ್ಗಿಸುವುದು. ಎದೆ ಒಟ್ಟಿ ನಿಲ್ಲುವುದು ಬೇರೆ, ತಲೆ ಬಗ್ಗಿಸಿ ನಿಲ್ಲುವುದು ಬೇರೆ. ನಿಮ್ಮಂತ ಹೇಡಿಗಳನ್ನೆಲ್ಲ ಕೊಂದು ನನಗಾಗಬೇಕಾದ ಅದೇಳು. ಹೇಗೂ ಸಾಯ್ಲಿಕ್ಕೆ ಹೊರಟವರು ನೀವು. ಎಲ್ಲರೂ ಒಂದಲ್ಲ ದಿವಸ ಸಾಯುವುದೇ. ಹೌದು, ಆದ್ರೆ ಈಗಲೇ ಸಾಯ್ಲಿಕ್ಕೆ ಹೊರಟ ಆಗ ಉಂಟು ನೀನು. ಯಾಕೆ? ನನಗೆ ಶರಣಾಗತನಾಗಿ ಬಂದು ನಿಂತು ನೋಡುವವರಿಗೆ ತೋರಿಕೆ ಬಹಳ ಶರಣಾಗಿದ್ದಾನೆ, ಎಂಥದ್ದು ಇಲ್ಲ ಒಳಗೆ. ಬಹುಶಃ ನೀನು ನನ್ನ ಯೋಚನೆಯಲ್ಲಿ ನೋಡಿದರೆ ಬಹುಶಃ ಕಡೆಯೋ ನೀನು ಅಂತ. ಅಂದರೆ ನೀನೇ ಅಂತಿಮ ಅಂತ. ಇಲ್ಲಿ ಮತ್ತೆ ಎಂಥದ್ದು ಇಲ್ಲ. ಈ ಮನೆಯಲ್ಲಿ ನಾನು ಲೆಕ್ಕದ ಜನ ಅಲ್ಲ, ಜನವೇ ಅಲ್ಲ. ತಾವು ಅಗ್ರಗಣ್ಯರು. ನಾನು ಏನು ತಿಳ್ಕೊಂಡಿದ್ದೆ? ತಾವು ಅಗ್ರಜರು, ಅಗ್ರಗಣ್ಯರು. ನನಗಿಷ್ಟು ಬೇಕಾಗಿತ್ತು. ನೀನು ಏನು ಅಲ್ಲ ಅಂತ ಇವರಿಗೆಲ್ಲ ತೋರಿಸಬೇಕಾಗಿತ್ತು. ಇವತ್ತೆಲ್ಲ ತೋರಿಸಿಕೊಟ್ಟ ಹಾಗಾಯ್ತು. ಹಾಗಾಗಿ ಇವತ್ತು ನಿನ್ನನ್ನು ಕೊಲ್ಲುವುದಲ್ಲ, ಒಂದು ರೀತಿ ಮಾತಿನಲ್ಲಿ ಕೊಂದೇ ಹಾಕಿದ್ದೇನೆ ನಿನ್ನನ್ನು. ನಿನ್ನಷ್ಟಕ್ಕೆ ನೀನು ಬದುಕಿಗೆ ನೋಡಿಕೊಳ್ತೇನೆ. ಇರಲಾರೆ ಇಲ್ಲೆಂದು ಗೋಕರ್ಣ ತಾಪೊರಟ, ಇರಲಾರೆ ಇಲ್ಲೆಂದು ಗೋಕರ್ಣ ತಾಪೊರಟ. ಹರಿನಾಮ ಸ್ಮರಣೆಯೇ ಉತ್ತರವು ಎನ್ನುತ್ತಾ, ಹರಿನಾಮ ಸ್ಮರಣೆಯೇ ಉತ್ತರವು ಎನ್ನುತ್ತಾ. ದಿನದಿಂದ ದಿನಕ್ಕೆ ಈ ಅಂತಃಕಲಹ ಇದು ಹೆಚ್ಚಾಗುತ್ತಾ ಇದೆ. ಮೊದಲು ನನ್ನನ್ನು ಜನ ಹೊಗಳುವುದನ್ನು ನೋಡಿ ಇವ ಅಲ್ಲಿಯೇ ಕುದೀತಾ ಇದ್ದ. ಅವನನ್ನು ಹೊಗಳುತ್ತಾರೆ, ನನ್ನನ್ನು ಹೊಗಳುವುದಿಲ್ಲ ಅಂತ. ಅವನನ್ನು ಜನ ಪ್ರೀತಿಸ್ತಾರೆ, ನನ್ನನ್ನು ಪ್ರೀತಿಸುವುದಿಲ್ಲ ಅಂತ. ಇವ ಎಷ್ಟು ಹೊತ್ತಿಗೂ ಹೆಡೆ ಬೆಚ್ಚಿದ ಹಾವಿನಾಗಿದ್ರೆ ಯಾರು ತಾನೇ ಇವನನ್ನು ಗೌರವಿಸ್ತಾರೆ, ಯಾರು ತಾನೇ ಇವನನ್ನು ಪ್ರೀತಿಸ್ತಾರೆ? ನನ್ನ ಮೇಲಣ ಈ ಅವನ ವೈಷಮ್ಯ ಇದು ಈಗೊಂದು ಮಿತಿಯನ್ನು ದಾಟಿದೆ. ಇವತ್ತು ಕತ್ತಿಯನ್ನು ಎತ್ತಿಕೊಂಡು ಬಂದ, ನಾಳೆ ಇನ್ನೂ ಒಂದು ಹೆಜ್ಜೆ ಮುಂದೆಯೂ ಬಂದಾನು. ಅವನು ಕೊಂದು ಹಾಕ್ತಾನೆ ಅಂತ ಅಲ್ಲ, ನನ್ನಂಥವರಿಗೆ ಇನ್ನೂ ಇಲ್ಲಿ ಇರಲಿಕ್ಕಿದು ಸ್ಥಳ ಅಲ್ಲ. ನಮ್ಮ ಭಾವನೆ ಏನು? ಹೃದಯವಾದಂಥ ಕೋಮಲವಾದಂಥ ಭಾವನೆ. ಅದಕ್ಕೆ ಇವನ ಈ ಕ್ರೌರ್ಯ ಇದು ಸರಿ ಹೊಂದುವ ಸ್ಥಳ ಅಲ್ಲ. ಏನೇ ಆಗಲಿ, ಅವನು ಮನೆಯಲ್ಲಿ ಹುಟ್ಟಿದವನು, ಅವನು ಮೊದಲು ಹುಟ್ಟಿದವನು, ಅವನಿಲ್ಲಿರಬೇಕು. ಬಹುಶಃ ಕೊಟ್ಟಿಗೆಯಲ್ಲಿ ಹುಟ್ಟಿದಂಥ ನನಗೆ ಇಷ್ಟು ದಿವಸ ಈ ಮನೆಯವರು ಹೃದಯ ವೈಶಾಲ್ಯತೆಯಿಂದ ಅವಕಾಶ ಕೊಟ್ಟದ್ದೇ ದೊಡ್ಡದು. ಇನ್ನೂ ಇದನ್ನೇ ನಂಬಿಕೊಂಡು ನಾನಿಲ್ಲಿ ಕುಳಿತುಕೊಳ್ಳಬಾರದು. ಹೇಗೂ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ಕೊಲ್ಲುವವ ಕಾಯುವವ ಅವನು. ಬದುಕಿನಲ್ಲಿ ಏನು ಮಾರ್ಗ ಅಂತ ಕೇಳಿದರೆ ಗೋವಿಂದನ ನಾಮಸ್ಮರಣೆ ಒಂದೇ.
ಅದು ಇಲ್ಲಿದ್ದು ಮಾಡೋದು ಕಷ್ಟ. ಇವ ಎಷ್ಟು ಹೊತ್ತಿಗೂ ಆ ಕತ್ತಿ ಎತ್ತಿಕೊಂಡು ಬರೋದು, ಇಂಥದ್ದೇ ಅಬದ್ಧ ವ್ಯಾಖ್ಯಾನ ಮಾಡೋದು, ಅಪ್ಪ ಅಮ್ಮನೆಲ್ಲ ಕೆಲವನ್ನೆಲ್ಲ ನಾವು ಕಿವಿಯಿಂದಲೂ ಕೇಳಬಾರದಂತೆ, ಅದಕ್ಕೂ ದೋಷ ಉಂಟು. ಇವತ್ತಿನ ದೋಷಕ್ಕೆ ನಾಳೆ 108 ಸಾಕು. ಆದರೆ ನಿತ್ಯವೂ ಇವು ಹೀಗೆ ಬೆಳಗಿಂದ ಸಂಜೆಯವರೆಗೂ ಇಲ್ಲೇ ನನ್ನೆದ್ರು, ಇವನಿಗೇನು, ಅವ ಹೇಗೂ ಹಾಳಾಗಿದ್ದಾನೆ, ಇವ ಒಳ್ಳೆಯವನಾಗ್ತಾನಲ್ಲ ಎನ್ನುವ ಸಂಕಟ. ಒಂದು ಕೆಲಸ ಮಾಡೋಣ, ಮನೆಯನ್ನು ಬಿಟ್ಟು ಹೊರಡುವುದು ಲೇಸು. ತೀರ್ಥಯಾತ್ರೆಗೆ ಅಂತ ಹೋದರೆ ಬೇಕಾದಷ್ಟು ಕ್ಷೇತ್ರಗಳಿದ್ದಾವೆ ಆರ್ಯ ಭೂಮಿಯಲ್ಲಿ. ಮನೆಯನ್ನು ಬಿಟ್ಟು ಹೋಗಬಾರದು. ಯಾಕೆ? ಆ ಅಮ್ಮನಿಗಾದರೂ ನಾನಿಲ್ಲಿ ಇರಬೇಕು. ಇವ ನನ್ನಲ್ಲಿಯೇ ಇಷ್ಟು ಮಾಡಿದವ, ಮೊದಲೇ ತಾಯಿಯ ಬಗ್ಗೆ ಗೌರವ ಇಲ್ಲ, ಎಲ್ಲಿಯಾದರೂ ಆ ಅಮ್ಮನಿಗೆ ಏನಾದರೂ ಮಾಡಿಬಿಟ್ರೆ ಎನ್ನುವ ಸಂಕಟ ಆಗ್ತದೆ. ಹಾಗಂತ ಅಲ್ಲಿಯೂ ಇವನನ್ನು ತಡೆಯುವುದು ಕಷ್ಟ ಉಂಟು. ಯಾಕೆಂದರೆ ಲಂಕೆಯಲ್ಲಿ ರಾವಣನನ್ನು ಪ್ರತಿಭಟಿಸಿದ ವಿಭೀಷಣ, ಆದರೆ ಮುಂದೆ ತನ್ನ ಮಾತು ಸಾಗುವುದಿಲ್ಲ ಅಂತೇಳಿ ಲಂಕೆಯನ್ನು ಬಿಟ್ಟು ಹೊರಡಲಿಲ್ಲವೇ? ಅಂದರೆ ಅಲ್ಲಿಯೇ ಇರುವುದು ತರವೇ, ಆದರೂ ಮುಂದಾದರೂ ಒಂದು ದಿವಸ ಧರ್ಮ ಸಂಸ್ಥಾಪನೆಯನ್ನು ಮಾಡಬಹುದು. ಅದಕ್ಕಿಂತಲೂ ಅಧರ್ಮಿಯಾದಂತಹ ಆ ಅಣ್ಣನ ಜೊತೆಗೆ ತಾನು ಇರಬಾರದು ಎನ್ನುವ ಕಾರಣಕ್ಕಾಗಿ ಲಂಕೆಯನ್ನು ಬಿಟ್ಟು ಹೋದ. ಇವತ್ತು ನಮ್ಮಂಥವರಿಗೂ ಅವನು ಹರಿಭಕ್ತ, ನಾವು ಹರಿಭಕ್ತರೇ. ಹರಿಭಕ್ತರ ಹಾದಿಯೇ ಹೊಸದಾಗಿ ಬರುವಂಥ ಹರಿಭಕ್ತರಿಗೆ ಲಂಕೆಯನ್ನು ಅಧರ್ಮಿಯಾದಂಥ ರಾವಣನನ್ನು ಬಿಟ್ಟು ವಿಭೀಷಣ ನಡೆದ ಹಾಗೆ ನಾನು ಅಧರ್ಮಿಯಾದಂಥ ಈ ದುಂದುಕಾರಿಯನ್ನು ಬಿಟ್ಟು ತೀರ್ಥಯಾತ್ರೆಗೆ ಅಂತ ಹೊರಟು ಬಿಡ್ತೇನೆ. ಕೆಟ್ಟ ವ್ಯಸನದೆ ದುಷ್ಟನಾಗುತ್ತ ಕಷ್ಟ ಕೊಟ್ಟನು ಊರ ಜನರಿಗೆ. ಬಿಟ್ಟು ಹೋಗು ಎನ್ನುವ ಸಿಟ್ಟಲಿ ತಾಯಿಗೆ ದುರಾದ. ಬಿಟ್ಟು ಹೋಗುವುದು ಸುಲಭ, ಇದ್ದು ಸಾಧಿಸುವುದು ಕಷ್ಟ. ಬಿಟ್ಟು ಹೋಗಲಿಕ್ಕೆ ಕಳಿಸಿಕೊಂಡ್ರೆ ಸಾಕು, ಇದ್ದು ಸಾಧಿಸಲಿಕ್ಕೆ ಎಲ್ಲವನ್ನು ಒಟ್ಟು ಮಾಡಬೇಕು. ಹಾಗಾಗಿ ಇದ್ದೇ ಸಾಧಿಸಬೇಕು ಅಂತ ನಾನು ಹೊರಟವ. ಒಂದು ದೊಡ್ಡ ಮರ ಕಡಿಯಬೇಕು ಅಂತಂದ್ರೆ ಸುತ್ತಮುತ್ತ ಇರುವ ಹೆರೆಗಳನ್ನೆಲ್ಲ ಕಡಿದು ಹಾಕಬೇಕು. ಒಂದು ಹೆರೆ ಹೋಯ್ತು, ಇನ್ನೊಂದು ಉಂಟು ದೊಡ್ಡದು, ಅದನ್ನು ನೋಡಿಕೊಳ್ತೇನೆ. ಅಮ್ಮ ಅಮ್ಮನ ನೀನು ನನಗೆ ಕರೆದಿಯಲ್ಲ? ಅಲ್ಲ, ಕರೆದಕ್ಕೆ ಹೇಳಿದೆ ನೀನು. ಆದರೆ ಅಮ್ಮನಾಗಿ ನಡ್ಕೊಂಡೆ ಇಲ್ಲಿವರೆಗೆ. ನಿಜವಾಗಿ ಹೇಳು, ನೀನು ಹೆತ್ತ ಮಗ ನಾನು ಹೌದಾ? ಮಗನೇ, ಮುನಿಸು ಏಕೆ ಎನ್ನುಳ್ ನಿನಗೆ ಅಮ್ಮನಲ್ಲ. ಮುನಿಸು ಏಕೆ ಎನ್ನುಳ್ ನಿನಗೆ ಅಮ್ಮನಲ್ಲವೇ. ಜನನಿ ದೇವರೆಂದು ತಿಳಿವ ಕಂದನಲ್ಲವೇ. ಜನನಿ ದೇವರೆಂದು ತಿಳಿವ ಕಂದನಲ್ಲವೇ. ಅಮ್ಮನಲ್ಲವೇ ಕಂದನಲ್ಲವೇ. ಮುನಿಸು ಏಕೆ ಎನ್ನುಳ್ ನಿನಗೆ ಅಮ್ಮನಲ್ಲವೇ. ಜನನಿ ದೇವರೆಂದು ತಿಳಿವ ಕಂದನಲ್ಲವೇ. ಜನನಿ ದೇವರೆಂದು ತಿಳಿವ ಕಂದನಲ್ಲವೇ. ಜನನಿ ದೇವರೆಂದು ತಿಳಿವ ಕಂದನಲ್ಲವೇ. ಕೆನೆದು ಖಡುಗ ಹಿಡಿದೆ ನೀನು ಸರಿಯು ಏನಿದು. ಕೆನೆದು ಖಡುಗ ಹಿಡಿದೆ ನೀನು ಸರಿಯು ಏನಿದೆ.
ತಪ್ಪ ಒಪ್ಪು ನೀನು ಬದುಕು ಇಲ್ಲಿದೆ. ಮನದಿ ತಪ್ಪ ಒಪ್ಪು ನೀನು ಬದುಕು ಇಲ್ಲಿದೆ. ಕೆನೆದು ಖಡುಗ ಹಿಡಿದೆ ನೀನು ಸರಿಯು ಏನಿದೆ. ಮನದಿ ತಪ್ಪ ಒಪ್ಪು ನೀನು ಬದುಕು ಇಲ್ಲಿದೆ. ಕಂದನಲ್ಲವೇ ಅಮ್ಮನಲ್ಲವೇ ಆ ಮುನಿಸು ಏಕೆ ಎನ್ನೋಳ್ ನಿನಗೆ, ಮುನಿಸು ಏಕೆ ಎನ್ನೋಳ್ ನಿನಗೆ ಅಮ್ಮನಲ್ಲವೇ ಕಂದನಲ್ಲವೇ. ಮಗನೇ, ಚಪ್ಪಾಳೆ ತಟ್ಟುವ ಆಗುಂಟು ನಿನ್ನ ಮಾತು. ಹಾಗೆ ಇರಬೇಕು. ಈಗ ಬರುತ್ತಾ 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 ನಿನ್ನ ಕುರಿತಾಗಿ ಈ ಊರಿನಲ್ಲಿ ಎಲ್ಲ ದೂರನ್ನ ಹೇಳ್ತಾ ಇದ್ದಾರೆ. ಕೃಷ್ಣನ ಬಗ್ಗೆನೇ ತಾಯಿಗೆ ದೂರ ಹೇಳಿದವರಿದ್ದಾರಂತೆ. ಆ ಕಾರಣಕ್ಕಾಗಿ ನಿನ್ನನ್ನ ಕರೆದು ಹೇಳಿದ್ದು ನೋಡು, ಆ ಗೋಕರ್ಣ ಎಷ್ಟು ಒಳ್ಳೆ ಹೆಸರನ್ನ ತೆಗೆದುಕೊಳ್ತಾ ಇದ್ದಾನೆ, ನೀನು ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದೀಯ ಎನ್ನುವುದಾಗಿ ನಿನ್ನನ್ನ ಆ ತಿದ್ದುವ ಉದ್ದೇಶದಿಂದ ಹೇಳಿದ್ದು ಹೊರತಾಗಿ ತಾಯಿಯಾದವಳು ಯಾವ ಭೇದವನ್ನೂ ಮಾಡಲಿಲ್ಲ. ಅವನಿಗೆ ಒಂಥರ ಹೆಸರು, ನನಗೊಂಥರ ಹೆಸರು, ಹಾಗೇನು ಇಲ್ಲ. ಈಗೋ ತಾಯಿಯ ಕುರಿತಾಗಿ ಮುನಿಸನ್ನು ವ್ಯಕ್ತಪಡಿಸ್ತಾ ಇದ್ದೀಯ. ಅಂದಿನಿಂದ ಇಂದಿನವರೆಗೂ ಯಾವ ವಿಷಯದಲ್ಲಿ ಒಂದೇ ರೀತಿ ಮಾಡಿಕೊಟ್ರು ನನ್ನಲ್ಲಿ ತಾರತಮ್ಯವನ್ನ ಎಣಿಸ್ತಾ ಇದ್ದೀಯಾ ಎನ್ನುವುದನ್ನ ನೀನು ಮತ್ತೆ ಚುಚ್ಚಿ ಚುಚ್ಚಿ ಹೇಳ್ತಾ ಇದ್ದೀಯ. ಕಣ್ಣಿಗೆ ಕಾಣುವ ಸತ್ಯ ನೋಡು, ಆ ನಿನ್ನ ತಮ್ಮ ಎಷ್ಟು ಒಳ್ಳೆಯ ಮಾತನ್ನ ಹೇಳಿದ್ದಾನೆ ನಿನಗೆ. ಮಾತು ಯಾರು ಬೇಕಾದ್ರೆ ಮನುಷ್ಯ ಜನ್ಮ ಬರಬೇಕಿದ್ರೆ 7 ಜನ್ಮದ ಪುಣ್ಯವನ್ನ ಮಾಡಬೇಕಂತೆ. ಆ 7 ಜನ್ಮದ ಪುಣ್ಯದ ಫಲದಿಂದ ಮನುಷ್ಯ ಜನ್ಮ ಬರ್ತದೆ. ಮನುಷ್ಯ ಜನ್ಮ ಬಂದಾಗ ಸರಿಯಾಗಿ ಅನುಭವಿಸಬೇಕು ಅಂತ ಹೇಳುವುದು ನಾನು ಅದಕ್ಕೆ. ತಾಳು ಮತ್ತೆ ಅಲ್ಲಿ ಅವನು ಹೇಳಿದ್ದಾನೆ, ಇದರಲ್ಲಿ ತಾಯಿಯ ಋಣ ತೀರುವುದಿಲ್ಲ. ಅವನು 7 ಜನ್ಮದ ಪುಣ್ಯ ಮಾಡಿ ಆ ಜನ್ಮವನ್ನ ಪಡೆದಿದ್ರು ಕೂಡ ಹೆತ್ತ ತಾಯಿಯ ಋಣವನ್ನ ತೀರಿಸ್ಲಿಕ್ಕಾಗುವುದಿಲ್ಲ, ಮತ್ತೆ ಪುಣ್ಯ ಮಾಡಬೇಕು ಅಂತ. ತಾಯಿಯನ್ನ ದೂರಬಾರದು, ತಾಯಿಯ ಬಗ್ಗೆ ಆ ರೀತಿಯಾದಂತಹ ಗೌರವ ಇರಬೇಕು ಎನ್ನುವ ಮಾತನ್ನ ಅವನು ಹೇಳುವಾಗ ಅವನ ಪ್ರಬುದ್ಧತೆಯನ್ನು ನಾನು ಮೆಚ್ಚಬೇಕು, ಬಿಡಬೇಕು. ನೀನು ಆಲೋಚನೆ ಮಾಡು. ಬಾವಿಗೆ ಎಷ್ಟು ನೀರು ಹಾಕಿದ್ರು ನೀರು ತುಂಬುವುದಿಲ್ಲ ಅಂತಾದ್ರೆ ಮತ್ತೆ ನೀರು ಹಾಕುವ ಪ್ರಯತ್ನ ಯಾಕೆ ಮಗನೇ? ತಾಯಿಯ ಋಣ ತೀರುವುದೇ ಇಲ್ಲ ಅಂತ ತೀರಿಸುವ ಪ್ರಯತ್ನ ಯಾಕೆ? ಅಲ್ಲ, ಕಡುಗ ಹಿಡಿದು ಈ ರೀತಿಯಾಗಿ ನೀನು ಬರುವಾಗ ಮತ್ತೆ ಮಾತನ್ನ ಕೇಳ್ತಾ ಇದ್ದಿ, ಏನು ನೀನು ಹೆತ್ತದ್ದ ಎನ್ನುವುದಾಗಿ. ಅದೇ ಅನುಮಾನ ಆಗಿ. ಹೆತ್ತದ್ದು ಅಲ್ಲದಿರಬಹುದು, ಹೊತ್ತದ್ದಂತೂ ಹೌದಲ್ಲ. ಹೊತ್ತ ಕಾರಣಕ್ಕಾಗಿ ಆದರೂ ಈ ತಾಯಿಯ ಕುರಿತಾದ ಗೌರವ ನಿನಗಿರಬೇಕಲ್ವೇ ಮಗನೇ? ಅದಕ್ಕಾಗಿ ಮಗನಾಗಿ ನನ್ನನ್ನ ದೇವರು ಅಂತ ಭಾವಿಸಬೇಕು ನೀನು. ಗುಸು ಗುಸು ಮಾತು ನಾನು ಕೇಳಿದ್ದೇನೆ. ಅಪ್ಪನಾಗಿರುವ ಆತ್ಮದೇವ ಇರುವ ಕಾಲದಲ್ಲಿ ದೇಹ ಸೌಂದರ್ಯ ಹಾಳಾಗ್ತದೆ ಅಂತ ಹೇಳಿ ಬಸಿರನ್ನು ಹೊರಲಿಕ್ಕೆ ನೀನು ಮನಸ್ಸು ಮಾಡಿದವಳಲ್ಲ. ಈಗ ಮಗನಿಗೆ ಬುದ್ಧಿ ಹೇಳುವಷ್ಟು ಆದಿಯಲ್ಲ. ಆಗ ಕೆಟ್ಟ ಬುದ್ಧಿ ನನಗಿದ್ದದ್ರಿಂದನೇ ಅರ್ಥ ಆದದ್ದು. ಈಗ ನಿನ್ನದ್ದು ಕೆಟ್ಟು ಹೋಗಿದ್ದು ಹೌದು. ಅರ್ಥ ಮಾಡಿಸ್ತಾ ಇದ್ದಾಯೇನೆ ನಿನಗೆ ಮಗನೇ. ಈ ರೀತಿಯಾದಂತಹ ಕೆಟ್ಟ ವರ್ತನೆ ಒಳ್ಳೆಯದಲ್ಲ. ಈ ಲೋಕದಲ್ಲಿ ಯಾರು ಸತ್ಕಾರ್ಯಗಳನ್ನ ಮಾಡ್ತಾರೋ ಅವರೇ ಶಾಶ್ವತವಾಗಿ ಉಳಿದುಕೊಳ್ತಾರೆ. ನಿನ್ನ ರೀತಿಯಾಗಿ ನಿನ್ನ ಆ ಆನಂದಕ್ಕಾಗಿ, ನಿನ್ನ ಸುಖಕ್ಕಾಗಿ ಇದ್ದವರ ತಲೆಯನ್ನ ಒಡೆದು ಇದ್ದವರಿಂದ ಬಾಚಿ ಬದುಕನ್ನ ಕಟ್ಟಿಕೊಳ್ಳಬೇಡ ಮಗನೇ. ತಾಯಿಯಾಗಿ ನಿನಗೆ ಬುದ್ಧಿವಾದವನ್ನು ಹೇಳ್ತೇನೆ. ಸತ್ಕಾರ್ಯ ಮಾಡುವವರೇ
ಸದಾ ಕಾಲದಲ್ಲಿ ಬದುಕುತ್ತಾರೆ ಅಂತಾಗಿದ್ರೆ ನಮ್ಮ ಅಪ್ಪ ಈಗ ಬದುಕಿರಬೇಕಾಗಿತ್ತು. ನಿನ್ನಂತವ್ರು ಯಾವಾಗಲೂ ಹೋಗಬೇಕಾಗಿತ್ತು. ಹೋಗದೆ ನೀನು ಬದುಕಿದ್ದೀಯ. ಸತ್ಕಾರ್ಯ ಮಾಡಿದ ಅಪ್ಪ ತೀರಿ ಹೋಗಿದ್ದಾನೆ. ದುಷ್ಟಳಾಗಿರುವ ನಿನ್ನ ತಲೆ ಶತ್ರು ನಿಜವು ನೀನು ನನಗೆ, ಶತ್ರು ನಿಜವು ನೀನು ನನಗೆ, ಮಿತ್ರನೇನು ಗೋವಕರು ಉತ್ತರಿಪ ಮುನ್ನ ನಿನ್ನ ಕತ್ತ ಕಳೆಯುವೆ. ಉತ್ತರಿಪ ಮುನ್ನ ನಿನ್ನ ಕತ್ತ ಕಳೆಯುವೆ. ಈ ಉಪದೇಶಗಳನ್ನೇ ಕೇಳಿ 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 ನನ್ನ ಕಿವಿ ಜಡ್ಡುಗಟ್ಟಿ ಹೋಗಿದೆ. ಅವನು ಮಾತಾಡಿಸಿದ್ರೆ ಅವ ಹೇಳುವುದು ಅದನ್ನೇ, ನಿನ್ನನ್ನು ಮಾತಾಡಿಸಿದರೆ ಮತ್ತೆ ನಿನ್ನ ಅದೇ ಅಚ್ಚು, ಬೇರೆ ಮಾತುಗಳಿಲ್ಲ. ಇಂಥ ಮಾತುಗಳನ್ನು ಕೇಳಲಿಕ್ಕಾಗಿ ನಿನ್ನನ್ನು ನಾನು ಇದುವರೆಗೆ ನೋಡಿಕೊಂಡದ್ದಲ್ಲ. ಇನ್ನು ಮೇಲೆ ನೀನು ಇಲ್ಲಿಗೆ ಅಗತ್ಯವೂ ಇಲ್ಲ ಅಂತ ನನಗುಂಟು. ಯಾಕೆ? ನಾನು ಮಾಡುವ ಕಾರ್ಯ ಯಾವುದಿದ್ದರೂ ಅದು ಸರಿ ಇಲ್ಲ ಎಂಬುದಾಗಿ ಅದನ್ನೇ ನೀನು ತಿರಸ್ಕಾರ ಮಾಡ್ತಾ ಇದ್ದೀಯ. ನನ್ನ ದಾರಿಗೆ ಅಡ್ಡ ಬರುವವರನ್ನು ನಾನು ಬಿಡುತ್ತೇನೆ ಅಂತ ಭಾವಿಸಿಕೊಳ್ಳಬೇಡ. ಅದು ಯಾರಾದರೂ ಆಗಿರಲಿ, ಅಪ್ಪನಾಗಿರಲಿ, ಅಮ್ಮನಾಗಿರಲಿ, ಬೇಕಾದವರಾಗಿರಲಿ, ತಲೆ ಕರೆಯುವುದೇ ಸರಿಯಾದದ್ದು ಅಂತ ಯೋಚನೆ ಮಾಡಿದ್ದೇನೆ. ನನ್ನ ತಲೆಯನ್ನು ಕತ್ತರಿಸ್ತಿ. ಇದೋ ನನ್ನ ಕತ್ತಿಗೆ ಹಸಿ ರಕ್ತವನ್ನು ಇದುವರೆಗೆ ಕೊಟ್ಟಿರಲಿಲ್ಲ, ಮಸೆದು ಸರಿಯಾಗಿ ಇರಿಸಿದ್ದೆ. ಇವತ್ತು ನಿನ್ನ ರಕ್ತವನ್ನು ಉಳಿಸ್ತೇನೆ. ಇನಿತು ತಾಯಿಯ ಕಡಿದ ದೂರ್ತನ, ಇನಿತು ತಾಯಿಯ ಕಡಿದ ದೂರ್ತನ, ಮನ್ನಿಸದಾದರೂ ವನಿತೆಯರು ಅನಿತರಳೊಂದಿನ ನಿಶೆಯಲ್ಲಿ ಹತ್ಯೆಗೈಯಲು. ನನ್ನ ಸ್ವಚ್ಛಂದವಾಗಿರುವಂತಹ ದಾರಿಗೆ ಅಡ್ಡ ಬಂದವರನ್ನೆಲ್ಲ ನಿವಾರಿಸುತ್ತಾ ಬಂದೆ. ತಾಯಿಯೊಬ್ಬಳು ಅಡ್ಡ ನಿಲ್ತುಕೊಳ್ತಾ ಇದ್ಲು. ಅದೇ ಒಂದು ಸಮಸ್ಯೆ ಆಗಿ ಹೋಗಿತ್ತು ನನಗೆ. ಎಲ್ಲಿ ಹೋಗುವಾಗಿಲ್ಲ, ಎಲ್ಲಿ ಬರುವಾಗಿಲ್ಲ, ಇವಳದ್ದೇ ಮಾತು. ಹಾಗಾಗಿ ಅವಳನ್ನೇ ನಿವಾರಿಸಿದ್ದಾಗಿದೆ. ಇನ್ನು ಕೆಲವು ಹೆಂಗಸರುಗಳನ್ನೆಲ್ಲ ಇರಿಸಿಕೊಂಡಿದ್ದೆ ನಾನು, ಅಲ್ಲಲ್ಲಿ ಊರಲ್ಲಿ. ಒಬ್ಬೊಬ್ಬರ ಮನೆಗೆ ಒಂದೊಂದು ದಿವಸ ಹೋಗುವುದು. ಇನ್ನು ಆಗಲ್ಲ. ಇನ್ನು ನನಗೆ ಹೇಳುವವರು ಯಾರಿದ್ದಾರೆ, ಕೇಳುವವರು ಯಾರಿದ್ದಾರೆ, ಅವರನ್ನೆಲ್ಲ ನಮ್ಮ ಮನೆಗೆ ಕರೆಸಿ ಸ್ವಚ್ಛಂದವಾದ ಬದುಕನ್ನು ಬದುಕುತ್ತೇನೆ. ಹಲವು ದಿನಗಳು ಕಳೆಯೇ ಒಲವು ಸೆಳೆಯಿತು ಅವಗೆ, ಕಳೆವೆ ಊರಲ್ಲಿ ಎನ್ನುತ್ತ ತಿರುಗಿ ಬರುತ್ತಿರಲು, ಬಳಿ ಬಂದ ಸೇವಕನು ಬೇಳಿದನು ವೃತ್ತಾಂತ, ಕೇಳುತ್ತ ಮುಂದೇನು ಯೋಚಿಸಿದ ವಿಭುವು. ಬಹಳಷ್ಟು ದಿವಸಗಳನ್ನ ತೀರ್ಥಯಾತ್ರೆಯಲ್ಲಿ ನಾನು ಕಳೆದೆ. ಅನೇಕ ಕ್ಷೇತ್ರಗಳ ಸಂದರ್ಶನವಾಯಿತು. ಈ ನಮ್ಮ ಪುಣ್ಯ ಭೂಮಿಯಲ್ಲಿ ಅದೆಷ್ಟು ಕ್ಷೇತ್ರಗಳು, ಅದೆಷ್ಟು ದೇವಸ್ಥಾನಗಳು, ಹೋದೆಡೆಯಲ್ಲಿ ಎಲ್ಲ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಮಹಿಮೆ. ಹೀಗೆ ತೀರ್ಥಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದ ಹಾಗೆ ಯಾಕೋ ಮನಸ್ಸು ಮನೆ ಕಡೆಗೆ ಸೆಳೀತಾ ಇದೆ. ಬಹಳಷ್ಟು ದಿವಸಗಳಾಯಿತು. ನನ್ನ ಅಮ್ಮ, ನನ್ನನ್ನು ಹೆತ್ತಂತಹ ಆ ಧೇನು ಹೇಗಿದ್ದಾಳೋ ಏನು, ಆಮೇಲೆ ನನ್ನನ್ನು ಸಾಕಿದಂತಹ ಆ ತಾಯಿ ದುಂದುಲಿ ಹೇಗಿದ್ದಾಳೋ ಏನು. ಇವ ಬೇರೆ ಮೊದಲೇ ದುರಹಂಕಾರಿ, ಎಷ್ಟು ಹೊತ್ತಿಗೂ ಕತ್ತಿಯನ್ನು ಎತ್ತಿಕೊಂಡೇ ಇರ್ತಾನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಒಮ್ಮೆ ಹೋಗಿ ಆ ತಾಯಂದಿರನ್ನು ನೋಡೋಣ ಎನ್ನುವ ಆಸೆಯಿಂದ ಮನಸ್ಸು ಸೆಳೆದ ಕಾರಣಕ್ಕಾಗಿ ಮತ್ತೆ ಮನೆಯನ್ನು ಪ್ರವೇಶ ಮಾಡಿದರೆ ಮನೆ ಶೂನ್ಯವಾಗಿದೆ. ಅದರ ಜೊತೆಗೆ ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇದ್ದಾರೆ, ನೀನು ಮನೆ ಬಿಟ್ಟ ದಿವಸದಿಂದಲೂ ಈ ಮನೆಯಲ್ಲಿ ಪ್ರಕ್ಷುಬ್ಧತೆ ಹೆಚ್ಚುತ್ತಾ ಹೋಯಿತು, ನಿನ್ನ ಅಣ್ಣನನ್ನಂತೂ ಹಿಡಿಯುವವರೇ ಇಲ್ಲ. ಒಂದು ದಿವಸ ಮನೆಯಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಅಂತ ನಾವೆಲ್ಲ ಬಾಗಿಲನ್ನು ತೆಗೆದು ನೋಡುವಾಗ ತಾಯಿಯನ್ನ ಅವನು ಎಂದೋ ಕೊಂದು ಹಾಕಿದ್ದ, ಇವನೂ ಅಲ್ಲಿ ಹೆಣವಾಗಿ ಬಿದ್ದಿದ್ದ. ಯಾರು ಕೊಂದರು ಅಂತ ಗೊತ್ತಿಲ್ಲ. ಕೆಲವು ದಿವಸಗಳಿಂದ ಆ ಮನೆಯಲ್ಲಿ ಒಂದಷ್ಟು ಜನ ವೇಶ್ಯರು ಕೂಡ ವಾಸ ಮಾಡ್ತಾ ಇದ್ರು. ಮುಂದಣ ಪರಿಯನ್ನು ನಾವು ಅರಿಯೆವು ಅಂತ ಅವರು ಹೇಳ್ತಾ ಇದ್ದಾರೆ. ಮನಸ್ಸು ನೊಂದು ಹೋಯಿತು. ಏನೇ ಆಗಲಿ, ಈ ಮನೆಯಲ್ಲಿ ಹುಟ್ಟಿದ್ದೇನೆ, ಗತಿಸಿ ಹೋದವರಿಗೆ ಏನೊಂದು ವ್ಯವಸ್ಥೆ ಅನ್ನೋದನ್ನು ನಾನು ಮಾಡಬೇಕಲ್ಲ, ಉತ್ತರ ಕ್ರಿಯೆ ಅಂತ. ಮರುದಿನದ ಉದಯದಲ್ಲಿ ಸ್ಮರಿಸಿ ಗಿರಿಯರನೆಲ್ಲ ಇರಿಸಿ ಪಿಂಡವನಾಗ ಕುರಿತು ಶ್ರಾದ್ದವ ಮಾಡೆ, ಇರಿಸಿ ಪಿಂಡವನಾಗ ಕುರಿತು ಶ್ರಾದ್ದವ ಮಾಡೆ. ಸ್ವರವೊಂದು ಕೇಳಿ ಬಂತು,
ಹಿರಿಯ ಮಗನಾಗಿ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಅವನೇ ಎಲ್ಲ ಧಾರ್ಮಿಕ ಕ್ರಿಯೆಗಳನ್ನು ನಡೆಸಿಕೊಂಡು ಹೋಗಬೇಕಿತ್ತು. ಗತಿಸಿ ಹೋದವರಿಗೆ ಉತ್ತರ ಕ್ರಿಯೆಗಳನ್ನು ಮಾಡಿಕೊಂಡು ಹೋಗಬೇಕಿತ್ತು. ಆದರೆ ಎಂತಹ ಸನ್ನಿವೇಶ ಬಂತು ಅಂತಂದರೆ, ಈ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಹಸುವಿನ ಹೊಟ್ಟೆಯಲ್ಲಿ ಹುಟ್ಟಿದಂಥ ನಾನು ಈ ಮನೆಯವರಿಗೆಲ್ಲ ಇವತ್ತು ಉತ್ತರ ಕ್ರಿಯೆಗಳನ್ನು ಮಾಡುವಂಥ ಹೊತ್ತು ಬಂತು. ಅಂದೋ ಎಂದೋ ಮನೆಯನ್ನು ಬಿಟ್ಟು ಹೋದಂತಹ ಆತ್ಮದೇವ, ಈ ದುಂದುಕಾರಿಯ ಕತ್ತಿಗೆ ಬಲಿಯಾದಂತಹ ತಾಯಿ ದುಂದುಲಿ, ಆಮೇಲೆ ಈ ಮನೆಯಲ್ಲಿ ಅವನೇ ಇಟ್ಟುಕೊಂಡಿದ್ದಂತಹ ವೇಶ್ಯರಿಂದಲೇ ಬಹುಶಃ ಕೊಲ್ಲಲ್ಪಟ್ಟಂತಹ ಇವರಿಗೆಲ್ಲ ಇವತ್ತು ಬ್ರಾಹ್ಮಣರ ಮುಖಾಂತರವಾಗಿ ಮುಂದಿನ ವಿಧಿವಿಧಾನಗಳು ಏನು ಅಂತ ಅವರನ್ನೆಲ್ಲ ಕೇಳಿ ಸಂಗ್ರಹಿಸಿಕೊಂಡು ಉತ್ತರ ಕ್ರಿಯೆಗಳನ್ನು ಆರಂಭಿಸ್ತಾ ಇದ್ದೇನೆ. ದರ್ಬೆಯ ಆಸ್ತರಣದ ಮೇಲೆ ಇವರಿಗೆಲ್ಲ ಪಿಂಡಗಳನ್ನು ಇರಿಸಿ, ಈಗಾಗಲೇ ಗತಿಸಿ ಹೋದಂಥ ಇವರು ಆ ಪಿತೃಗಳ ಜೊತೆಗೆ ಒಂದಾಗಿರುವ ಹಾಗೆ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಜೋಡಿಸ್ತಾ ಇದ್ದೇನೆ, ಒಂದೊಂದೇ ಪಿಂಡಗಳನ್ನು ಜೋಡಿಸ್ತಾ ಇದ್ದೇನೆ. ಆತ್ಮದೇವನಿಗಾಯಿತು, ಈ ದುಂದುಲಿಗಾಯಿತು, ದುಂದುಕಾರಿಗೆ ಈಗ ಪಿಂಡ. ಮಾತು ಕೇಳದೆ ನಿಮ್ಮ ಪ್ರೇತನಾದೆನು ಮುನ್ನ, ಮಾತು ಕೇಳದೆ ನಿಮ್ಮ ಪ್ರೇತನಾದೆನು ಮುನ್ನ, ಪಾತಕಿಯ ಸದ್ಗತಿಯ ಕುಡಿಸು ಕೊಡುಕಮ್ಮ, ಪಾತಕಿಯ ಸದ್ಗತಿಯ ಕುಡಿಸಿ ಕೊಡುತ್ತಮ್ಮ. ಏನಿದು ಸ್ವರ? ಉಳಿದವರಿಗೆಲ್ಲ ಪಿಂಡಗಳನ್ನು ಇಟ್ಟಾಯಿತು, ಈ ದುಂದುಕಾರಿಗೆ ಇಡೋಣ ಅಂತ ನಾನು ಮುಂದಾಗುವ ಕಾಲದಲ್ಲಿ ತಮ್ಮ ಗೋವಂಶಿ ಎನ್ನುವುದಾಗಿ ಒಂದು ಸ್ವರ ಕೇಳಿ ಬರ್ತಾ ಇದೆ. ಯಾರು? ನಾನು ನನಗೆ ಕಾಣಿಸುವುದಿಲ್ವಪ್ಪ. ಯಾರು ಯಾರು ಯಾರು? ಎಲ್ಲರನ್ನೂ ನೀನು ಎಲ್ಲ ಪ್ರೇತಾತ್ಮಗಳನ್ನು ಸಹಿತ ಸಪಿಂಡೀಕರಣ ಮಾಡುವುದರ ಮೂಲಕವಾಗಿ ಅವರ ಪ್ರೇತ ಜೀವನವನ್ನು ಹೋಗಿಸಿ ಪಿತೃ ದೇವತೆಗಳನ್ನು ಆಗಿಸಿದೆ ನೀನು. ಆದರೆ ಈ ದುಂದುಕಾರಿಯನ್ನು ಮಾತ್ರ ನೀನು ಪಿತೃದೇವತೆ ಆಗಿಸ್ಲಿಕ್ಕೆ ಆಗಲಿಲ್ಲ ತಮ್ಮ, ಆಗಲಿಲ್ಲ. ನೀನು ದುಂದುಕಾರಿಯೋ? ನಾನು ದುಂದುಕಾರಿ. ಎಲ್ಲಿದ್ದಿ? ಯಾವ ರೂಪದಲ್ಲಿದ್ದಿ? ಇದೋ ಈ ಮರದ ಮೇಲುಗಡೆಯಲ್ಲಿ ಪ್ರೇತಾತ್ಮನಾಗಿ ತೊಳಲಾಡ್ತಾ ಇದ್ದೇನೆ. ನೀನು ಪ್ರೇತವಾದಿಯೋ? ಮಹಾಪಾಪಗಳನ್ನು ಮಾಡಿದೆ ತಮ್ಮ, ಮಹಾಪಾಪಗಳನ್ನೆಲ್ಲವನ್ನು ಮಾಡಿದೆ. ಪ್ರಪಂಚದಲ್ಲಿ ಯಾರು ಯಾವ ದುರಾತ್ಮ ಕೆಲಸಗಳನ್ನೆಲ್ಲ ಮಾಡಬಾರ್ದಾಗಿತ್ತು ಅಂಥದ್ದನ್ನೆಲ್ಲ ಮಾಡಿದೆ. ಅದರ ಪ್ರತಿರೂಪವ ಎನ್ನುವಂತೆ ತಮ್ಮ ತಾಯಿಯ ತಲೆ ಕಡಿದೆ. ನನ್ನನ್ನು ಹೇಳುವವರು ಕೇಳುವವರು ಇಲ್ಲ ಅಂತ ಭಾವಿಸಿಕೊಂಡೆ. ಊರವರು ಹೇಳಿದರು. ಆಮೇಲೆ ಸ್ವಚ್ಛಂದವಾಗಿ ನಾನು ಮನೆಯಲ್ಲಿ ವೇಶ್ಯಗಳನ್ನೆಲ್ಲ ತಂದಿರಿಸಿಕೊಂಡು ಈ ಬ್ರಾಹ್ಮಣ ಮನೆತನದಲ್ಲಿ ಮಾಡಬಾರ್ದಾಗಿತ್ತು ಮಗನೇ, ಈ ಮನೆಯಲ್ಲಿ ನಡೆಯಬಾರ್ದಾಗಿತ್ತು ಅಂತ ಹೇಸಿಕೆಯ ಕಾರ್ಯವನ್ನು ಮಾಡಿದೆ ತಮ್ಮ, ಮಾಡಿದೆ. ಕೊನೆಗೆ ಎಷ್ಟು ದಿನ ಅವರು ಇರ್ತಾರೆ ಹೇಳು? ಒಂದು ಮರದಲ್ಲಿ ಹಣ್ಣುಗಳು ಬಿಡುವವರೆಗೂ ಸಹಿತ ಪಕ್ಷಿಗಳೆಲ್ಲ ಬಂದು ಆನಂದವಾಗಿ ಅಲ್ಲಿ ಹಾರಾಡ್ತವೆ. ಆ ಮರದಲ್ಲಿರುವ ಹಣ್ಣುಗಳೆಲ್ಲ ಮುಗಿದು ಹೋದ ಮೇಲೆ ಯಾವ ಪ್ರಾಣಿ ಪಕ್ಷಿಗಳು ಅಲ್ಲಿ ಇರುವುದಿಲ್ಲ ತಮ್ಮ, ಇರುವುದಿಲ್ಲ. ನನ್ನಲ್ಲಿದ್ದಂತಹ ದನ ಕನಕಗಳೆಲ್ಲ ಕಳೆದು ಹೋಗುವವರೆಗೂ ಎಲ್ಲ ಹೆಂಗಸರು ನನ್ನೊಟ್ಟಿಗೆ ಸ್ವಚ್ಛಂದದಿಂದ ಇದ್ದರು ತಮ್ಮ. ಕೊನೆಗೆ ನೀನು ಸತ್ತದ್ದು ಹೇಗೆ? ಕೊನೆಗೆ ತಮ್ಮ ನನಗೆ ಗೊತ್ತಾಗ್ತಾ ಇತ್ತು ಇವನಿಂದ ನಮಗಿನ್ನು ಉಪಯೋಗ ಇಲ್ಲ, ಇವನನ್ನು ಇಲ್ಲಿ ಮುಗಿಸಬೇಕಂತ ಅವರವರೊಳಗೆ ಮಾತನಾಡಿಕೊಳ್ತಾ ಇದ್ದರು. ತಿನ್ನುವ ಆಹಾರದಲ್ಲಿ ವಿಷ ಸೇರಿಸಿ ನನ್ನನ್ನು ಆ ಹೆಂಗಸರು ಕೊಂದು ಮುಗಿಸಿದ್ರು ತಮ್ಮ, ಕೊಂದು ಮುಗಿಸಿದ್ರು. ಅಣ್ಣ, ಅಂತ ಕೆಟ್ಟ ಹೆಂಗಸರನ್ನು ನಂಬಿದಂತ ನಾನು ವಿನಾಶ ಹೊಂದಿದೆ. ಎಷ್ಟು ಬಾರಿ ನಾನು ನಿನಗೆ ಬುದ್ಧಿವಾದವನ್ನು ಹೇಳಿದ್ದೆ ತಮ್ಮ, ಹೇಳಿದ್ದೆ. ಕೇಳಲಿಲ್ಲ ತಮ್ಮ. ಈಗ ಪ್ರೇತ ಜೀವನ ಬಂದಿದೆ. ಏನನ್ನೂ ಸಹಿಸಿಕೊಂಡೇನು ತಮ್ಮ, ಏನನ್ನೂ ಸಹಿಸಿಕೊಂಡೇನು. ಈ ಪ್ರೇತ ಜೀವನ ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ತಮ್ಮ. ಒದ್ದಾಡ್ತಾ ಇದ್ದೇನೆ. ಹಳೆಯ ಯಾವ ದ್ವೇಷವನ್ನೂ ನನ್ನ ಮೇಲೆ ಇರಿಸಿಕೊಳ್ಳಬೇಡ.
ಮತ್ತಿನ್ನೇನು ನಾನು ನಿನ್ನಲ್ಲಿ ಕೇಳುವುದಿಲ್ಲ ತಮ್ಮ. ನನ್ನ ಈ ಪ್ರೇತ ಜೀವನದಿಂದ ನನ್ನನ್ನು ಪಾರು ಮಾಡೋ ತಮ್ಮ. ಯೋಚಿಸ್ತೇನೆ. ನೋಡಿದನು ಹಲವು ಕಡೆ, ಕಾಡಿದನು ಕೆಲವು ಕಡೆ, ನೋಡಿದನು ಹಲವು ಕಡೆ, ಕಾಡಿದನು ಕೆಲವು ಕಡೆ, ಬಿಡಲಿಲ್ಲ ಪೀಡನೆ ಹೇಳಿಯ ತೆರದಿಯೇ, ಬಿಡಲಿಲ್ಲ ಪೀಡನೆ ಹೇಳಿಯ ತೆರದಿಯೇ, ಬಾಡಿದನು ಗೋವಂಶಿ ಬೇಡಿದನು ದಿನಕರನ, ಬಾಡಿದನು ಗೋವಂಶಿ ಬೇಡಿದನು ದಿನಕರನ, ಕೂಡಿತು ಯೋಗವದು ವಚನದಲ್ಲಿ, ಕೂಡಿತು ಯೋಗವದು ವಚನದಲ್ಲಿ, ಹೇಳಿದ ಬುದ್ಧಿ ಮಾತುಗಳನ್ನು ಕೇಳದೆ ಕೊನೆಗೆ ಹೀಗೊಂದು ಪ್ರೇತವಾಗಿ ಅಲೆದಾಡ್ತಾ ಇದ್ದಾನೆ. ಈಗ ಬಂದು ಕೇಳ್ತಾನೆ, ತಮ್ಮ ಏನಾದರೂ ಮಾಡಿ ನನಗೆ ಈ ಪ್ರೇತತ್ವದಿಂದ ಮುಕ್ತಿಯನ್ನು ಒದಗಿಸೋ ಅಂತ. ಇಹದಲ್ಲಿಯೂ ಪರದಲ್ಲಿಯೂ ಮೆಚ್ಚುಗೆ ಆಗುವ ಹಾಗೆ, ಹಿತವಾಗುವ ಹಾಗೆ ಬದುಕಬೇಕು ಅಂತ ಹೇಳೋದು. ಅದಿಲ್ಲ ಅಂತ ಆದರೆ ಹೀಗೆ ಇಹವೂ ಇಲ್ಲ ಪರವೂ ಇಲ್ಲ, ಪ್ರೇತವೇ. ಏನು ಮಾಡೋಣ? ಮನಸ್ಸಿನಲ್ಲಿ ದ್ವೇಷವನ್ನು ಇರಿಸಿಕೊಳ್ಳಬೇಡ ಅಂತ ಹೇಳ್ತಾರೆ. ನನಗೆ ಯಾರ ಮೇಲೂ ದ್ವೇಷವೇ ಇಲ್ಲ, ಎಲ್ಲರನ್ನೂ ಪ್ರೀತಿಸಿದವನು ಗೋವಂಶೀಯ ಅಲ್ವೇ. ಹೊಡೆದವರಿಗೂ ಬಡದವರಿಗೂ ಉಪಕಾರ ಮಾಡುವುದೇ ಗೋವಿನ ಸ್ವಭಾವ. ಏನಾದರೂ ಮಾಡಿ ಇವನಿಗೊಂದು ಈ ಪ್ರೇತತ್ವದ ನಿವೃತ್ತಿಯನ್ನು ಕೊಡಿಸಬೇಕು ಅಂತ ಹೇಳಿ ಊರಿನಲ್ಲಿದ್ದಂಥ ಹಿರಿಯರು ಜ್ಞಾನಿಗಳನ್ನೆಲ್ಲ ಕೇಳಿದೆ, ಜ್ಯೋತಿಷಿಗಳನ್ನು ಕೇಳಿದೆ, ಈ ಪ್ರೇತತ್ವದ ನಿವೃತ್ತಿಗೆ ಏನು ಉಪಾಯ ಅಂತ. ಯಾರು ಇದಂ ಇತ್ತಂ ಎನ್ನುವುದಾಗಿ ತೀರ್ಮಾನವನ್ನು ಹೇಳಲಿಲ್ಲ. ಕೆಲವರೆಲ್ಲ ಪ್ರೇತತ್ವದ ಬಾಧೆ ಇದೆ, ನಿವೃತ್ತಿ ಮಾಡುತ್ತೇವೆ ಅಂತೇಳಿ ಏನೋ ಮಾಡ್ತಾರೆ. ಅವರೆಲ್ಲ ಸ್ಪಷ್ಟತೆ ಇಲ್ಲದೆಡೆಯಲ್ಲಿ ಮಾಡ್ತೇವೆ, ಓಡಿಸಿದ್ದೇವೆ ಅಂತ ಹೇಳ್ತಾರೆ. ಬಿಟ್ಟರೆ ಹೀಗೊಂದು ಪ್ರೇತವೇ ಬಂದು ಆಳುವಾಗ ಸ್ವಲ್ಪ ಹಿಂದೆ ಸರಿಯುತ್ತಾ ಇದ್ದಾರೆ. ತಮ್ಮಿಂದ ಇದು ಆಗದೇ ಇರತಕ್ಕಂಥ ಕೆಲಸ ಅಂತ. ಕೊನೆಗೆ ಯಾರೋ ಒಬ್ಬರು ಹಿರಿಯರು ನನಗೆ ಹೇಳಿದರು, ನೀನು ಸುಮ್ಮನೆ ಅವರಿವರನ್ನು ಕಾಣಬೇಕು ಅಂತ ಹೇಳ್ತಾ ಸುಮ್ಮನೆ ಕಾಲಹರಣ ಮಾಡಬೇಡ, ಸೂರ್ಯನಾರಾಯಣನನ್ನು ಧ್ಯಾನಿಸು, ಅವ ಮಾರ್ಗವನ್ನು ತೋರಿಸ್ತಾನೆ ಅಂತ. ಅನೇಕ ದಿನಗಳ ತನಕ ಸೂರ್ಯನನ್ನು ಧ್ಯಾನಿಸಿದೆ. ಸೂರ್ಯ ಒಲಿಯದೇ ಇದ್ದಾಗ ನನ್ನಲ್ಲಿದ್ದಂಥ ಪುಣ್ಯಶಕ್ತಿಯ ಬಲದಿಂದ ಸೂರ್ಯನ ಗತಿಯನ್ನೇ ನಾನು ಸ್ತಂಭಿಸ ಹೊರಟೆ. ಆಗ ಸೂರ್ಯ ಧರೆಗಿಳಿದು ಬಂದು ಏನಾಗಬೇಕು ಅಂತ ಕೇಳಿದ. ಹೀಗೊಂದಾಗಿದೆ, ಇವನಿಗೆ ಪ್ರೇತತ್ವದಿಂದ ನಿವೃತ್ತಿಯ ಮಾರ್ಗವನ್ನು ನೀನು ತೋರಿಸಬೇಕು ಅಂತ ಹೇಳಿದಾಗ ಭಾಗವತ ಶ್ರವಣವನ್ನು ಮಾಡಿಸು. ಒಂದು ಸಪ್ತಾಹವನ್ನು ನೀನು ಮಾಡಿಸಿದೆಯಾದರೆ ಅದನ್ನು ಆ ಪ್ರೇತ ಸಮೀಪದಲ್ಲಿ ಕುಳಿತು ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡಿತು ಅಂತಾದರೆ ಆ ಭಾಗವತ ಶ್ರವಣದಿಂದ ಪ್ರೇತತ್ವಕ್ಕೆ ನಿವೃತ್ತಿ ಇದೆ ಎನ್ನುವುದಾಗಿ ಸೂರ್ಯ ಹೇಳಿದ. ಅಷ್ಟನ್ನು ಕೇಳಿದ ಮೇಲೆ ಆ ಭಾಗವತದ ಮಹಿಮೆ ಏನು ಅಂತ ನನಗೆ ಗೊತ್ತಾಯಿತು. ಎಷ್ಟೋ ಕಾಲದಿಂದಲೂ ನಾನು ಗೋವಿಂದ ನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದವನೇ, ಆದರೆ ನನಗೆ ಹೀಗೊಂದು ಹೊಳೆದಿರಲಿಲ್ಲ. ಹೌದಲ್ಲ, ಶುಕಮುನಿಗಳಿಂದ ರಚಿಸಲ್ಪಟ್ಟಂತಹ ಆ ಭಾಗವತ ಶ್ರವಣದಿಂದ ಇಂಥದ್ದೊಂದು ಅದ್ಭುತ ಸಾಧ್ಯ ಇದೆ ಅಂತಾದರೆ ಮತ್ತೆ ತಡ ಯಾಕೆ? ಭಾಗವತ ಶ್ರವಣಕ್ಕೆ, ಭಾಗವತ ಸಪ್ತಾಹಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಾನಿಲ್ಲಿ ಮಾಡಿಸಿ ಹೊರಟಿದ್ದೇನೆ. ನಾನು ಹೀಗೊಂದು ಭಾಗವತ ಸಪ್ತಾಹವನ್ನು ತೊಡಗ್ತಾ ಇದ್ದೇನೆ ಅಂತ ಆಗುವಾಗ ಇದಕ್ಕಿರ್ತಕ್ಕಂಥ ಹೀಗೊಂದು ಫಲಶ್ರುತಿಯನ್ನು ಕೇಳಿದಂಥ ಎಷ್ಟೋ ಜನ ರೋಗಿಗಳು, ಎಷ್ಟೋ ಜನ ಕಷ್ಟದಲ್ಲಿ ಇರುವವರೆಲ್ಲ ಬಂದು ಸೇರಿಕೊಳ್ತಾ ಇದ್ದಾರೆ. ಯಾಕೆ? ಅಲ್ಲಿ ಆಗತಕ್ಕಂತಹ ಭಾಗವತ ಸಪ್ತಾಹ ದುಂದುಕಾರಿಯ ಪ್ರೇತತ್ವದ ನಿವೃತ್ತಿಗೆ ಆದರೂ ಕುಳಿತು ಕೇಳಿದ್ದಕ್ಕಾಗಿ ತಮಗೇನಾದರೂ ಒಂದು ಒಳ್ಳೆಯದಾದರೂ ಆಗಬಹುದು ಅಂತ. ಪ್ರಪಂಚದಲ್ಲಿ ಒಂದು ನ್ಯಾಯ ಉಂಟು. ಒಂದು ದೀಪವನ್ನು ಬೆಳಗಿಸುವಲ್ಲಿ ಒಂದು ಉದ್ದೇಶ ಇದೆ, ಯಾರೋ ಬರೆಯಬೇಕು ಅಂತ ಬೆಳಗಿಸ್ತಾರೆ. ಹಾಗಂತ ಓದುವವರು ಓದ್ಬೋದು, ಮತ್ತೊಂದು ಕೆಲಸವನ್ನು ಮಾಡುವವರು ಮಾಡಬಹುದು. ಒಂದೇ ದೀಪ ಹಲವು ಮಂದಿಗೆ ಹಲವು ಪ್ರಯೋಜನಗಳನ್ನು ಮಾಡಿಕೊಡ್ತದೆ ಅಂತ. ಹೀಗಾಗಿ ಈ ಭಾಗವತ ಸಪ್ತಾಹಕ್ಕೆ ಎಲ್ಲೆಲ್ಲಿಂದಲೋ ಜನ ಬಂದು ಸೇರ್ತಾ ಇದ್ದಾರೆ. ಶುಭ ಮುಹೂರ್ತದಲ್ಲಿ ಆರಂಭಿಸ್ತೇನೆಂತೆ. ಏಳು ದಿನಗಳ ಕಾಲ ಹೇಳಿದನು ಭಾಗವತವ, ಏಳಿಗೆಯ ನೀಡಿದ ಪುಣ್ಯಾತ್ಮನಿಗೆ
ಪದವಾ ಅಣ್ಣ ದುಂದುಕಾರಿ, ಓಂ ಶ್ರೀ. ನೋಡು, ನಿನ್ನ ಏನಾದ್ರು ಪ್ರೇತತ್ವದ ನಿವೃತ್ತಿಗಾಗಿ ನಾನು ತೊಡಗುತ್ತಾ ಇದ್ದೇನೆ. ದಾರಿ ಸಿಕ್ಕಿಕ? ನೀನು ಸಮೀಪದಲ್ಲಿಯೇ ಕುಳಿತು ಶ್ರದ್ಧಾಭಕ್ತಿಯಿಂದ ಕೇಳಬೇಕು. ನಿನಗೆ ಪಂಚಭೌತಿಕ ದೇಹ ಇದ್ದಾಗ ನೀನು ಏನೆಲ್ಲ ಮಾತನಾಡ್ತಾ ಇದ್ದೆ, ಹೌದು, ಅದೆಲ್ಲ ಕಳೆದು ಹೋದ ಅಧ್ಯಾಯ. ಇನ್ನು ಅಂತ ಮಾತುಗಳ ಒಂದು ಶಬ್ದವೂ ಬರಬಾರದು. ಪಂಚಭೌತಿಕವಾದಂತ ದೇಹವೇ ಇದ್ರೆ ಕೈ ಕಟ್ಟಿ ಕುಳಿತುಕೋ ಅಂತ ಹೇಳ್ತಿದ್ದೆ. ಪ್ರೇತ ನೀನು, ನಿನ್ನ ಸ್ವರೂಪ ನನಗೆ ಕಾಣೋದಿಲ್ಲ. ನಾನು ಎಲ್ಲಿ ಕುಳಿತುಕೊಳ್ಳೋ? ಸುತ್ತಮುತ್ತ ಬೀಸ್ತಾ ಇರ್ತಕ್ಕಂಥ ಬಿರುಗಾಳಿಯೇ ನೀನಾಗಿರಬೇಕು ಅಂತ ಗ್ರಹಿಸ್ತೇನೆ. ಆದ್ರೆ ನಿನಗಾಗಿ ಮಾಡ್ತಾ ಇರ್ತಕ್ಕಂಥದ್ದು ಶ್ರದ್ಧಾಭಕ್ತಿಯಿಂದ ಅನ್ನಾಹಾರಗಳು ನಿನಗೆ ಹೇಗೂ ಇಲ್ಲ. ಅವೆರಡು ಇಲ್ಲ ಬಿಡು. ಇದನ್ನು ಕೇಳಬೇಕು. ಎಲ್ಲಿ ಕುಳಿತು ಕೇಳ್ತಿ? ಎಲ್ಲಿ ಕುಳಿತುಕೊಳ್ಳೋ? ನಾನು ಹತ್ರ ಬರುವಾಗಿಲ್ವಲ್ಲ ನಾನು. ಅಲ್ಲ, ಮತ್ತೆ ನೀನು ಯಾರ ಕಣ್ಣಿಯೂ ಕಾಣಿಸುವವನು ಅಲ್ಲ. ನನಗೆಲ್ಲ ಕಾಣಿಸ್ತಾರೆ. ಹಾಗಂತ ಒಂದು ಇಲ್ಲಿ ಭಾಗವತ ಸಪ್ತಾಹ ಇರುವಾಗ ಪ್ರೇತವಾಗಿ ನೀನು ಹತ್ತಿರದಲ್ಲಿ ಬರಕೂಡದು. ಬರುವ ಹಾಗಿಲ್ಲ. ಮನೆಯ ಸುತ್ತಮುತ್ತ ಏನಾದರೂ ಸ್ಥಳ ಹುಡುಕು. ಆ ಕಡೆ ಮರ ಆದೀತ? ಯಾವುದದು? ಹಲಸಿನ ಮರ. ಬೇಡ, ಅದು ಒಳ್ಳೆಯದದು, ಊರಿಗೆ ಮತ್ತೆ ಪ್ರಯೋಜನಕ್ಕೆ ಬರ್ತೇನೆ. ನೀನೊಬ್ಬ ಅದರಲ್ಲಿ ಸೇರಿ ಮತ್ತೆ ಆ ಹಲಸಿನ ಹಣ್ಣನ್ನು ನಾಳೆ ಯಾರು ತಿಂದೇ ಇದ್ದ ಸ್ಥಿತಿ ಬರಬಾರದು. ನಮಗೊಟ್ಟು ಒಳ್ಳೆ ಜಾಗವೇ ಇಲ್ಲ ಅಂತ ಆಯ್ತಲ್ಲ. ಪಕ್ಕದಲ್ಲಿ ಒಂದು ಬಿದಿರು ಮಳೆ ಉಂಟಲ್ಲ, ಬಿದಿರು ಮಳೆ ಇದೆ, ಮುಳ್ಳು. ಅದು ನಿನ್ನಂಥವರಿಗಾಗಿಯೇ ಇರತಕ್ಕಂಥದ್ದು. ಗೊತ್ತಾಯ್ತಲ್ಲ? ಆ ಬಿದಿರು ಮಳೆಯಲ್ಲಿ ನಾನು ಇರಬೇಕು. ಒಂದು ಗಂಡಿನಲ್ಲಿ ಕುಳಿತುಕೊಳ್ತೇನೆ. ಒಂದು ಯೋಗ್ಯ ಸ್ಥಳವನ್ನು ಹುಡುಕಿ ಕುಳಿತುಕೋ. ಇವತ್ತು ಮೊದಲನೇ ದಿವಸ. ಅದು ಭಾಗವತ ಶ್ರವಣ ಆದ ತಕ್ಷಣದಲ್ಲಿ ಠಪ್ ಎಂಬ ಶಬ್ದ ಬಂತು. ನಾನು ದಿನದ ಸಂಜೆಯ ಹೊತ್ತಿಗೆ ವಿಶ್ರಾಂತಿಗೆ ಅಂತ ಆಗೋ ಏನು ಶಬ್ದ ಅಂತ ಗೊತ್ತಾಗ್ಲಿಲ್ಲ. ಬಿದಿರು ಮಳೆಯ ಒಂದು ಗಣ್ಣು ಒಡೆದು ಹೋಯ್ತು. ಹಾಗಂತ ನೀನು ಬಿದಿರು ಮೇಳ ಬಿಡಬೇಡ, ಅಲ್ಲೇ ಮತ್ತೆ ಎರಡನೇದಕ್ಕೆ ಸೇರಿಕೋ. ನಾಳೆ ಎರಡನೇ ದಿವಸ ಮತ್ತೆ ಅದೇ ಅನುಭವ. ಹೀಗೆ 7ನೇ ದಿವಸ ತನಕ ನಾವು ಬಂದಿದ್ದೇವೆ. ಒಂದೊಂದೇ ಗಣ್ಣುಗಳನ್ನು ದಾಟುತ್ತಾ ಕೊನೆಯ ಬೊಡ್ಡೆಯಲ್ಲಿದ್ದಿ. ಇವತ್ತು ಮುಗೀತದೆ. ಫಲಿಸಿದ ಉದ್ದೇಶ ಏನಾಗ್ತದೆ ಅಂತ ನಾನು ನೋಡಬೇಕು. ಕಾಯೋಣವಂತೆ. ನೀನು ಹೇಳಿದ ಹಾಗೆ ದಿವ್ಯ ಶರೀರವನ್ನೇ ತಾಳಿ ನಿಂತಿದ್ದೇನೆ. ನಿನಗೆ ಬಿಟ್ಟದ್ದು. ಭಾಗವತ ಸಪ್ತಾಹಕ್ಕೆ ಇರತಕ್ಕಂತ ಫಲಶ್ರುತಿ ಏನು ಅಂತ ಗೊತ್ತಾಯ್ತು. ಪ್ರೇತತ್ವ ನಿವೃತ್ತಿ ಆಯಿತು. ಆಗಿದೆ. ಆದೌ ದೇವಕಿ ದೇವಿ ಗರ್ಭಜನನು. ಇದಕ್ಕೆ ನೀನು ಧ್ವನಿ ಸೇರಿಸು. ಆದೌ ದೇವಕಿ ದೇವಿ ಗರ್ಭಜನನು. ಗೋಪಿ ಗೃಹೇ ವರ್ಧನೋ. ಗೋಪಿ ಗೃಹೇ ವರ್ಧನೋ. ಮಾಯಾಪೂತನಿ ಜೀವಿತಾಪಹರಣೋ. ಮಾಯಾಪೂತನಿ ಜೀವಿತಾಪಹರಣೋ. ಗೋವರ್ಧನೋದ್ಧಾರಣೋ. ಗೋವರ್ಧನೋದ್ಧಾರಣೋ. ಕೌಸಚ್ಛೇದನ ಕೌರವಾದಿಮಥನೋ. ಕುಂತಿ ಸುತಪಾಲನೋ. ಕುಂತಿ ಸುತಪಾಲನೋ. ಏತದ್ಭಾಗವತೋ ಪುರಾಣ ಕಥಿತೋ. ಏತದ್ಭಾಗವತೋ ಪುರಾಣ ಪುಣ್ಯ ಕಥನೋ. ಶ್ರೀ ಕೃಷ್ಣ ಲೀಲಾಮೃತೋ. ಶ್ರೀ ಕೃಷ್ಣ ಲೀಲಾಮೃತೋ. ಶ್ರೀ ಕೃಷ್ಣ ಲೀಲಾಮೃತೋ. ಅಣ್ಣದೊಂದು ಕಾರ್ಯ. ಭಾಗವತ ಸಪ್ತಾಹವನ್ನು ಮಾಡಿದವರು ನಾವು, ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸಿದವರು ನಾವು. ಇದು ನೋಡಿದ್ಯಾ? ನಿನ್ನ ಸಲುವಾಗಿ ನಿನ್ನನ್ನು ಕರೆದುಕೊಂಡು ಹೋಗುವ ಸಲುವಾಗಿ ದೇವಲೋಕದಿಂದ ವಿಮಾನ ಬಂದಿದೆ. ಗಿರಿಧರನೇ ಪರಮಾತ್ಮ ಪರಮ ಪಾವನ ನಾಮ. ಗಿರಿಧರನೇ ಪರಮಾತ್ಮ ಪರಮ ಪಾವನ ನಾಮ. ಪರಿಗರಿಸಿ ಕಷ್ಟಗಳ ಹರಸು ನೀನು. ಕರುಣಾಕರನು ಎಂಬ ಹೆಸರು ಪಡೆದಿ ದೇವ.
ಕರುಣಾಕರನು ಎಂಬ ಹೆಸರು ಪಡೆದೆಯ ದೇವ ಕರುಣಾದಿ ವರವಿತ್ತು ಸಲಗೆಮ್ಮನು. ಆ ವಿಮಾನವನ್ನು ಅಡರಿ ಆ. ನೀನು ಸಾಗಬಹುದು. ನಮೋ ನಮಃ. ತಮ್ಮನಾದರೂ ವಂದಿಸುತ್ತೇನೆ. ಕೃಷ್ಣ ಮುಕುಂದ ಮುರಾರೇ. ನಬದಿ ಇಳಿದನು ಹರಿಯೋ ನಬದಿ ಇಳಿದನು ಹರಿಯೋ ವಿಭುವು ನೀ ಎಂದೆನು ವಿಭುವು ನೀ ಎಂದೆನು ಶುಭದಿ ಮೋಕ್ಷವ ಹರಸಿ ಕರೆದೊಯ್ಯುತ್ತ ಶುಭದಿ ಮೋಕ್ಷವ ಹರಸಿ ಕರೆದೊಯ್ಯುತ್ತ ಭಕ್ತ ಶ್ರೇಷ್ಠ ಸ್ವಾಮಿ ಭಗವಂತ, ಇಗೋ ಪೂರ್ಣ ಆಶೀರ್ವಾದವನ್ನ ನಿನ್ನ ಮೇಲೆ ನಾನು ಕರುಣಿಸಿದ್ದೇನೆ. ಬದುಕಿನ ಆರಂಭದಿಂದ ಜೀವನ ಅಂದರೆ ಸತ್ಕಾರ್ಯ ಮಾತ್ರವಲ್ಲ, ದೇವರ ಸ್ಮರಣೆ ಎನ್ನುವುದಾಗಿ ಭಾವಿಸಿ ಅದರಂತೆ ನಡೆದುಕೊಂಡವ ನೀನು. ಕೇವಲ ಹುಟ್ಟಿನಿಂದ ಬ್ರಾಹ್ಮಣ ಆದದ್ದಲ್ಲ, ನಿನ್ನ ಅತ್ಯಂತ ಪರಮ ಶ್ರೇಷ್ಠ ಕಾರ್ಯದಿಂದ ನೀನು ಕರ್ಮದಿಂದಲೂ ಆಗಬೇಕು. ಹೌದು, ಬ್ರಾಹ್ಮಣ ಎನಿಸಿಕೊಂಡವ. ಹಾಗಾಗಿಯೇ ಇಗೋ ಹುಟ್ಟಿನಿಂದ ಗೋವಂಶಿ ಆಗಿದ್ದರು, ಹೆಸರು ಗೋಕರ್ಣ ಅಂತ ನೀನು ಪಡೆದುಕೊಂಡಿದ್ದರು. ಇಗೋ ವಿಭು ಎನ್ನುವುದಾಗಿ ನಿನ್ನನ್ನು ನಾನು ಹರಿಸ್ತೇನೆ, ಹೆಸರಿಸ್ತೇನೆ. ಯಾಕೆ? ಪರಮಶ್ರೇಷ್ಠವಾದ ಬ್ರಾಹ್ಮಣ ನೀನು ಅಂತ. ಬ್ರಹ್ಮನಿಗೆ ಸಮಾನ. ತನ್ನ ಬದುಕಿನಲ್ಲಿ ಯಾರು ತನಗೆ ಕಷ್ಟ ಕೊಡ್ತಾರೋ ಅವರನ್ನ ಕಷ್ಟ ಕೊಟ್ಟವರು ಎಂದು ಭಾವಿಸದೆ ಅವರ ಮೋಕ್ಷಕ್ಕಾಗಿ ನೀನು ನಿನ್ನ ಬದುಕನ್ನ ತ್ಯಾಗ ಮಾಡಿದವ. ಅಂತಹ ಶ್ರೇಷ್ಠತೆ ನಿನ್ನಲ್ಲಿದೆ. ಅದು ಬ್ರಾಹ್ಮಣತ್ವ, ಅದು ಶ್ರೇಷ್ಠ ಬ್ರಾಹ್ಮಣತ್ವ, ಅದು ಪರಮಶ್ರೇಷ್ಠವಾದ ಬ್ರಾಹ್ಮಣತ್ವ. ಅಂತಹ ಪರಮ ಶ್ರೇಷ್ಠವಾದ ಬ್ರಾಹ್ಮಣತ್ವವನ್ನು ಹೊಂದಿದಂತಹ ನೀನು ಕೇವಲ ನಿನ್ನ ಸಹೋದರನ ಪ್ರೇತಾತ್ಮದ ಮೋಕ್ಷಕ್ಕಾಗಿ ಮಾಡಿಸಿದ ಸಪ್ತಾಹ. ಹೌದು, ಅದರ ಪರಿಣಾಮ ಏನು? ಈ ಭಾಗವತ ಸಪ್ತಾಹದಿಂದ ಏನು ಮಹತ್ವ ಇದೆ ಎನ್ನುವುದು ಲೋಕಮಕ್ಕೆ ತಿಳಿಸಿದಂತಹ ಕೀರ್ತಿ ನಿನ್ನ ಪಾಲಿಗಿದೆ, ಪುಣ್ಯ ನಿನ್ನ ಪಾಲಿಗಿದೆ. ಇಗೋ ನೀನು ಆ ಸಪ್ತಾಹವನ್ನು ಆಚರಿಸುವಾಗ ಅದೆಷ್ಟೋ ಜನ ತಾವು ಕೂಡ ಈ ಸಂಸಾರದ ಯಾವ ನೋವುಂಟು ಅದನ್ನ ತ್ಯಾಜಿಸಿ ತಮಗೂ ಮೋಕ್ಷ ಬೇಕು ಎನ್ನುವುದಾಗಿ ಅದನ್ನ ಆಲಿಸಿದವರಿದ್ದಾರೆ. ಇವರೆಲ್ಲ ಅದಕ್ಕಾಗಿ ಮೋಕ್ಷಕ್ಕೆ ಕಾರಣನಾದವ ನೀನು. ಅಂದರೆ ಅಂತಹ ದೈವತ್ವವನ್ನ ಪಡೆದವ ನೀನು. ಹಾಗಾಗಿ ಓ ವಿಭು ಸ್ವಾಮಿ, ಓ ಗೋವಂಶಿ, ಓ ಗೋಕರ್ಣ, ನಿನಗೆ ಈ ಭೂಲೋಕ ಸ್ಥಾನ ಅಲ್ಲ. ಇಗೋ ಕೇವಲ ಅಣ್ಣನ ಆತ್ಮಕ್ಕೆ ಮೋಕ್ಷವನ್ನ ಕರುಣಿಸಿ ಅತ್ಯಂತಹ ದಿವ್ಯವಾದ ವಾಹನದಲ್ಲಿ ಮೇಲೆ ಕಳಿಸಿದಂತಹ ನಿನ್ನನ್ನ ಈಗೋ ನಾನೇ ಬಂದು ಅಲ್ಲಿಗೆ ಕರೆದುಕೊಂಡು ಹೋಗ್ತೇನೆ. ಮಾತ್ರ ಅಲ್ಲ, ನಿನ್ನೊಟ್ಟಿಗೆ ಯಾರು ಈ ಭಾಗವತ ಸಪ್ತಾಹವನ್ನ ಆಲಿಸಿ ಅವರು ಸದ್ಗತಿಯನ್ನ ಪಡೆದಿದ್ದಾರೆ, ಪುಣ್ಯವನ್ನ ಪಡೆದಿದ್ದಾರೆ, ಅವರನ್ನೂ ಕೂಡಿಕೊಂಡು ಕರೆದುಕೊಂಡು ಹೋಗ್ತೇನೆ. ಶುಭವಾಗಲಿ. ಬಾ. ಆತ್ಮದೇವನ ಮನೆಯ ಕೊಟ್ಟಿಗೆಯಲ್ಲಿ ನಾನು ಹುಟ್ಟಿದೆ. ಅಲ್ಲಿ ಯಾಕೆ ಹುಟ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಸೇರಬೇಕಾದಂಥ ಒಂದು ಸ್ಥಳವನ್ನು ನಾನೀಗ ಸೇರ್ತಾ ಇದ್ದೆ. ಭಗವಂತ, ನೀನೇ ನನ್ನನ್ನು ವಿಭು ಅಂತ ಕರೆದ್ರೆ ಸಂತೋಷ. ಯಾಕೆಂದರೆ ವಿಭುವೆಂದು ಪ್ರಖ್ಯಾತನಾದಂತಹ ಬ್ರಹ್ಮನೂ ನಿನ್ನ ಮಗನೇ ಆಗಿದ್ದ. ಬಹುಶಃ ನನ್ನ ಹುಟ್ಟಿಗೊಂದು ಸಂಕಲ್ಪ ನಿನ್ನದೇ ಇದ್ದರೂ ಇದ್ದೀತು. ಇಲ್ಲಿ ಅಣ್ಣನ ಪ್ರೇತತ್ವದ ನಿವೃತ್ತಿಗಾಗಿ ನಾನು ಮಾಡಿಸಿದ್ದು ಭಾಗವತ ಸಪ್ತಾಹ ಶುಕ ಮಹರ್ಷಿಗಳಿಂದ ರಚಿತವಾದ್ದು. ನೀನು ಹೀಗೊಂದು ಅದ್ಭುತವನ್ನು ನಿನ್ನ ದರ್ಶನದಿಂದ ಪ್ರಕಟಪಡಿಸಿ ತೋರಿಸದೇ ಇದ್ದರೆ ಭಾಗವತ ಮಹಾತ್ಮ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಮುಂದಿನವರಿಗೂ ದಾರಿದೀಪ ಆಗುವ ಹಾಗೆ ನಿನ್ನ ಆ ಭಾಗವತದಲ್ಲಿ ಫಲಶ್ರುತಿಯಾಗಿ ಕೊನೆಗಲ್ಲ ಆರಂಭದಲ್ಲಿಯೇ ಇದು ಸೇರಲ್ಪಡಲಿ. ನಾನು ನಿನ್ನ ಜೊತೆ ಬರಲಿಕ್ಕೆ ಸಿದ್ಧ. ಆದೀತು ತದಾಸ್ತು.
ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ಜಯ ಮಂಗಲೋ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ಜಯ ಮಂಗಲೋ ಮಂಗಲಾತ್ಮಕನಾಗಿ ಮೆರೆಯುವ ಶ್ರೀಕೃಷ್ಣರಾಯನಿಗೆ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ಜಯ ಮಂಗಲೋ. ಆದಿದೇವ ಸಕಲಾಗಮ ವಂದಿತ ಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮಃ ನಾರಾಯಣ ತೇ ನಮೋ ನಮಃ ನಾರದ ಸನ್ನುತ ನಮೋ ನಮಃ